ನಮಸ್ಕಾರ. ನಿನ್ನೆ ಮತ್ತು ಇಂದು ಅಜ್ಞಾತ ಕವಿ ವಿರಚಿತ ಅಥವಾ ಅಜ್ಞಾತ ಕವಿ ರಚಿತ ಮತ್ತು ಭಾಗಶಃ ಸಂಕಲಿತವಾದ ಈ ಹನುಮನ್ ನಾಟಕದ ಸ್ವಾರಸ್ಯಗಳನ್ನು ನೋಡ್ತಾ ಇದ್ವಿ. ನಾಟಕವಾಗಿ ಅದಕ್ಕೆ ನಾಟಕೀಯ ಶಿಲ್ಪ ಏನೂ ಇಲ್ಲ, ಇರುವುದೆಲ್ಲ ಬಿಡಿ ಪದ್ಯಗಳ ಸ್ವಾರಸ್ಯ ಅಂತ. 14 ಅಂಕಗಳ ಒಂದು ಪಾಠಾಂತರ ಮತ್ತು 10 ಅಂಕಗಳ ಒಂದು ಪಾಠಾಂತರ ಇದೆ ಅಂತ ಹೇಳಿದ್ದೆ. 10 ಅಂಕಗಳ ಪಾಠಾಂತರ ಗಾತ್ರದಲ್ಲಿ ದೊಡ್ಡದು, ಅಂಕದ ಸಂಖ್ಯೆಯಿಂದ ಅದು ಚಿಕ್ಕದಾಗಿದ್ದರೂ ಗಾತ್ರದ ದೃಷ್ಟಿಯಿಂದ ನೋಡಿದರೆ 791 ಶ್ಲೋಕಗಳದರೊಳಗಿವೆ. ಇನ್ನು 14 ಅಂಕಗಳ ನಾಟಕ ಅಂಕ ಸಂಖ್ಯೆಯಿಂದ ದೊಡ್ಡದಾದರೂ ಗಾತ್ರದಿಂದ ಚಿಕ್ಕದು, ಅಲ್ಲಿ 573 ಶ್ಲೋಕಗಳನ್ನು ನಾವು ನೋಡ್ತೀವಿ. ಆದರೆ ಈ 573 ಶ್ಲೋಕಗಳಿರುವ 14 ಅಂಕದ ಪಾಠಾಂತರದಲ್ಲಿರುವ ಶ್ಲೋಕಗಳ ಸ್ವಾರಸ್ಯ ಹೆಚ್ಚು. ಅಲ್ಲಿರುವ ಶ್ಲೋಕಗಳು ಹತ್ತಿರ 800, ಅಂದರೆ 791 ಶ್ಲೋಕಗಳ ಪೈಕಿ ಸುಮಾರು ಶ್ಲೋಕಗಳು ಸಾಮಾನ್ಯವಾಗಿರುವಂಥವು ಸೇರಿಕೊಂಡು ಬಿಟ್ಟಿವೆ. ಈ ದೃಷ್ಟಿಯಿಂದ 14 ಅಂಕಗಳ ಪಾಠಾಂತರ ಉತ್ತಮವಾದದ್ದು. ಮತ್ತು ನಿನ್ನೆಯೇ ನಾನು ತಿಳಿಸಿದ್ದೆ, ಇಲ್ಲಿ ಅನೇಕ ಪೂರ್ವ ನಾಟಕಗಳದ್ದು ಬರ್ತವೆ. ವಿಶೇಷವಾಗಿ ಜಯದೇವನ ಪ್ರಸನ್ನ ರಾಘವ, ಮುರಾರಿಯ ಅನರ್ಘ ರಾಘವ ಹಾಗೂ ರಾಜಶೇಖರನ ಬಾಲರಾಮಾಯಣ, ಇವುಗಳು ರಾಮಾಯಣವನ್ನು ಆಧರಿಸಿದ ಪ್ರಮುಖ ಚಂಪೂ ಕಾವ್ಯದಂತೆ ಪ್ರೌಢವಾದಂಥ ಕಲ್ಪನೆಯ ವೈಚಿತ್ರ್ಯವನ್ನು, ವಾಗ್ವೈಭವವನ್ನು ಹೊಂದಿರುವ ರೂಪಕಗಳು ಅವುಗಳಿಂದ ತಗೊಂಡಿವೆ. ಅದಲ್ಲದೆ ಬೇರೆ ಬೇರೆ, ಉದಾಹರಣೆಗೆ ಸಾಹಿತ್ಯ ದರ್ಪಣದಿಂದ ಮತ್ತು ಕ್ಷೇಮೇಂದ್ರನ ಕವಿಕಂಠಾಭರಣದಿಂದ, ಔಚಿತ್ಯ ವಿಚಾರ ಚರ್ಚೆಯಿಂದ, ಅದೇ ರೀತಿಯಲ್ಲಿ ಈ ಕಾವ್ಯ ಗ್ರಂಥಗಳಾಗಿ ರಘುವಂಶ ಮತ್ತು ವಾಲ್ಮೀಕಿ ರಾಮಾಯಣ, ಜಾನಕಿ ಹರಣ ಮತ್ತು ಇನ್ನು ಕೆಲವು ಹೆಚ್ಚು ಪ್ರಸಿದ್ಧವಲ್ಲದಿದ್ದರೂ ರಮಣೀಯವಾದ ನಾಟಕಗಳು ದಿಞ್ಞಾಗನ, ಕುಂದಮಾಲ ಇತ್ಯಾದಿಗಳಿಂದ ಕೂಡ ಆಯ್ಕೆ ಮಾಡಿಕೊಂಡಿರುವುದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದೆ ಕೂಡ. ಈಗ ಆ 5 ಅಂಕಗಳ ಬಳಿಕ ಮುಂದಿನ ಕಥಾ ತಂತುವನ್ನು, ನಾನು ಕಥಾ ವಿಸ್ತಾರವನ್ನು ಹೇಳೋದಕ್ಕೆ ಹೋಗ್ತಾ ಇಲ್ಲ, ಕಥಾ ತಂತುವನ್ನು ಹಿಡಿದು ರಾಮಾಯಣ ಎಲ್ಲರಿಗೂ ಗೊತ್ತಿದೆ, ಆ ಕಾರಣದಿಂದ ಆ ಹಿನ್ನೆಲೆಯನ್ನು ಹಿಡಿದೇ ಕೆಲವೊಂದು ಶ್ಲೋಕಗಳನ್ನು ನೋಡೋಣ. ಮೊದಲಿಗೆ ಹನುಮಂತ ಸಮುದ್ರೋಲ್ಲಂಘನ ಮಾಡಿ ಸೀತೆಯನ್ನು ಕಂಡು ರಾಮನ ಮುದ್ರಾಂಗುಲೀಕವನ್ನು ಅವಳಿಗೆ ಕೊಡ್ತಾನೆ. ಕೊಟ್ಟಾಗ ಅವಳು ನೋಡಿ ಯಾವ ರೀತಿ ಅದನ್ನು ಭಾವಿಸ್ತಾಳೆ ಅಂತ ಒಂದು ಪದ್ಯ. ಅತ್ರಾಂಗುಲೀಯ ಕಮಣವು ಪ್ರತಿಬಿಂಬಮಾಸೀತ್ ರಾಮಸ್ಯ ಸಾದರ ಮತೀವ ವಿಲೋಕಯಂತಿ ಮದ್ರೂಪಯೇವ ಕಿಮಭೂನ್ ಮಮ ವೀಕ್ಷಯೇತಿ ಮೀಮಾಂಸೆಯ ಜನಕರಾಜಸುತ ಮುಮೋಹ. ಆ ಉಂಗರದಲ್ಲಿ ರಾಮನ ಹೆಸರು ಕೆತ್ತಿರುತ್ತದೆ. ಅದು ರತ್ನಾಂಗುಳಿಯಕ, ಸೀತೆಯ ಮುಖ ಪ್ರತಿಫಲಿಸಿದೆ. ಅದನ್ನು ನೋಡಿ ಸೀತೆಗೆ ಇದೇನು ರಾಮನ ರೂಪ ನನ್ನಂತೆ ಆಗಿಬಿಡುತ್ತಾ ಅಂತ ಭ್ರಮೆ ಆಗಿಬಿಡ್ತು ಅಂತ. ಇದು ಭ್ರಮರಕೀಟ ನ್ಯಾಯ. ಮುಂದೆ ಈ ನಾಟಕದಲ್ಲಿ ಒಂದು ಅಂಕದಲ್ಲಿ ತ್ರಿಜಟೆ ಮೊದಲಾದವರು ಸೀತೆಗೆ ಹೇಳ್ತಾರೆ, ನೀನು ತುಂಬ ರಾಮನ್ನೇ ಧ್ಯಾನ ಮಾಡ್ತಾ ಇದ್ದರೆ ಇದರ ಭ್ರಮರಕೀಟ ನ್ಯಾಯ ಅಂತಾರಲ್ಲ. ಭ್ರಮರಕೀಟ ನ್ಯಾಯ ವೇದಾಂತದಲ್ಲಿ ಬರುವಂಥದ್ದು. ಜೀವ ಬ್ರಹ್ಮದ ಬಗ್ಗೆ ಯೋಚನೆ ಮಾಡ್ತಾ ಬ್ರಹ್ಮವೇ ಆಗಿಬಿಡುತ್ತದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಹೇಳೋದಕ್ಕೆ ಆ ಕೋಶಗತವಾದ ಕೀಟ ಯಾವುದುಂಟು, ಪ್ಯೂಪ ಅಂತ ಏನು ಕರಿತೀವಿ, ಲಾರ್ವಾ ಅಂತ ಯಾವುದಿದೆ, ಕಂಬಳಿ ಹುಳು, ಅದು ಕೋಶಗತವಾಗಿ ತಾನು ಚಿಟ್ಟೆ ಆಗಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಅದರ ಯೋಚನೆಯಲ್ಲಿ ಅದು ಚಿಟ್ಟೆಯೇ ಆಗಿಬಿಡುತ್ತೆ ಅಂತ. ಬೆಂಕಿಗೆ ಬಿದ್ದ ಇದ್ದಿಲು ಬೆಂಕಿಯೇ ಆಗಿಬಿಡುತ್ತದೆ ಅನ್ನುವಂತೆ. ಹಾಗೆ ಸೀತೆ, ನೀನು ತುಂಬ ರಾಮನ ಬಗ್ಗೆ ಯೋಚನೆ ಮಾಡಿಬಿಟ್ಟು ನೀನೇ ರಾಮ ಆಗಿಬಿಟ್ರೆ ಮತ್ತು ನಿನಗೆ ರಾಮ ಪ್ರಯೋಜನಕ್ಕೆ ಬರೋದಿಲ್ಲ, ಹಾಗಾಗಿ ಅಷ್ಟು ಯೋಚನೆ ಮಾಡಬೇಡ ಅಂತ ಹೇಳಿದರು ಅಂತ. ತುಂಬ ಸುಂದರವಾದಂಥ ಕಲ್ಪನೆ. ಇವಳು ರಾಮ ನನ್ನ ಬಗ್ಗೆ ಹೀಗೆ ತುಂಬ ಯೋಚನೆ ಮಾಡಿಬಿಟ್ಟು ಅವನು ಸೀತೆಯೇ ಆಗಿಬಿಟ್ನ ಅಂತ ಒಂದು ಕ್ಷಣ ಮೂರ್ಛೆ ಆಗಿಬಿಟ್ಟು ಒದ್ದಾಡಿಬಿಟ್ಲು ಅಂತನ್ನುವಂಥ ಪದ್ಯ. ಈ ಚಮತ್ಕಾರಗಳಲ್ಲಿ ಭಾವನಿರ್ಭರತೆಯೂ ಇದೆ, ನಾವೀನ್ಯ ಕೂಡ ಇದೆ. ಇವೆಲ್ಲ ಅತಿಶಯೋಕ್ತಿ ಅಲಂಕಾರಗಳ ಮತ್ತು ಭ್ರಾಂತಿಮದ ಅಲಂಕಾರಗಳ ಸ್ವಾರಸ್ಯದಿಂದ ಬಂದಿರುವಂಥದ್ದು. ಅಲ್ಲಿ ವಾಲ್ಮೀಕಿ ರಾಮಾಯಣದ ಒಂದು ಸಾಲು ನೋಡಿ ಬರುವಂಥದ್ದು. ಸ್ವಭಾವಾದೇವ ತನ್ವಂಗಿ ತದ್ವಿಯೋಗಾದ್ ವಿಶೇಷತಃ ಪ್ರತಿಪತ್ ಪಾಠಶೀಲಸ್ಯ ವಿದ್ಯೇವ ತನುತಾಂಗತಃ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಹೇಗಿದ್ದಳು ಅಂತ ರಾಮನಿಗೆ ಹನುಮಂತ ಹೇಳುವಾಗ ಬಳಸುವ ಮಾತು ಪ್ರತಿಪತ್ ಪಾಠಶೀಲಸ್ಯ ವಿದ್ಯೇವ ತನುತಾಂಗತ. ಅನಧ್ಯಯನದ ದಿವಸ ವೇದಾಭ್ಯಾಸ ಮಾಡಿದವನ ವಿದ್ಯೆ ಹೇಗೆ ಸೊರಗಿ ಹೋಗುತ್ತದೆಯೋ ಆ ರೀತಿಯಾಗಿ ಸೀತೆ ಸೊರಗಿದ್ದಳು ಅಂತ. ವ್ಯಾಕರಣ ಇಲ್ಲದ ಭಾಷೆಯ ಹಾಗೆ
ಸಂಸ್ಕಾರ ಇಲ್ಲದ ವಾಕ್ಯನ ಹಾಗೆ ಅವಳು ಹಾಳಾದಂತೆ ಕಾಣಿಸ್ತಾ ಇದ್ಲು ಅಂತೆಲ್ಲ ಬರುತ್ತದೆ. ಆ ಕೃಚ್ಛ್ರಗತ ಸೀತೋಪಮ ಅಂತಲೇ ಸುಂದರಕಾಂಡದಲ್ಲಿ 36ಕ್ಕೂ ಹೆಚ್ಚು ಹೋಲಿಕೆಗಳನ್ನು ಕೊಟ್ಟ ಒಂದು ಸರ್ಗ ಬರುತ್ತೆ. ಸೊರಗಿದ ಸೀತೆಯ ವರ್ಣನೆ ಅಂತ ಹಿಮಹತನಲ್ಲಿ ನೀವ ನಷ್ಟ ಶೋಭಾ ಅಂತೆಲ್ಲ ಹೇಳ್ತಾನೆ ಮಹರ್ಷಿ ವಾಲ್ಮೀಕಿ. ಇಲ್ಲಿ ಆದರೆ ರಾಮನಿಗೆ ಈ ಹೋಲಿಕೆಯನ್ನು ಕೊಟ್ಟಿರೋದು. ಆ ರಾಮನ ದೇಹ ಅನಧ್ಯಯನದ ದಿವಸವೂ ಓದಕ್ಕೆ ಕೂತ್ಕೊಂಡವನ ವಿದ್ಯೆಯಂತೆ ಅಂತ. ಇದೇನು ಸ್ವಾರಸ್ಯ? ವಿದ್ಯೆಗೆ ಓದೋದಕ್ಕೆ ದಿನ ಅನ್ನೋದು ಇದೆಯಾ? ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ, ಅಮಾವಾಸ್ಯೆಯಲ್ಲಿ, ಪೂರ್ಣಿಮೆಯಲ್ಲಿ ಮತ್ತು ಚತುರ್ದಶಿಯಲ್ಲಿ, ಪ್ರತಿಪತ್ತಿನಲ್ಲಿ, ಹೀಗೆ ಒಂದು ತಿಂಗಳಿನಲ್ಲಿ ಅಂದರೆ 2 ಪಕ್ಷದಲ್ಲಿ 6 ದಿವಸಗಳಲ್ಲಿ ವೇದಾಭ್ಯಾಸವನ್ನು ಮಾಡಬಾರ್ದು ಅಂತ. ಅಂದರೆ ಹೊಸ ಪಾಠ ಹೇಳಿಸ್ಕೊಳ್ಬಾರ್ದು ಅಂತ ಅರ್ಥ. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರೀಯಸಿ ಅಂತ ಮನು ಹೇಳ್ತಾರೆ. ಅದನ್ನು ರೀಸೈಕಲ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಆವರ್ತನ ಮಾಡಿಕೊಳ್ಬೇಕು. ಆದರೆ ಆವರ್ತನ ಮಾಡಿಕೊಳ್ಳೋ ದಿವಸದಲ್ಲಿ ಕೂಡ ಹೊಸ ಪಾಠ ಕಲಿಯೋದು ಅಂದರೆ ಅಭ್ಯಾಸ ಇರೋದಿಲ್ಲ ಅಂತ. ಅನಭ್ಯಾಸೇ ವಿಷಮಶಾಸ್ತ್ರಂ. ಹಾಗಾಗಿ ಅವನಿಗೆ ವಿದ್ಯೆ ಅಂಟೋದಿಲ್ಲ. ಹೊಸ ಪುಸ್ತಕ, ಹೊಸ ಚಾಪ್ಟರು ಪುಟ ತಿರುಗಿಸ್ತಾ ಇರ್ತಾನೆ, ಆದರೆ ತಲೆ ಒಳಗೆ ಯಾವುದೂ ಉಳಿಯೋದಿಲ್ಲ ಅಂತ. ಅದು ಅಲ್ಲಿರುವ ಸ್ವಾರಸ್ಯ. ಅಂದರೆ ಅನಧ್ಯಯನದ ದಿವಸ ಕೂಡ ಅವನು ಹೊಸ ಅಧ್ಯಯನ ಮಾಡ್ತಾ ಇದ್ದಾನೆ, ರಿವಿಷನ್ ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತನ್ನುವಂಥದ್ದು. ನಿಜವಾಗಿ ನಮ್ಮ ಪರಂಪರೆಯ ಸ್ವಾರಸ್ಯ ಬಹಳ ಚೆನ್ನಾಗಿದೆ. ಅಂದರೆ ಪಕ್ಷದಲ್ಲಿ 3 ಒಟ್ಟಿಗೆ ಬರುವಂಥ ದಿವಸಗಳು ರಜಾ ಅಂತಂದರೆ 3 ದಿವಸಗಳು ಚೆನ್ನಾಗಿ ಅವರು ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಇರ್ತಾ ಇದ್ದಿದ್ದು ಅಂತ ಗೊತ್ತಾಗುತ್ತದೆ. ಇಲ್ಲಿ ರಾಮನಿಗೆ ಅದನ್ನು ಒಪ್ಪ ಇಟ್ಟಿರುವಂಥದ್ದು ಕಾಣಿಸುತ್ತದೆ. ಸೀತೆಗೆ ವಾಲ್ಮೀಕಿ ಒಪ್ಪ ಇಟ್ಟರೆ ಇಲ್ಲ, ಅದೊಂದು ಸ್ವಲ್ಪ ವ್ಯತ್ಯಾಸ ಆಗಿರೋದಷ್ಟೇ. ಆಮೇಲೆ ರಾವಣ ಹನುಮಂತನ ಆಟಾಟೋಪವನ್ನು ಕಂಡು ಯಾವ ರೀತಿ ಭಾವಿಸಿದ ಅಂತ. ಇಲ್ಲೆಲ್ಲ ಕಥೆ ಹೇಗಾದರೆ ಹಾಗೆ ವ್ಯಸ್ತವಾಗಿ ಹೋಗುತ್ತದೆ. ಕೆಲವು ಬಹಳ ರಸಗರ್ಭಿತವಾದ ಸಂದರ್ಭಗಳನ್ನು ವಿವರಿಸೋದೇ ಇಲ್ಲ ಈ ನಾಟಕ. ಇನ್ನು ಯಾವುದೋ ಒಂದು ಪ್ರಕರಣವನ್ನು ಬಹಳ ವಿಸ್ತಾರ ಮಾಡುತ್ತದೆ. ನಮ್ಮ ಸಂಸ್ಕೃತದ ರಾಮಾಯಣ ನಾಟಕಕಾರರಿಗೆಲ್ಲ 2 ಪ್ರಸಂಗಗಳು ಬಹಳ ಇಷ್ಟ. 3 ಪ್ರಸಂಗಗಳು. ಒಂದು ಪರಶುರಾಮ ರಾಮರ ಸಂವಾದದ್ದು, ಮತ್ತೊಂದು ಸೀತಾವಿಯೋಗ ತಪ್ತನಾಗಿ ರಾಮ ಒದ್ದಾಡುವಂಥದ್ದು, ಮೂರನೇದು ಈ ಯುದ್ಧದ ಸಂದರ್ಭದಲ್ಲಿ ಅಂಗದ ದೌತ್ಯ ಅಂತ ಒಂದು ಬರುತ್ತದೆ ಅಲ್ಲಿ. ಈ 3 ಅಂಥ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ದೊಡ್ಡ ಪ್ರಕರಣಗಳಲ್ಲ. ರಾಮ ರಾಜ್ಯತ್ಯಾಗ ಮಾಡುವುದು, ಸೀತಾ ಅಪಹರಣ ಆಗುವಂಥದ್ದು, ಮತ್ತು ಹನುಮಂತ ಸಮುದ್ರೋಲ್ಲಂಘನ ಮಾಡಿ ಆ ಸುಂದರಕಾಂಡದಲ್ಲಿ ತೋರಿಸುವಂಥ ಆ ಒಂದು ದಕ್ಷತೆ, ಚಾತುರ್ಯ, ಧೈರ್ಯ ಇವೆಲ್ಲ ಬಹಳ ದೊಡ್ಡವು. ಆದರೆ ಅದನ್ನು ಯಾವುದನ್ನು ನಮ್ಮ ಸಂಸ್ಕೃತ ನಾಟಕಕಾರರು ಸಾಮಾನ್ಯವಾಗಿ ತಗೊಂಡಿಲ್ಲ. ಸಂಸ್ಕೃತ ನಾಟಕಕಾರರ ರಾಮಾಯಣ ನಾಟಕದ ರಚನಾ ವಿಧಾನವನ್ನು ಗಮನಿಸಿದರೆ ರಾಮಾಯಣದ ಹೃದಯವನ್ನೇ ಅರ್ಥ ಮಾಡಿಕೊಳ್ಳದೆ ಎಷ್ಟೋ ಬಾರಿ ಮಾಡಿದ್ದಾರಲ್ಲ ಅಂತ ಅನಿಸುತ್ತೆ. ಭವಭೂತಿಯ ಉತ್ತರಾಮಚರಿತ್ರೆ ಒಂದು, ಸ್ವಲ್ಪ ಮಟ್ಟಿಗೆ ಪ್ರತಿಮಾ ನಾಟಕ ಒಂದು 3 ಅಂಕದವರೆಗೆ ಅದು ಒಂದು, ಕೆಲವೊಂದು ಮಟ್ಟಿಗೆ ದಿನ್ಯಾಗನ ಕುಂದಮಾಲೆ, ಇಷ್ಟನ್ನು ಬಿಟ್ಟರೆ ಮಿಕ್ಕಂತೆ ಜಯದೇವನ ಪ್ರಸನ್ನರಾಘವ, ಮುರಾರಿಯ ಅನರ್ಘರಾಘವ ಮತ್ತು ರಾಜಶೇಖರನ ಬಾಲರಾಮಾಯಣ, ಮಹಾದೇವನ ಅದ್ಭುತ ದರ್ಪಣ, ಎಲ್ಲ ನಾಟಕಗಳು ತಗೊಳ್ಳಿ. ಸ್ವಲ್ಪ ಮಟ್ಟಿಗೆ ಒಂದು ಅಪವಾದ ಅಂತ ಹೇಳೋದಿದ್ದರೆ ಆಶ್ಚರ್ಯ ಚೂಡಾಮಣಿ, ಶಕ್ತಿಭದ್ರಂತು. ಆದರೂ ಅವೆಲ್ಲ ಕೂಡ ಆ ಒಂದು ರಾಮಾಯಣದ ಹೃದಯವನ್ನು ಗ್ರಹಿಸೋದ್ರೊಳಗೆ ತುಂಬ ತುಂಬ ಕಳಪೆಯಾಗಿವೆ ಅಂತ ಅನ್ಬೇಕು. ಒಳ್ಳೆಯ ಭಾಷೆ ಇದೆ, ಒಳ್ಳೆಯ ಕಲ್ಪನೆ ಇದೆ, ಒಳ್ಳೆಯ ಶೈಲಿ ಇದೆ. ಅರೆ ಪಾತ್ರಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದು ಹೊಳಿಲೇ ಇಲ್ವಾ? ಒಬ್ಬ ಕಾಳಿದಾಸನೋ ಒಬ್ಬ ಶೂದ್ರಕನೋ ಯಾಕೆ ಇದಕ್ಕೆ ಕೈ ಹಾಕಲಿಲ್ಲ ಅಂತ ದುಃಖ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ನೋಡಿದ್ರೆ ರಾಮಾಯಣದಂಥ ವಸ್ತುವನ್ನು ಆ ಒಂದು ಮೂಲ ಧಾತುವಿಗೆ ಭಂಗ ಬರದಂತೆ ಉತ್ಕೃಷ್ಟವಾಗಿ ಅತ್ಯಂತ ನಿರೂಪಣೆ ಮಾಡುವ ರೂಪಕವೇ ಸಂಸ್ಕೃತದಲ್ಲಿ ಬರಲಿಲ್ಲ ಅಂತ ಅನಿಸುತ್ತೆ. ಸಂಸ್ಕೃತದ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಆದರೆ ಸತ್ಯ ಅಭಿಮಾನಗಳಿಗಿಂತ ದೊಡ್ಡದು, ಸಂಸ್ಕೃತಕ್ಕಿಂತ ದೊಡ್ಡದು. ಸಂಸ್ಕೃತದಲ್ಲಿ ಬೇಕಾದಷ್ಟು ಸುಳ್ಳಿದೆ, ಬೇರೆ ಭಾಷೆಗಳಲ್ಲಿ ಬೇಕಾದಷ್ಟು ಸತ್ಯ ಇದೆ. ಅಲ್ಲಿ ಯಾವ ದಾಕ್ಷಿಣ್ಯವೂ ನಾವು ಇಟ್ಕೊಳ್ಬಾರ್ದು. ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಕೊರತೆಗಳು ಏನು ಅನ್ನೋದನ್ನು ದಾಕ್ಷಿಣ್ಯ ಇಲ್ಲದೆ ಹೇಳಬೇಕು. ಇಲ್ಲಿ ಹನುಮನ್ ನಾಟಕ ಆ ರೀತಿಯಾದ ಕೊರತೆಗಳ ಜೊತೆಗೆ ಬೆಳಕೊಂಡು ಬಂದಿವೆ. ಆದರೆ ಕೆಲವು ಭಾಗಗಳ ಸ್ವಾರಸ್ಯ ಅದನ್ನು ನೋಡ್ತಾ ಇದ್ದೀವಿ. ಹನುಮಂತನನ್ನು ರಾವಣ ಎದುರಿಸುವಂಥದ್ದು, ಸಂವಾದದಲ್ಲಿ ಎದುರಿಸುವಂಥದ್ದು ಆ ಥರದ್ದು ಯಾವುದೂ ಬರೋದಿಲ್ಲ ಇಲ್ಲಿ. ಹನುಮಂತ ಮೂಲದ ವಾಲ್ಮೀಕಿ ರಾಮಾಯಣದಲ್ಲಿ ಸಿಂಹಾಸನಸ್ಥನಾದ ರಾವಣನನ್ನು ನೋಡಿ ಅಬ್ಬಾ ಇವನ ಪರಾಕ್ರಮವೇ, ಇವನ ತೇಜಸ್ಸೇ, ಇವನ ಓಜಸ್ಸು, ಇವನ ಗಾಂಭೀರ್ಯ, ಇವನ ಘನತೆ, ಅಹೋ ರೂಪಂ, ಅಹೋ ಶೌರ್ಯಂ, ಅಹೋ ಜ್ಞಾನಂ ಅಂತ ಕೊಂಡಾಡ್ತಾ ಈ ಸ್ತ್ರೀ ಲಾಂಪಟ್ಯ ಅನ್ನುವ ಒಂದು ದೌರ್ಬಲ್ಯ ಇಲ್ಲದೆ ಇದ್ದರೆ 3 ಲೋಕಗಳಿಗೆ ಇಂದ್ರನಾಗೋದಕ್ಕೆ ಇವನಿಗಿಂತ ಯೋಗ್ಯ ಯಾರು ಅಂತಂತಾನೆ. ಇಂಥ ರಸಮಯವಾದ ಸಂದರ್ಭಗಳು ಎಲ್ಲ ಬರೋಲ್ಲ ಇಲ್ಲಿ. ಆದರೆ
ಹನುಮಂತ ಬಾಲದ ಬೆಂಕಿಯನ್ನು ಇಡೀ ಲಂಕೆಗೆ ಅಂಟಿಸಿಕೊಂಡು ಹೋಗ್ತಾ ಇದ್ದಾಗ ರಾವಣ ನೋಡಿ ಬೆಚ್ಚಿ ಬಗೆಯುವ ಭಾವದ ಒಂದು ಪದ್ಯ ತುಂಬ ಚೆನ್ನಾಗಿದೆ. ತುಷ್ಟಃ ಪಿನಾಕಿ ದಶಭಿಶಿರೋಭಿ ತುಷ್ಟೋ ನ ಚೈಕಾದಶಕೋ ಹಿ ರುದ್ರ ಅಥೋ ಹನುಮಾನ್ ದಹತೀತಿ ಕೋಪಾತ್ ಪಂಕ್ತೇಹಿ ಭೇದೋ ನ ಪುನಃ ಶಿವಾಯ. ನಾನು 10 ತಲೆಗಳನ್ನು ರುದ್ರನಿಗೆ ಅರ್ಪಣೆ ಮಾಡಿ ತನ್ಮೂಲಕವಾಗಿ ಶಿವನ ಅನುಗ್ರಹವನ್ನು ಪಡೆದೆ. ನನಗನ್ನಿಸುತ್ತೆ 11 ರೂಪ ಶಿವನದು, ಏಕಾದಶ ರುದ್ರರು ಅಂತ ಕರೀತಾರೆ. ಒಂದು ತಲೆ ನನಗಿಲ್ಲ, ಆ ಕಾರಣದಿಂದ ಇನ್ನೊಂದು ತಲೆಯನ್ನು ಕೊಡೋಕ್ಕಾಗಲಿಲ್ಲ. ಆ ರುದ್ರನ 11ನೇ ರೂಪ ಈ ಹನುಮಂತನ ರೂಪದಲ್ಲಿ ಉಗ್ರವಾಗಿ ಕೋಲಾಹಲ ಮಾಡ್ತಾ ಇದೆ. ಅದಕ್ಕೆ ಯಾವುದೂ ಬಲಿ ಹಾಕಲಿಲ್ಲ, ತಲೆಯ ಬಲಿ ಅಂತ ಹೇಳ್ಬಿಟ್ಟು ಅಂದುಕೊಳ್ಳುವಂಥದ್ದು. ಇಲ್ಲಿ ಪದ್ಮಾದಿ ಪುರಾಣಗಳಲ್ಲಿ ಬರ್ತದೆ ಹನುಮಂತ ರುದ್ರಾಂಶ ಸಂಭೂತ ಅಂತ ಕೂಡ ಉಂಟು. ಅದನ್ನು ಕೂಡ ಅನ್ವಯ ಮಾಡಿಕೊಳ್ಳಬಹುದು. ಆಮೇಲೆ ನೋಡಿ, ಸೀತೆಯ ಚೂಡಾಮಣಿಯನ್ನು ತೆಗೆದುಕೊಂಡು ಹೋಗಿ ರಾಮನಿಗೆ ಕೊಡ್ತಾನಲ್ಲ, ಆ ಸಂದರ್ಭದಲ್ಲಿ ಒಂದು ಅನುಷ್ಟುಪ್ಪು ತುಂಬ ಚೆನ್ನಾಗಿರುವಂಥದ್ದು, ಚಿಕ್ಕದಾದರೂ ಚೊಕ್ಕವಾದಂಥ ರಚನೆ. ಶಿಖಾಂ ಧೂಮಶಿಖಾಂ ಶತ್ರೋಹೋ ಕಾಲವ್ಯಾಲ ವಧೂಮಿವ ಉದ್ಯಮ್ಯಾಸ್ಯ ಶಿರೋರತ್ನಂ ಸಂಜ್ಞಾನಂ ಸ್ವಾಮಿನೇ ದದೌ. ಸೀತೆ ತನ್ನ ಮುಡಿಯಿಂದ ಚೂಡಾಮಣಿಯನ್ನು ತೆಗಿತಾಳಂತೆ. ಹೇಗೆ ಅಂತಂದರೆ, ಆ ಮುಡಿ ತಲೆ ಕೂದಲು ಬೆರೆ ಹೊಯ್ಕೊಂಡದ್ದು ಹೇಗಿತ್ತು ಅಂದರೆ, ಶತ್ರುವನ್ನು ನಾಶ ಮಾಡೋದಕ್ಕಿರುವ ತನ್ನ ಕೋಪಾಗ್ನಿಯ ಹೊಗೆ ಅಲ್ಲಿಂದ ಬಂದಂಥ ಒಂದು ಚೂಡಾಮಣಿ ಇದು ಅಂತ. ಆ ಕೋಪಾಗ್ನಿಯ ಹೊಗೆಯಂತೆ ಆ ತಲೆ ಕೂದಲು ಕಾಣಿಸ್ತಾ ಇತ್ತು. ಮತ್ತು ಅದನ್ನು ಓಸರಿಸಿಕೊಂಡ್ಳು. ಇನ್ನು ಈ ತಲೆ ಕೂದಲನ್ನು ಹೀಗೆ ಬರೆ ಹೊಕ್ಕೊಳ್ಳೋದ್ರೊಳಗೆ ಅರ್ಥ ಕಾಣೋದಿಲ್ಲ, ರಾಮ ಬರ್ತಾನೆ ಅಂತ ಗೊತ್ತಾಗಿ ಅಲ್ಲಿಂದ ಆ ಚೂಡಾಮಣಿಯನ್ನು ತೆಗೆದು ಹನುಮಂತರಿಗೆ ಕೊಟ್ಟಳು ಅಂತ. ಈ ಥರದ ಸಣ್ಣ ಪುಟ್ಟ ಸ್ವಾರಸ್ಯಗಳಲ್ಲಿ ತುಂಬ ಸೊಗಸಾಗುತ್ತದೆ. ಉದಾಹರಣೆಗೆ ನಮ್ಮ ಅಭಿನಂದನ ರಾಮಚರಿತ ಅನ್ನುವ ತುಂಬ ಉತ್ಕೃಷ್ಟವಾದ ಕಾವ್ಯ. ಸಂಸ್ಕೃತದ ರಾಮ ಕಾವ್ಯಗಳ ಪೈಕಿ ಒಳ್ಳೆಯ ಸ್ಥಾನಕ್ಕೆ ಸಲ್ಲಬಹುದಾದದ್ದು ಅಭಿನಂದನ. ಸುಮಾರು 40ಕ್ಕೂ ಹೆಚ್ಚು ಸರ್ಗಗಳ ಒಂದು ಒಳ್ಳೆಯ ಮಹಾಕಾವ್ಯ. ಅವನು ಬಂಗಾಳದ ಪಾಲ ಸೇನರ ಕಾಲದಲ್ಲಿದ್ದ 8-9ನೇ ಶತಮಾನದವನು. ಅವನನ್ನು ವಾಗೀಶ್ವರ ಅಭಿನಂದನ ಅಂತ ಹೇಳಿಬಿಟ್ಟೇ ಅವನು ವಾಕ್ಯಿಗೆ ಅಧಿಪತಿ ಅಂತ ಕೊಂಡಾಡ್ತಾರೆ. ಅವನು ಸೀತೆ ಚೂಡಾಮಣಿ ನೋಡಿದಾಗ ವರ್ಣಿಸುವಾಗ ಏತದೇತದಿತಿ ರೋಮಹರ್ಷಣಂ, ಇದು 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 ಚೂಡಾಮಣಿ, ರಾಮನ ಮುದ್ರೆಂಗರನ್ನು ನೋಡಿ ಇದು ಅಂತ ಏತದೇತದಿತಿ ಅಂತ ಪುನರುಕ್ತಿಯಿಂದ ಒಂದು ಸ್ವಾರಸ್ಯ ತರ್ತಾನೆ. ಇದೇ ಉಂಗುರ, ಇದು ನಾನು ರಾಮನ ಕೈ ಹಿಡಿದಾಗ ಕಂಡದ್ದು ಅಂತ ಭಾವಿಸಿಕೊಡ್ಲು ಅಂತ. ಈ ಥರ ಸೂಕ್ಷ್ಮಗಳನ್ನು ಗಮನಿಸುವುದರೊಳಗೆ ಚೆನ್ನಾಗೇನೋ ಮಾಡ್ತಾರೆ. ಆದರೆ ಕೆಲವೊಂದು ಕಡೆಗೆ ಕಣ್ಣು ಕೋರೈಸುವಂತೆ ಉಜ್ವಲವಾದ ಭಾವಗಳು ಬರ್ತವೆ ಅನ್ನೋದಕ್ಕೆ ನೋಡಿ, ರಾಮ ಹನುಮಂತನ ನಿರೀಕ್ಷೆಯಲ್ಲಿಯೇ ಇದ್ದಾಗ ಹನುಮಂತ ಹೋಗಿ ಸೀತೆಯ ಅಭಿಜ್ಞಾನವನ್ನು, ಅಸ್ತಿತ್ವವನ್ನು ಎಲ್ಲ ವಿವರಿಸ್ತಾನಲ್ಲ, ಆಗ ರಾಮ ಬಹಳ ಸಂತೋಷ ಪಡ್ತಾನೆ. ಆ ಸಂತೋಷವನ್ನು ಕಂಡು ಸಂಕೋಚ ಪಡ್ತಾನೆ ಹನುಮಂತ. ಪೀತೋ ನಾಂಭುನಿಧಿಹಿ ನ ಕೋಣಪಪುರಿ ನಿಷ್ಪಿಷ್ಯ ಚೂರ್ಣೀಕೃತ ನಾನೀತಾನಿ ಶಿರಾಂಸಿ ರಾಕ್ಷಸಪತೇರ್ನಾನಾಯಿ ಸೀತಾಮಯ ಆಶ್ಲೇಷಾರ್ಪಣ ಪಾರಿತೋಷಿಕಮಹಂ ನಾರ್ಹಾಮಿ ವಾರ್ತಾಹರೋ ಜಲ್ಪನ್ನಿತ್ಯನಿಲಾತ್ಮಜಸ್ಸ ಜಯತಿ ವ್ರೀಡಾ ಜಡೋ ರಾಘವೇ. ರಾಮ ಹನುಮಂತನ ಉಪಕಾರಕ್ಕೆ ತುಂಬ ಸಂತೋಷಪಟ್ಟು, ಈ ಉಪಕಾರವನ್ನು ನಾನು ಹೇಗಯ್ಯ ತೀರಿಸೋದಕ್ಕಾಗುತ್ತೆ, ಖಂಡಿತ ಆಗೋದಿಲ್ಲ, ಇದು ಜನ್ಮ ಜನ್ಮಕ್ಕೂ ಉಳಿದು ಬಿಡಲಿ, ಕೇವಲಂ ಋಣಿನೋವಯಂ ಅಂತ ಹೇಳಿಬಿಟ್ಟು ನಾನು ಸದಾಕಾಲ ನಿನಗೆ ಋಣಿಯಾಗಿರ್ತೀನಿ ಅಂತ ಅಪ್ಪಿಕೊಳ್ತಾನೆ. ಇನ್ನೇನೂ ನನಗೆ ಕೊಡೋಕ್ಕಾಗೋಲ್ಲ, ಇಲ್ಲ ಅಂತ ಹೇಳಿಬಿಟ್ಟು. ಈ ಅಪ್ಪುಗೆಯ ಪಾರಿತೋಷಕ ತುಂಬ ದೊಡ್ಡದು, ನಾನು ಇದಕ್ಕೆ ಅರ್ಹನಲ್ಲ ಅಂತ ಹನುಮಂತ ಹೇಳೋದು. ಇದು ಯಾವ ರಾಮಾಯಣದಲ್ಲೂ ಇಲ್ಲದ ಹನುಮನ್ ನಾಟಕದಲ್ಲಿ ಮಾತ್ರ ಕಾಣುವಂಥ ತುಂಬ ಸುಂದರವಾದ ಕಲ್ಪನೆ. ಪೀತೋ ನಾಂಬುನಿಧಿ, ನಾನೇನು ಸಮುದ್ರ ಕುಡಿದು ಬಿಡಲಿಲ್ಲ, ಅಗಸ್ತ್ಯನಿಗೆ ದಾಟಿದ್ದಷ್ಟೇ. ನ ಕೋಣಪಪುರಿ ನಿಷ್ಪಿಷ್ಯ ಚೂರ್ಣೀಕೃತ, ಮತ್ತು ಲಂಕೆಯನ್ನು ನಾನೇನು ಹಿಡಿದು ಹಿಂಡಿ ಹಿಪ್ಪೆ ಮಾಡಿ ಧೂಳಿಪಟ ಮಾಡಿಬಿಡಲಿಲ್ಲ, ಅದನ್ನು ಪುಡಿ ಮಾಡಲಿಲ್ಲ, ಸುಟ್ಟಿದ್ದಷ್ಟೇ. ನಾನೀ ತಾನಿ ಶಿರಾಂಸಿ ರಾಕ್ಷಸಪತಿಯರ್ ನಾನಾಯಿ, ಆ ರಾಕ್ಷಸಪತಿಯ ತಲೆಗಳನ್ನು ನಾನೇನು ಕತ್ತರಿಸಲಿಲ್ಲ, 10 ತಲೆಯೂ ಬಾಗುವಂತೆ ಅವಮಾನದಿಂದ ಮಾಡಿದ್ದಾನೆ. ನಾನಾಯಿ ಸೀತಾಮಯ, ಸೀತೆಯನ್ನೇನು ನಾನು ಮತ್ತೆ ಹೊತ್ಕೊಂಡು ವಾಪಸ್ ಕರ್ಕೊಂಡು ಬರಲಿಲ್ಲ, ಸಿದ್ಧ ಇದ್ದ, ಸೀತೆಯೇ ಬೇಡ ಅಂತಂದಳು. ಸೀತೆಯ ಅಸ್ತಿತ್ವವನ್ನು ಮತ್ತು ಅವಳ ಅಭಿಜ್ಞಾನವನ್ನು ತಂದುಕೊಟ್ಟಿದ್ದಾನೆ. ಹಾಗಿರೋದ್ರಿಂದ ನಾನು ಇಷ್ಟೆಲ್ಲ ಏನು ದೊಡ್ಡ ಕೆಲಸ ಮಾಡದೇ ಇರೋದ್ರಿಂದ ಇದು ಮಾಡಿದ ಜುಜುಬಿ ಕೆಲಸ. ಆಶ್ಲೇಷಾರ್ಪಣ ಪಾರಿತೋಷಿಕಮಹಂ ನಾರ್ಹಾಮಿ ವಾರ್ತಾಹರ, ಹಾಗಾಗಿ ನಾನು ಬರೀ ಮಾಡಿದ ಕೆಲಸ ಪೋಸ್ಟ್ ಮ್ಯಾನಿನ ಕೆಲಸ, ವಾರ್ತಾಹರನ ಕೆಲಸ. ನನಗೆ ಇಷ್ಟು ದೊಡ್ಡ ಗೌರವವನ್ನು ಕೊಡೋದು ಎಲ್ಲಾದರೂ ಉಂಟೆ ಅಂತ ಹೀಗೆ ತನಗೆ ತಾನೇ ಗುಣಕ್ಕೊಳ್ತಾ ಇದ್ದ. ರಾಮ ಅವನನ್ನು ಜೋರಾಗಿ ಹೇಳೋಕ್ಕೂ ಬಿಡಲಿಲ್ಲ.
ಅನಿಲಾತ್ಮಜ ಸಜಯತಿ ವ್ರೀಡಾಜಡೋ ರಾಘವೇ. ಅವನು ನಾಚಿ ತಲೆ ತಗ್ಗಿಸ್ತಾ ಇದ್ದರೆ ಹನುಮಂತ ತಲೆ ಎತ್ತಿ ಅವನನ್ನು ಅಪ್ಪಿಕೊಂಡು ಸಂತೋಷಗೊಳಿಸಿದ ಅನ್ನುವಂಥದ್ದು ತುಂಬ ಹೃದಯಂಗಮವಾದ ಭಾವ. ಸೀತೆ ಹತ್ರ ಕೂಡ ಅವನು ಹೇಳ್ತಾನಲ್ಲ, ಮದ್ವಿಶಿಷ್ಟಾಶ್ಚ ಮತ್ತುಲ್ಯಾಹ ಸಂತಿನೈಕೆ ಪ್ಲವಂಗಮಾಹ. ಅಮ್ಮ, ನನ್ನಂಥವ್ರು ಎಷ್ಟು ಜನ ಇದ್ದಾರೆ ಅಂತ ನೀನು ಕೇಳಿದ್ಯಲ್ವಾ, ನಿನಗೊಬ್ಬನಿಗಾಯ್ತಪ್ಪ ಸಮುದ್ರ ದಾಟಿ ಬರೋಕ್ಕೆ ಅಂತ. ನನ್ನ ಸಮಾನ, ನನಗಿಂತ ಮೇಲು, ಇದೇ ಥರ ಇರೋರೇ ಇನ್ಯಾರೂ ಇಲ್ಲ. ಇದು ತುಂಬ ಅಲ್ಪ ಕಾರ್ಯ ಅಂತ ನನ್ನನ್ನು ವಿನಿಯೋಗಿಸಿದ್ದು ಅಂತ ಅಪ್ಪಟ ಸುಳ್ಳು ಹೇಳಿದ್ದಾನೆ ಹನುಮಂತ. ಆದರೆ ಈ ಸುಳ್ಳು ಯಾತಕ್ಕೆ ಹೇಳ್ದ? ಇಲ್ಲರೆ ಸೀತೆ ಸತ್ತೇ ಹೋಗ್ಬಿಡ್ತಾ ಇದ್ಲು ಅಂತ ಅನಿಸುತ್ತೆ. ಹನುಮಂತ ಬಿಟ್ಟು ಇನ್ಯಾರೂ ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಹೋಗಿ ಬಂದನಲ್ಲ. ಆಮೇಲೆ ಹೇಳ್ತಾನೆ, ಕಾಶೃಂಗಾರ ಕಥಾ, ಕುತೂಹಲ ಕಥಾ, ಗೀತಾದಿ ವಿದ್ಯಾ ಕಥಾ, ಮಾದ್ಯತ್ಕುಂಭಿ ಕಥಾ, ತುರಂಗಮ ಕಥಾ, ಕೋದಂಡ ದೀಕ್ಷಾ ಕಥಾ, ಏಕೈವಾಸ್ತಿ ಮಿತಃ ಪಲಾಯನ ಕಥಾ, ತದ್ಭೀತ ರಕ್ಷಃಪತೇ ದೇವಶ್ರೀ ರಘುನಾಥ ತಸ್ಯ ನಗರೆ ಸ್ವಪ್ನೋಪಿ ನಾನ್ಯಾ ಕಥಾ. ಲಂಕೆ ಹೇಗಿದೆ ಅಂತ ಕೇಳಿದೆಯಲ್ಲ, ಅಲ್ಲಿ ಇವತ್ತು ಶೃಂಗಾರದ ಕಥೆ ಇಲ್ಲ, ಯಾವುದೇ ಕುತೂಹಲದ ಕಥೆ ಇಲ್ಲ, ಯಾವುದೇ ಗೀತ ನೃತ್ಯ ವಾದಿತ್ರ ವಿನೋದದ ಕಥೆ ಇಲ್ಲ, ಯಾವುದೇ ವಿದ್ಯಾ ವಿನೋದದ ಕಥೆ ಇಲ್ಲ, ಮತ್ತು ಕೊಬ್ಬಿದ ಮದಭರಿತವಾದ ಆನೆಗಳ ಕಥೆ ಇಲ್ಲ, ನಾಗಾಲೋಟ ಮಾಡುವ ಕುದುರೆಗಳ ಕಥೆ ಇಲ್ಲ, ಆಯುಧಗಳನ್ನು ಮಸ್ದಾಡುವ ಕಥೆ ಇಲ್ಲ. ಒಂದೇ ಕಥೆ ಇದೆ, ಅದು ಪಲಾಯನ ಕಥೆ. ಹೇಗೆ ನಾವು ರಾಮ ಬಂದಾಗ ಜೀವ ಉಳಿಸ್ಕೊಳ್ಬೇಕು ಲಂಕೆಯಿಂದ ಓಡಿ ಹೋಗಿ ಅಂತ ಈ ಕಥೆಯೊಳಗೆ ಇಡೀ ಲಂಕಾ ಕಥೆ ಮಗ್ನವಾಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ನೀನು ಲಂಕೆಯನ್ನು ಸುಟ್ಟೇ ಬಂದುಬಿಟ್ಟಿಯಲ್ಲಪ್ಪ ಅಂದರೆ, ಇಲ್ಲ, ನಿಶ್ವಾಸೇನೇವ ಸೀತಾಯಾಹ ರಾಜನ್ ಕೋಪಾನಲೇನತೆ ದಗ್ಧಪೂರ್ವ ಸಾತು ಲಂಕಾ ನಿಮಿತ್ತಮಭವತ್ ಕಪಿ. ಸೀತೆಯ ನಿಟ್ಟುಸಿರಿನಿಂದ, ನಿನ್ನ ಕೋಪದಿಂದ ಮೊದಲಿಗೆ ಸುಟ್ಟೋಗಿತ್ತು, ಬರೀ ಕೋತಿ ನಿಮಿತ್ತವಾಯಿತು ಅಷ್ಟೇನೆ ಅಂತ. ಶಾಖಾಮೃಗಸ್ಯ ಶಾಖಾಯ ಶಾಖಾಂ ಗಂತುಂ ಪರಾಕ್ರಮ ಯತ್ಪುನರ್ಲಂಘಿತಾಂಭೂಧಿ ಪ್ರಭಾವೋಯಂ ಪ್ರಬೋತವ. ಈ ಶಾಖಾಮೃಗ, ಕಪಿಗೆ ಶಾಖಾಮೃಗ ಅಂತ ಸಂಸ್ಕೃತದಲ್ಲಿ ಒಂದು ಹೆಸರು. ಕೊಂಬೆಯಿಂದ ಕೊಂಬೆಗೆ ನೆಗೆಯುತ್ತೆ ಅಂತ. ಇದಕ್ಕೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ನೆಗೆಯೋದಕ್ಕೆ ಗೊತ್ತು. ಸಮುದ್ರದ ಒಂದು ದಡದಿಂದ ಮತ್ತೊಂದು ದಡಕ್ಕೆ ನೆಗೆಯುವ ಶಕ್ತಿ ಬಂದದ್ದಾದರೂ ನೀನು ಯಜಮಾನನಾಗಿದ್ದರಿಂದ ಇನ್ಯಾವುದರಿಂದನೂ ಅಲ್ಲ ಅಂತ. ಈ ತಮ್ಮ ಯೋಗ್ಯತೆಯನ್ನು ತಾವೇ ಕಡಿಮೆ ಮಾಡಿಕೊಂಡು ಅಹಂಕಾರ ಖಂಡನೆ ಮಾಡಿಕೊಳ್ಳುವ ಮಹಾಗುಣ ನಮ್ಮ ಆರ್ಷಕಾವ್ಯಗಳ ಪೈಕಿ ಎದ್ದು ಕಾಣುವಂಥದ್ದು ಹನುಮಂತನಲ್ಲೇ. ಹಾಗೆ ನೋಡಿದರೆ ಬೈ ಎನಿ ಎಸ್ಟಿಮೇಟ್ ರಾಮಾಯಣ ಮಹಾಭಾರತಗಳಲ್ಲಿ ಹನುಮಂತನಂತಹ ತುಂಬ ಬ್ಯಾಲೆನ್ಸ್ಡ್ ಕ್ಯಾರೆಕ್ಟರ್ ಇದೆಯಲ್ಲ, ಬಹಳ ಬಹಳ ಅಪೂರ್ವ, ಎಲ್ಲಿಯೂ ಕಾಣುವಂಥದ್ದಲ್ಲ. ಇವನಿಗೆ ಆ ಶಕ್ತಿ ಇತ್ತು ಮತ್ತು ಆ ಸಂಯಮವೂ ಇತ್ತು. ಶಕ್ತಿ ವಿನಯ ಎರಡೂ ಕೂಡ ಇದ್ದಂಥ ಮಹಾನುಭಾವ ಹನುಮಂತ. ಆ ದೃಷ್ಟಿಯಿಂದಲೇ ಇದು ಅವನ ರಚನೆ ಅಂತ ಭಾವಿಸೋದಾದರೆ ಅದೊಂದು ಶ್ಲಾಘ್ಯವಾದದ್ದು ಅಂತಲೇ ಅನಿಸುತ್ತದೆ. ಕಾರಣ, ಶಕ್ತಿಶಾಲಿಗಳಿಗೆ ನಮ್ರತೆ ಬರೋದಿಲ್ಲ, ವಿನಮ್ರರಾದವರಿಗೆ ಶಕ್ತಿ ಇರೋದಿಲ್ಲ. ಇದು ಲೋಕದಲ್ಲಿ ಕಾಣುವಂಥ ಹಲ್ಲಿಲ್ಲದೆ ಕಡಲೆ ಇಲ್ಲದೆ ಹಲ್ಲು ಇದು. ಆದರೆ ಹನುಮಂತನಲ್ಲಿ ಅದು ಎರಡೂ ಇದೆ. ಮತ್ತು ಯಾವುದೇ ಸ್ವಾರ್ಥ ಲೇಷವೂ ಇಲ್ಲ. ವಿನಯ, ಪರಾಕ್ರಮ, ನಿಸ್ವಾರ್ಥತೆ, ಪ್ರತ್ಯುತ್ಪನ್ನ ಮತಿತ್ವ ಒಂದೇ ಎರಡೇ ಗುಣಗಳು. ಅಪಚಾರವಲ್ಲ ಅಂತಂದರೆ ರಾಮನು ಎಷ್ಟೋ ಬಾರಿ ವಿವಶ ಆಗಿಬಿಡ್ತಾನೆ, ಹನುಮಂತ ಆಗಲಿಲ್ಲ ಅಂತ. ಗಸುಭಟ್ಟ ಬೆತ್ತಿಗೇರಿ ಅಂತ ಉತ್ತರ ಕನ್ನಡದ ಒಳ್ಳೆಯ ಕವಿ, ಸೂಕ್ಷ್ಮ ಸಂವೇದನಶೀಲರಾದಂಥವರು. ಅವರು ಒಂದು ಶಾಲೆಯ ಅಧ್ಯಾಪಕರು. ಒಳ್ಳೆಯ ಸ್ವೋಪಜ್ಞವಾದ ದೃಷ್ಟಿ ಉಂಟು. ಹಠಗಾರರು, ಗಟ್ಟಿ ಪಟ್ಟು ಹಿಡಿದು ತಮ್ಮ ಅಭಿಪ್ರಾಯವನ್ನು ತಾವು ನೆಚ್ಕೋತಾರೆ. ಸಾಕಷ್ಟು ಅವರ ಜೊತೆಗೆ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಆದರೆ ಒಳ್ಳೆಯ ಕವಿ ಅವರು. ಈ ಹೊತ್ತಿನ ಕನ್ನಡದಲ್ಲಿ ಹೆಚ್ಚು ಪ್ರಸಿದ್ಧರಲ್ಲದೇ ಇದ್ದರೂ ಒಳ್ಳೆಯ ಪ್ರಬುದ್ಧರಾಗ್ತಾ ಇರ್ತಕ್ಕಂಥ ಕವಿಯವರು. ಅವರ ನಳದಮಯಂತಿ ಎನ್ನುವ ಒಂದು ಕಥನ ಕಾವ್ಯ ತುಂಬ ಚೆನ್ನಾಗಿರುವಂಥ ಮಹಾಕಾವ್ಯ ಕಲ್ಪವಾದಂಥದ್ದು. ಆ ರೀತಿಯಾದ ಒಂದು ಕೃತಿ. ಹಾಗಲ್ಲದೆ ನವ್ಯ ಶೈಲಿಯಲ್ಲೂ ಬರೆದಿದ್ದಾರೆ, ಹವ್ಯಕ ಭಾಷೆಯಲ್ಲಿ ಕೂಡ ಬರೆದಿದ್ದಾರೆ. ಅವರ ಪ್ರಾಚೀನ ಶೈಲಿಯ ಕವಿತಾ ರಚನೆ ನನಗೆ ತುಂಬ ಇಷ್ಟವಾಗುತ್ತದೆ. ಹೊಸ ಕಲ್ಪನೆಗಳಿವೆ, ಹೊಸ ಭಾವನೆಗಳಿವೆ. ನಿಸರ್ಗವನ್ನು, ಬದುಕನ್ನು ಗಂಭೀರವಾಗಿ ಕಂಡಂಥ ಆಳ ಇದೆ ಆತನಲ್ಲಿ. ಅವರು ವಾಲ್ಮೀಕಿಗಾದ ಅನ್ಯಾಯ ಅಂತ ಒಂದು ಸಣ್ಣ ಆದರೆ ತುಂಬ ವಿಶಿಷ್ಟವಾದ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಅವರು ಒಂದು ಕಲ್ಪನೆಯನ್ನು ಮಾಡ್ತಾರೆ. ಅಂದರೆ ರಾಮಾಯಣದ ಬಗ್ಗೆ ಅವರು ಮಾಡಿರೋ ಒಂದು ಒಳ್ಳೆಯ ಅಬ್ಸರ್ವೇಷನ್ ಅದು. ಏನಂದರೆ, ರಾಮಾಯಣ ಒಂದು ಅದ್ಭುತವಾದ ಸಾಂಕೇತಿಕ ಕಾವ್ಯ. ಹಲವು ಪಾತ್ರಗಳಲ್ಲಿ ಒಂದೇ ಪಾತ್ರದ ಪ್ರತಿಫಲನವನ್ನು ನೋಡ್ತೀವಿ. ಉದಾಹರಣೆಗೆ ಲಕ್ಷ್ಮಣ ಮತ್ತು ಹನುಮಂತ ಇವರಿಬ್ಬರೂ ರಾಮನ ಎರಡು ಮನಸ್ಸುಗಳ ಸಂಕೇತ ಅಂತ. ರಾಮನ
ಇಮಿಡಿಯೇಟ್ ರಿಯಾಕ್ಷನ್ ಯಾವುದಿದೆ, ಅದು ಸ್ಪಾಂಟೇನಿಯಸ್ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೀವಲ್ಲ, ಪರಾವರ್ತಿತ ಪ್ರತಿಕ್ರಿಯೆ ಅಂತ, ಅದು ಲಕ್ಷ್ಮಣ. ರಾಮನ ಆಶೋತ್ತರಗಳು, ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ರಾಮನ ಆಶೋತ್ತರಗಳು, ಆಸ್ಪಿರೇಷನ್ಸ್ ಆಫ್ ರಾಮ ಆರ್ ರೆಪ್ರೆಸೆಂಟೆಡ್ ಇನ್ ಹನುಮಾನ್. ಆ್ಯಂಡ್ ದಿ ನ್ಯಾಚುರಲ್ ಎಕ್ಸ್ಕ್ಲಮೇಷನ್ ಆ್ಯಂಡ್ ರಿಯಾಕ್ಷನ್ ಆಫ್ ಇಮಿಡಿಯಸಿ ಅದು ಲಕ್ಷ್ಮಣನಲ್ಲಿ ಅಂತ. ಕಾರಣ ಪಟ್ಟಾಭಿಷೇಕ ರಾಮನಿಗೆ ಇಲ್ಲ ಅಂದರೆ ರಾಮ ಸುಮ್ಮನೆ ಆಗ್ತಾನೆ. ಅರೆ ಲಕ್ಷ್ಮಣ ಆಯುಧಾನೇ ಹಿಡ್ಕೊಂಡು ಬಂದು ತಂದೆಯೇ ಕೊಂದು ಬಿಡ್ತೀನಿ, ಗುರೋರಪ್ಯವಲಿಪ್ತಸ್ಯ ಕಾರ್ಯ ಮಜಾನತಃ ಉತ್ಪತಂ ಪ್ರತಿಪನ್ಯಸ್ಯ ಕಾರ್ಯಂ ಭವತಿ ಶಾಸನಂ ಅಂತ ತಂದೆಯೇ ಕೊಂದು ಬಿಡಬೇಕು ಅಂತ. ಹಾಗೆ ಬರ್ತಾ ಇರೋದು ಗೊತ್ತಾದಾಗ ತೊಗೊಂಡು ಹೋಗೇ ಬಿಡೋಣ, ಮೊದಲು ಸೈನ್ಯ ತೊಗೊಂಡು ಅವನು ಧೂರ್ತ ನಮ್ಮನ್ನು ಕಾಡಿಗಟ್ಟಿದ್ದಲ್ಲದೆ ಈಗ ಶತ್ರುಶೇಷ ಇರಬಾರ್ದು ಅಂತ ಮಾಡ್ತಾ ಇದ್ದಾನೆ, ಕೊಂದೇ ಬಿಡೋಣ ಅಂತ. ಇದು ರಾಮನ ಮನಸ್ಸಿನಲ್ಲಿ ಬಂದ ಒಂದು ಭಾವ. ಆದರೆ ಅವನ ಸಂಸ್ಕಾರದಿಂದ ಅದನ್ನು ಪಕ್ಕಕ್ಕಿಡ್ತಾನೆ. ಹೀಗೆ ರಾಮನ ಒಂದು ಸಹಜವಾದ ವ್ಯಕ್ತಿತ್ವ ಯಾವುದುಂಟು ಅದರ ಸಂಕೇತವಾಗಿ ಲಕ್ಷ್ಮಣ ಇದ್ದಾನೆ. ಅದೇ ಸೀತೆಯನ್ನು ಹುಡುಕಬೇಕು ಅಂದರೆ ಸಮುದ್ರವನ್ನು ದಾಟೋದಕ್ಕೆ ಸಿದ್ಧ ಅನ್ನುವ ರಾಮನ ಆಸ್ಪಿರೇಷನ್ನೇ ಹನುಮಂತನಂತೆ ಕೆಲಸ ಮಾಡುವುದು ಅಂತ. ಇದರ ಬಗ್ಗೆ ನನ್ನದಾದ ಕೆಲವು ಅಭಿಪ್ರಾಯ ಭೇದಗಳನ್ನು ನಾನು ಅವ್ರಿಗೆ ಪತ್ರದಲ್ಲಿ ಹೇಳಿದೆ. ಅವರು ಒಪ್ಕೊಳ್ಳಲ್ಲ, ಜಿಗುಟು ಅಂತಂದನಲ್ಲ. ಅದು ಏನೇ ಇರಲಿ, ಉತ್ಕೃಷ್ಟವಾದ ಒಂದು ಕಲ್ಪನೆ ಮಾಡಿದ್ದಾರಲ್ಲ. ಅರೆ ವಾಲ್ಮೀಕಿ ರಾಮಾಯಣದ ರಚನಾ ಕೌಶಲ ಯಾವ ಬಗೆಯಾದದ್ದು ಅಂತ ಹೀಗೆ ನೋಡಿದಾಗ ಹನುಮಂತನ ವ್ಯಕ್ತಿತ್ವ ರಾಮನ ಒಂದು ಆಸ್ಪಿರೇಷನ್ ಅನ್ನುವ ಮಟ್ಟಕ್ಕೆ ನೋಡಿದಾಗ, ನಾನು ಹೀಗಿರಬೇಕು ಹೀಗೆ ಮಾಡಬೇಕು ಅನ್ನುವಂಥದ್ದು. ಭಕ್ತ ಭಗವಂತನಿಗಿಂತ ದೊಡ್ಡವನಾಗ್ಬಿಡ್ತಾನೆ ಎನ್ನುವ ಈ ಭಾಗವತ ಸಿದ್ಧಾಂತ ಇದೆಯಲ್ಲ, ಅದು ಹನುಮಂತನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಇಡೀ ಮಹಾಭಾರತ ಹುಡುಕಿದ್ರೆ ಹನುಮಂತನಂಥ ಒಂದು ಪಾತ್ರ ಕಾಣಿಸೋದಿಲ್ಲ. ಅಲ್ಲಿ ಪಾಂಡವ ಪಕ್ಷದಲ್ಲಿ ಕೌರವ ಪಕ್ಷದಲ್ಲಿ ಎಲ್ಲ ಸ್ವಾರ್ಥಕ್ಕಾಗಿ ದುಡಿದವರೇನೆ ಕಾಣಿಸ್ತಾರೆ, ಒಳ್ಳೆಯದೋ ಕೆಟ್ಟದ್ದು ಅದು ಬೇರೆ. ವಿದುರ ಒಬ್ಬ ಇದ್ದಾನೆ, ಆದರೆ ಅವನಿಗೆ ಈ ಬಲ ಇಲ್ಲ. ವಿದುರನಿಗೆ ಇನ್ನೆಲ್ಲ ಇದೆ ಪಾಪ, ಬಾಹುಬಲ ಇಲ್ಲ. ಹನುಮಂತನಿಗೆ ಅದು ಉಂಟು. ಇದು ಒಂದು ವಿಶೇಷವಾದ ಲಕ್ಷಣ ರಾಮಾಯಣ ಮಹಾಭಾರತಗಳಲ್ಲಿ. ಅಷ್ಟು ನಮ್ರತೆಯಿಂದ ಹೇಳ್ಕೊಳ್ತಾನೆ. ಆಮೇಲೆ ಮುಂದಿನ 7ನೇ ಅಂಕದಲ್ಲಿ ಕೆಲವೊಂದು ಸ್ವಾರಸ್ಯಕಾರಿಯಾದ ಪದ್ಯಗಳನ್ನು ನಾವು ನೋಡ್ತೀವಿ. ಸೀತೆಯನ್ನು ಹುಡುಕಿಕೊಂಡು ರಾಮ ಬರ್ತಾನೆ. ಬಂದು ಅಂಗದನನ್ನು ಸಂಧಿಗೆ ಕಳಿಸ್ತಾನೆ. ರಾಮನ ಔದಾರ್ಯ ತುಂಬ ದೊಡ್ಡದು. ಒಂದು ಬಾರಿ ಹನುಮಂತನ ಮೂಲಕವಾಗಿ ಬುದ್ಧಿ ಹೇಳಿಸಿದ್ದಾಗಿದೆ. ಆಮೇಲೆ ವಿಭೀಷಣನೇ ಹೇಳ್ತಾನೆ, ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತ. ದಾಶರಥಯೇ ಮೈಥಿಲಿ ಅಂತ ಹೇಳಬೇಕಾಗಿತ್ತು. ಆ ವಾಲ್ಮೀಕಿ ರಾಮಾಯಣ ಶ್ಲೋಕವನ್ನು ಇಲ್ಲಿ ಹಾಗೇನೆ 7ನೇ ಅಂಕದಲ್ಲಿ ಹಾಕ್ಕೊಂಡು ಬಿಟ್ಟಿದ್ದಾರೆ. ದಶರಥಸ್ಯ ಅಪತ್ಯಂ ಪುಮಾನ್ ದಾಶರಥಿ ಆಗಬೇಕು. ಆದರೆ ಅದಕ್ಕೆಲ್ಲ ವ್ಯಾಖ್ಯಾನಕಾರರು ತುಂಬ ಅತಿ ವಿಕಾರಗಳನ್ನು ಮಾಡಿದ್ದಾರೆ. ದಶತೀತಿ ದಶಃ ತತ್ಸಂಬಂಧಿ ದಾಶರಥಃ ಅಂತಂತೆಲ್ಲ ಸಾಕ್ಷಾತ್ ಶ್ರೀಹರಿ ಅಂತೆಲ್ಲ ಮಾಡಿಕೊಂಡು ಅದು ಬೇಕಿಲ್ಲ, ನೆನ್ನೆ ಹೇಳಿದ್ದೆ ಆ ವಿವರಗಳನ್ನೆಲ್ಲ. ಆದರೆ ಅಂಗದನ ಮೂಲಕವಾಗಿ ಮತ್ತೊಂದು ಬಾರಿ ಕೂಡ ಪ್ರಯತ್ನ ಪಡ್ತಾನೆ. ಅಂದರೆ ಜನಕ್ಷಯವನ್ನು, ಸಾಮಾನ್ಯ ಜನರ ಸಾವು ನೋವುಗಳನ್ನು ತಪ್ಪಿಸಬೇಕು ಅಂತ. ರಾಮನನ್ನು ತುಂಬ ಆಕ್ಷೇಪ ಮಾಡುವವರು ರಾಮನಿಗಿದ್ದ ಜೀವ ಕಾರುಣ್ಯವನ್ನು ನಾವು ಗಮನಿಸಲೇಬೇಕಾಗುತ್ತದೆ. ಅದರೊಳಗೆ ಒಂದು ಯುದ್ಧವನ್ನು ಎಷ್ಟು ಪ್ರಯತ್ನಪಟ್ಟು ತಡೀಬೋದು ಅಷ್ಟು ಮಾಡುವಂಥದ್ದು. ಮಹಾಭಾರತದಲ್ಲಿ ಕೃಷ್ಣನಲ್ಲಿ ಕೂಡ ಅದನ್ನೇ ನಾವು ನೋಡ್ತೀವಿ. ವಿದುರ ಕೇಳ್ತಾನೆ ಸಂಧಿಗೆ ಬಂದಾಗ, ರಾತ್ರಿಯಲ್ಲಿ ಏಕಾಂತದಲ್ಲಿ ಕೇಳ್ತಾನೆ, ಪ್ರಾಜ್ಞಮಾನಿ ಗುಣದ್ವೇಷಿ ಶಠಃ ದುರ್ಯೋಧನ, ಹಾಗಿರುವಲ್ಲಿ ಅವನು ನಿನ್ನ ಮಾತು ಕೇಳ್ತಾನೆ, ನಿನ್ನ ಪ್ರಾಣಕ್ಕೆ ಸಂಚಕಾರ ಅಂದರೆ, ಇಲ್ಲ ನನಗೆ ದೈವ ಏನಾಗುತ್ತೆ ಗೊತ್ತಿಲ್ಲ, ಮನುಷ್ಯ ಪ್ರಯತ್ನವನ್ನೆಲ್ಲ ನಾನು ಮಾಡ್ತೀನಿ, ನಾನು ಈ ಯುದ್ಧವನ್ನು ತಡೆದರೆ ದೊಡ್ಡ ಪುಣ್ಯ ಬರುತ್ತದೆ, ಮೃತ್ಯು ಮುಖದಲ್ಲಿರುವ 18 ಅಕ್ಷೋಹಿಣಿಯನ್ನು ಕಾಪಾಡಿದ ಪುಣ್ಯ ನನಗಾಗುತ್ತದೆ, ಇಲ್ಲದೇ ಕೊನೆಯ ಚಾನ್ಸ್ ಕೂಡ ಇಲ್ಲ ಅಂತ ಗೊತ್ತಾಗುತ್ತದೆ. ಈ ನಿಶ್ಚಯಕ್ಕಾದರೂ ನಾನು ಸಂಧಿಗೆ ಬಂದಿರುವುದು ಹೌದು ಅಂತ ಹೇಳ್ಬಿಟ್ಟು ತದ್ಯತೆ ಕ್ಷತ್ತಃ ಕರ್ತು ಮಮಾಯೇಯ ಅಂತಾನೆ. ಕ್ಷತ್ತ ಅಂತಂದರೆ ವಿದುರ, ಕ್ಷತ್ತ ಅವನಿಗೆ ಕ್ಷತ್ತಃ ಸಂಬೋಧನ ವಿಭಕ್ತಿ. ಅಮಾಯೆಯ ಸಂಧಿಂ ಕರ್ತುಮೇವ ಯತೆ ಅಂದರೆ ಮಾಯೆ ಇಲ್ಲದೆ, ಟಕ್ಕು ವಂಚನೆ ಇಲ್ಲದೆ ಪ್ರಾಮಾಣಿಕವಾಗಿ ಸಂಧಿ ಮಾಡ್ತೀನಿ ಅಂತ. ಯಾಕೆಂದರೆ ತುಂಬ ಜನ ಕೃಷ್ಣ ಸಂಧಿ ಒಡೆಯೋದಕ್ಕೆ ಬಂದಿದ್ದು ದುರ್ಯೋಧನಾದರೂ ಮಾಡ್ಕೊಳ್ತಾ ಇದ್ದ ಅಂತಾರೆ. ಅವೆಲ್ಲ ಅಬದ್ಧ. ಮಹಾಭಾರತದಲ್ಲಿ ನೋಡಿದರೆ ಪ್ರಾಮಾಣಿಕ ಪ್ರಯತ್ನ ಕಾಣಿಸುತ್ತದೆ, ರಾಮಾಯಣದಲ್ಲೂ ಅಷ್ಟೇ. ಹೀಗಾಗಿ ವಾಲಿಯ ಮಗ ಅಂಗದನನ್ನು ಕಳಿಸಿಕೊಡ್ತಾನೆ. ಅಲ್ಲಿ ನೋಡಿ ಎಷ್ಟು ಸೂಕ್ಷ್ಮ. ಅಂಗದನ ತಂದೆಯನ್ನು ರಾಮ ಕೊಂದವನು, ಅಂದರೆ ವಾಲಿಯನ್ನು ರಾಮ ಕೊಂದಿದ್ದು. ವಾಲಿ ಮತ್ತು ರಾವಣ ಇಬ್ಬರು ಅಗ್ನಿಸಾಕ್ಷಿಕ ಮೈತ್ರಿ ಮಾಡಿಕೊಂಡವರು. ಅಂಥ ಯುವರಾಜನಾಗಿ ಈಗ ಸುಗ್ರೀವನಿಗೆ ದತ್ತಪುತ್ರನಂತೆ ಇರುವ ಅಂಗದ ಸಂಧಿಗೆ ಹೋದಾಗ ರಾವಣ ಸಹಜವಾಗಿ ತನ್ನ ಹಳೆಯ ಗೆಳೆಯನ ಮಗ, ನಿಮ್ಮಪ್ಪನ ಕೊಂದವನ ಜೊತೆಗೆ ನೀನು ಯಾಕಿದೆಯಾ ಬಾ ಅಂತ ಕರೆದೇ ಕರೀತಾನೆ.
ಆ ಥರ ಇದ್ದರೂ ಕೂಡ ಸಂದರ್ಭ, ಒಬ್ಬ ದೊಡ್ಡ ಹೀರೋ ತಮ್ಮ ಪಕ್ಷದಿಂದ ಆ ಕಡೆಗೆ ಪಕ್ಷಾಂತರ ಮಾಡಬಹುದಾದ ಸಾಧ್ಯತೆ ಇದೆ. ಆಪರೇಷನ್ ಕಮಲವೋ ಮಲವೋ ಯಾವುದಾದ್ರೂ ಅಂದುಕೊಳ್ಳಿ. ಆದರೆ ರಾಮನ ಆತ್ಮವಿಶ್ವಾಸವೇ ವಿಶ್ವಾಸ. ಶುಕಸಾರಣರು ಛದ್ಮವೇಷಧಾರಿಗಳಾಗಿ ರಾವಣನ ಕಡೆಯಿಂದ ಅವರು ಗೂಢಚಾರಿಕೆ ಮಾಡೋದಕ್ಕೆ ರಾಮನ ಸೈನ್ಯ ಎಂಥದ್ದು ಅಂತ ತಿಳ್ಕೊಳ್ಳೋಕೆ ಬಂದಾಗ ರಾಮ ಅದನ್ನು ವಿಭೀಷಣ ಹೇಳಿದಾಗ ಅವರೆಲ್ಲ ವಾನರ ವೇಷಧಾರಿಗಳಾಗಿಯೇ ಬಂದಿರ್ತಾರೆ. ತೊಂದರೆ ಇಲ್ಲ, ಅಂಗದ ಎಲ್ಲ ಸೈನ್ಯನೂ ಇವರಿಗೆ ತೋರಿಸಿ ಪರಿಚಯ ಮಾಡಿಸು, ರಾವಣನಿಗೆ ಹೇಳಲಿ ಪಾಪ ಬಚಾವಾಗಲಿ, ಬದುಕೊಳ್ಳಿ ಅಂತ. ಅವರು ಬಂದು ರಾವಣನಿಗೆ ರಾಮನ ಸೈನ್ಯ ದೊಡ್ಡದು ನಿಜ, ಅದಕ್ಕಿಂತ ದೊಡ್ಡದು ರಾಮನ ಆತ್ಮವಿಶ್ವಾಸ, ಅದಕ್ಕಿಂತ ದೊಡ್ಡದು ಅವನ ಔದಾರ್ಯ, ತನ್ನ ಸೈನ್ಯದ ಗುಟ್ಟು ಗೊತ್ತಾದರೂ ತಾನು ಯುದ್ಧದಲ್ಲಿ ಗೆಲ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ, ಜೊತೆಗೆ ತನ್ನ ಶತ್ರುಗಳ ಗೂಢಚಾರಿಕೆ ಮಾಡೋಕ್ಕೆ ಬಂದವರನ್ನು ಕೂಡ ಯುದ್ಧದಲ್ಲಿ ದೂತನನ್ನು ಕೊಲ್ಲಬಾರದು, ಆದರೆ ಚರ ಸ್ಪಶ ಅಂತ ಕರೀತಾರೆ, ಅಂದರೆ ಸ್ಪೈ, ಅವನನ್ನು ಕೊಲ್ಲಲೇಬೇಕು, ಅದು ಚಿತ್ರಹಿಂಸೆ ಮಾಡಿ ಕೊಲ್ಲಬೇಕು ಅಂತೆಲ್ಲ ಯುದ್ಧ ಸಂಹಿತೆ ಉಂಟು. ಅಂಥದ್ರೊಳಗೆ ಋಪೂಣಾಮಪಿ ವತ್ಸಲಹ ಅಂತ ಬಿಟ್ಟಿದ್ದಾನಲ್ಲ, ನಿನ್ನ ಮನೆ ಹಾಳಾಗ, ನಿನ್ನಿಂದಾಗಿ ನಾವು ಕೆಟ್ವಿ, ರಾಮನಿಂದಾಗಿ ಬದುಕುವಿ ಅಂತ ಹೇಳ್ತಾರೆ. ಎದರೆ ಈ ಸೂಕ್ಷ್ಮಗಳನ್ನು ಇಷ್ಟು ನಾವು ಮೆಚ್ಚಿದರೂ ಕೆಲವರು ಅತಿ ಅರೋಚಿಗಳು ಇರ್ತಾರೆ. ನನ್ನ ಗೆಳೆಯ ವಾಸುಕಿ ಆ ರೀತಿಯಾದವನು ಚೆನ್ನಾಗಿ ರಾಮಾಯಣ ಮಹಾಭಾರತ ಓದ್ಕೊಂಡಿದ್ದಾನೆ, ಅವನ ಎದುರಿಗೆ ವಾದ ಮಾಡೋಕ್ಕೆ ಆಗೋಲ್ಲ. ಇಷ್ಟೆಲ್ಲ ಔದಾರ್ಯ ತೋರಿಸ್ದ ರಾಮ ಅಂತ ನಾನು ಹೇಳಿದ್ರೆ, ಅಷ್ಟಿದ್ದರೆ ಇಂದ್ರಜಿತ್ತಿನ ಆ ದಿವ್ಯಾಸ್ತ್ರಗಳಿಗೆ, ನಾಗಾಸ್ತ್ರಕ್ಕೆ ಯಾಕೆ ಸಾರ್ ಮೂರ್ಛೆ ಬೀಳಬೇಕಾಗಿತ್ತು? ಹೋಯ್ತಲ್ಲ ಅಲ್ಲಿ ರಾಮನ ಪರಾಕ್ರಮ ಏನು? ಅದೆಲ್ಲ ಅಲ್ಲ. ಅದೇ ನೋಡಿ ಮಹಾಭಾರತದಲ್ಲಿ ಕೃಷ್ಣ ಉಲೂಕ ಬಂದು ಕೇಳಿದಾಗ, ಅಂದರೆ ಅದು ಉದ್ಯೋಗ ಪರ್ವದ ಕಟ್ಟ ಕಡೆಯಲ್ಲಿ ಬರುವಂಥದ್ದು, ಇನ್ನೇನು ಯುದ್ಧ ಆರಂಭ ಆಗಬೇಕು ಅನ್ನೋಷ್ಟೊಳಗೆ ದುರ್ಯೋಧನನ ಕಡೆಯಿಂದ ಶಕುನಿಯ ಮಗ ಉಲೂಕ ಬಂದು ಪಾಂಡವರನ್ನು ಬಾಯಿಗೆ ಬಂದಂತೆ ಎಲ್ಲ ಬೈದುಬಿಟ್ಟು ಹೋಗ್ತಾನೆ. ಒಂದು ರೀತಿ ಲಾಸ್ಟ್ ರೆಸಾರ್ಟ್ ಟು ಡಿಮಾರಲೈಸ್ ಅಂತಾರಲ್ಲ, ಆ ರೀತಿಯಾಗಿ. ಆಗ ಅವನು ಉಲೂಕನ ಮಾತಿಗೆ ಕೃಷ್ಣ ಹೇಳ್ತಾನೆ, ಪೀತಂ ವಿದ್ಧಿ ಶೋಣಿತಂ ದುಶ್ಯಾಸನಸ್ಯ ಶೋಣಿತಂ ಪೀತಂ ವಿದ್ಧಿ ಅಂತ ಹೇಳ್ಬಿಟ್ಟು, ದುಶ್ಯಾಸನ ರಕ್ತಾನ ಭೀಮ ಕುಡಿದಿದ್ದಾನೆ ಅಂತಲೇ ಅಂದುಕೊಳ್ಳಯ್ಯ, ಕುಡಿತಾನೆ ಅಲ್ಲ ಕುಡಿದು ಬಿಟ್ಟಿದ್ದಾನೆ ಅಂತ ಪಾಸ್ಟ್ ಟೆನ್ಸಲ್ಲಿ ಹೇಳಿ ಕಳಿಸಿರ್ತಾನೆ. ಹೀಗೆ ಇಷ್ಟು ಕಾನ್ಫಿಡೆಂಟಾಗಿ ಕೃಷ್ಣ ಹೇಳ್ದ, ಭೀಮ ಹಾಗೆ ಮಾಡ್ದ, ಕುಡ್ದ ರಕ್ತನ. ಇದು ಇರಬೇಕು ಮಾತು ನಿಲ್ಲಿಸ್ಕೊಳ್ಳೋದು ಅಂದರೆ. ನಿಮ್ಮ ರಾಮ ಏನು ನಿಲ್ಲಿಸ್ಕೊಂಡ ಅಂತ, ನನ್ನ ರಾಮ ನಿನ್ನ ರಾಮ ಅಂತಲ್ಲ, ಚೆನ್ನಾಗಿದೆಯಲ್ವ ಸಂದರ್ಭ ಅಂತಂದರೆ. ಈ ಥರ ಪಾಟಿ ಸವಾಲಿಟ್ಟು ವಾದ ಮಾಡಿದ್ರೆ ಏನೂ ಹೇಳೋಕ್ಕಾಗೋದಿಲ್ಲ. ಸರಿ ಸರ್, ನಿಮ್ಮ ರಾಮ ಸ್ವಲ್ಪ ಡಲ್ಲು ಅಂತ ಹೇಳ್ಬಿಟ್ಟು ಅವನಂತ ಇರ್ತಾನೆ. ಅದು ನಿಜವೋ ಏನೋ, ಆದರೆ ಇಡೀ ರಾಮಾಯಣದ ಪ್ರತಿ ಪಾತ್ರವೂ ಕೂಡ ಅಷ್ಟು ಗೌರವವನ್ನು, ಅಷ್ಟು ಪ್ರೀತಿಯನ್ನು ವ್ಯಕ್ತೀಕರಿಸೋದನ್ನು ನೋಡಿದಾಗ ಇಂಥ ದೊಡ್ಡ ಶಕ್ತಿಶಾಲಿ ಹನುಮಂತ ಇವನಿಗೆ ದಾಸನಾಗೋದ್ರೊಳಗೆ ಧನ್ಯತೆ ಇದೆ ಅಂದರೆ ಅವನ ವ್ಯಕ್ತಿತ್ವ ದೊಡ್ಡದು ಅಂತ ಅನಿಸುತ್ತದೆ. ಹೀಗಾಗಿ ಇವೆಲ್ಲ ಅಷ್ಟು ಬಿಡಿಸಿ ಹಸಿ ಹಸಿಯಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಏನಂದರೆ, ನಾವು ಅನಧ್ಯಯನದಿಂದ ಅಭಿಮಾನ ಬೆಳೆಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ವ್ಯಾಸಂಗ ಮಾಡಿ ಯುಕ್ತಾಯುಕ್ತಗಳನ್ನು ಗ್ರಹಿಸಿ ಅಭಿಮಾನವನ್ನು ಅಥವಾ ಆಕ್ಷೇಪಗಳನ್ನು ಮಾಡಬೇಕು. ಹಾಗಿಲ್ಲದೆ ಇದ್ದರೆ ಈಗ ಇಂಟರ್ನೆಟ್ಗಳಲ್ಲಿ ಎಷ್ಟೋ ಕೋಲಾಹಲಗಳು ನಡೀತಾ ಇರ್ತವೆ, ಏನೂ ಹುರುಳಿಲ್ಲ ಅದರೊಳಗೆ. ರಾಮಾಯಣ ಮಹಾಭಾರತಾದಿಗಳನ್ನು ಮೂಸಿಯೂ ನೋಡಿರೋದಿಲ್ಲ, ಅಜ್ಜಿಯ ತೊಡೆ ಮೇಲೆ ಯಾವುದೋ ಕೇಳಿರ್ತಾರೆ, ಅದರ ಮೇಲೆ ಪುಂಖಾನುಪುಂಖವಾಗಿ ವಾದಗಳನ್ನು ಮಾಡ್ತಾರೆ. ಅವರಿಗೆಲ್ಲ ನಮ್ಮ ವಾಸುಕಿ ಅಂತವ್ರು ಎದುರಾಗಿಬಿಟ್ರೆ ಏನು ದಿಗ್ಭ್ರಾಂತಿ ಆಗಲೇಬೇಕು. ಆ ರೀತಿಯಾದ ಕರ್ಕಶವಾದ ವಾದ ಯುಕ್ತಿ. ಇಲ್ಲಿ ಅಂಗದನ ಒಂದು ರಾಯಭಾರದಲ್ಲಿ ನಾವು ಗಮನಿಸಬೇಕಾದದ್ದು ಆ ಕಾನ್ಫಿಡೆನ್ಸ್ ರಾಮನಿಗೆ ಇದೆ, ಆ ಅಂಗದನ ಮೇಲೆ ಇದೆ, ಜೊತೆಗೆ ಅಂಗದನಿಗೂ ರಾಮನ ಮೇಲೆ ಅಭಿಮಾನ ಇದೆ, ಅದನ್ನು ಗಮನಿಸಬೇಕು. ಈಗ ನೋಡಿ, ಜರಾಸಂಧನ ಮಗ ಸಹದೇವನನ್ನು ಪಟ್ಟಕಟ್ಟಿ ಅವನಿಗೆ ರಾಜ್ಯ ಕೊಟ್ಟಿದ್ದರು ಪಾಂಡವರು, ಕೃಷ್ಣನೇ ಅಂತ ಹೇಳಬೇಕು. ಜರಾಸಂಧ ಭೀಮನ ಕೈನಲ್ಲಿ ಸತ್ತ ಮೇಲೆ ಅವನ ಮಗ ಸಹದೇವನಿಗೆ ರಾಜ್ಯ ಕೊಡಿಸಿರ್ತಾರೆ. ಅವರು 13 ವರ್ಷ ವನವಾಸ ಅಜ್ಞಾತವಾಸಾದಿಗಳನ್ನು ಮಾಡಿಕೊಂಡು ಬಂದ ಮೇಲೆ ಆಗ ಯುದ್ಧಕ್ಕೆ ಜರಾಸಂಧನ ಮಗ ಸಹದೇವನೇ 3 ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ಬರ್ತಾನೆ. ಪಾಂಡವರಲ್ಲೆಲ್ಲ ಇದ್ದಿದ್ದು ಒಟ್ಟು ಎಷ್ಟು? 7 ಅಕ್ಷೋಹಿಣಿ. ಅದರೊಳಗೆ 3 ಅಕ್ಷೋಹಿಣಿ ಪಾಂಚಾಲರದು, 3 ಅಕ್ಷೋಹಿಣಿ ಸಹದೇವಂದು, ಇನ್ನು 1 ಅಕ್ಷೋಹಿಣಿ ವಿರಾಟ ಅವ್ರದ್ದು ಇವ್ರದ್ದು ಪುಡಿ ಕಡಿ ಈ ಥರ ಬಂದಿರತಕ್ಕಂಥದ್ದು. ಅಂದರೆ ಇಷ್ಟು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬಂದು ಸಹದೇವ ಬರ್ತಾನೆ ಅಂದರೆ ಪಾಂಡವರು ತನ್ನ ತಂದೆಯನ್ನು ಕೊಂದದ್ದು ತಪ್ಪಲ್ಲ, ನ್ಯಾಯ ಅಂತ ಅವನಿಗೆ ಮನವರಿಕೆ ಆಗಿದೆ. ಅದು ಏನು, 13 ವರ್ಷದಲ್ಲಿ ದುರ್ಯೋಧನ ಅವನ ತಲೆ ಕೆಡಿಸೋದಕ್ಕೆ ಬೇಕಾದಷ್ಟು ಅವಕಾಶ ಆಯಿತು ಮಗಧೇಂದ್ರನಾದಂಥ ಸಹದೇವನಿಗೆ. ಆದರೆ ಅದಾಗಲಿಲ್ಲ ಅಂದರೆ ಯಾವ ಮಟ್ಟದ ವಿಶ್ವಾಸ ಇತ್ತು. ಹಾಗೆ ಇಲ್ಲೂ ಕೂಡ ಅಂಗದ ರಾಮನಲ್ಲಿ ವಿಶ್ವಾಸ ಇಟ್ಟಿದ್ದ. ತನ್ನ ತಂದೆಯನ್ನು ಕೊಂದವನು
ತನ್ನ ಚಿಕ್ಕಪ್ಪನಿಗೆ ಶಾಮೀಲಾದವನು, ಮರೆಯಿಂದ ಕೊಂದವನು ಅಂತ ಯಾವುದೆಲ್ಲ ಇರಬಹುದಾಗಿತ್ತು. ನಿಜ, ಅವನಿಗೂ ಒಂದು ಎಳೆ ಬಂದಿತ್ತು. ಅದು ಸೀತಾನ್ವೇಷಣೆಯ ಕಾಲದಲ್ಲಿ, ಅಂದರೆ ಕಿಷ್ಕಿಂಧಾಕಾಂಡದ ಕಡೆಯಲ್ಲಿ ಅಷ್ಟು ದೊಡ್ಡ ಸಮುದ್ರದ ಆಚೆಯಲ್ಲಿ ನಿಂತಾಗ ನಮಗಿನ್ನು ದಾಟಕ್ಕಾಗೋಲ್ಲ ಅಂದಾಗ ಎಲ್ಲರೂ ಸಾಯೋಣ ಅಂತ ಸಿದ್ಧವಾಗುವಾಗ ಅಂಗದ ಹೇಳ್ತಾನೆ, ನಮ್ಮಪ್ಪನ್ನು ಕೊಂದವನು ನನ್ನನ್ನು ಕೊಲಿಸೋದಕ್ಕೇ ಹೀಗೆ ಮಾಡಿದ್ದಾನೆ ಈ ಕೆಲಸವನ್ನು ಅಂತೆಲ್ಲ ಅಂತಾನೆ. ಅದು ಯಾವುದೊಂದು ಡೆಸ್ಪರೇಟ್ ಮೂಡಲ್ಲಿ ಬಂದ ಒಂದು ವ್ಯಭಿಚಾರಿ ಭಾವವೇ ಹೊರತು ಸ್ಥಾಯಿ ಭಾವ ಅಲ್ಲ. ಮತ್ತು ಅದು ಹನುಮಂತನ ಅದ್ಭುತವಾದ ಶಕ್ತಿ ಪ್ರದರ್ಶನ, ಬುದ್ಧಿ ಪ್ರದರ್ಶನದಿಂದ ಮರೆಯಾಗಿ ಹೋಯಿತು. ಈ ಕಾರಣದಿಂದ ನೋಡಿದಾಗ ಅಂಗದ ದೌತ್ಯದ ಹಿನ್ನೆಲೆ ಸ್ವಾರಸ್ಯ. ಅಲ್ಲಿ ಒಂದು ಸಂವಾದ ಬರ್ತದೆ. ಕಸ್ತ್ವಂ ವಾನರ ರಾಮರಾಜ್ಯ ಭವನೇ ಲೇಖ್ಯಾರ್ಥ ಸಂವಾಹಕ. ಯಾರೋ ನೀನು ಕೋತಿ, ರಾಮರಾಜ್ಯ ಭವನದಲ್ಲಿ, ರಾಮನ ರಾಜಭವನದಲ್ಲಿ ನಾನೊಬ್ಬ ದೂತ ಅಂತಂತಾನೆ. ಅಂದರೆ ಹೌ ದಿ ವಾಂಟೆಡ್ ಟು ಐಡೆಂಟಿಫೈ ದೆಮ್ಸೆಲ್ಸ್ ವಿತ್ ರಾಮ ಅಂತನ್ನುವಂಥದ್ದು. ನಾವಲ್ಲಿ ಸಾಮಾನ್ಯವಾದ ಕೆಲಸ ಮಾಡೋದ್ರೊಳಗೂ ಒಂದು ದೊಡ್ಡತನ ಇದೆ ಅಂತನ್ನುವುದು. ಈ ಸತ್ಪಕ್ಷದಲ್ಲಿ ಎಷ್ಟು ಕಳಪೆ ಕೆಲಸ ಮಾಡೋದು ಒಂದು ಉತ್ತಮ ಅನ್ನುವ ಭಾವ. ಯಾತಕ್ಕುತ್ರ ಪುರ ಆಗತಃ ಸ ಹನುಮಾನ್ ನಿರ್ದಗ್ಧ ಲಂಕಾಪುರ. ಇಲ್ಲೇ ಒಬ್ಬ ಕೋತಿ ಬಂದಿದ್ನಲ್ಲ, ಏನೋ ಒಂದಿಷ್ಟು ಬಾಲದ ಬೆಂಕಿನ ಅಲ್ಲಿ ಇಲ್ಲಿ ಆಡಿಸ್ಬಿಟ್ಟು ಹೋದ್ನಲ್ಲ, ಅವನೆಲ್ಲಿ ಗೊತ್ತಾಗಲಿಲ್ಲ, ಅದೇ ಥರದ್ದ ನೀನು ವಾನರ ಅಂತ. ಅದಕ್ಕೆ ನೋಡಿ ಅವನು ಹೇಳ್ತಾನೆ, ಬದ್ಧೋ ರಾಕ್ಷಸ ಸೂನುನೇತಿ ಕಪಿಭಿ ಸಂತಾಡಿತ ಸ್ತರ್ಜಿತ ಸವ್ರೀಡಾರ್ಥ ಪರಾಭವೋ ವನಮೃಗ ಕುತ್ರೇತಿ ನಜ್ಞಾಯತೆ. ಆದರೆ ಆ ಕೋತಿ ಸುಮ್ಮನೇನಾದರೂ ಒಬ್ಬ ರಾಕ್ಷಸ ರಾಜಕುಮಾರನ ಒಂದು ಹಗ್ಗಕ್ಕೆ ಕುಣಿಕೆಗೆ ಕಟ್ಟು ಬಿದ್ದ ನಮಗೆ ದೊಡ್ಡ ಅವಮಾನ ಅಂತ ಮಿಕ್ಕೆಲ್ಲ ವಾನರ ಭಟರು ಅವನನ್ನು ಯದ್ವಾ ತದ್ವಾ ಬಡ್ದಿದ್ದರಿಂದ ಅವನು ನಾಚಿಕೊಂಡು ಎಲ್ಲೋ ಓಡೋಗ್ಬಿಟ್ಟ. ಎಲ್ಲೋ ಓಡೋಗಿದ್ದಾರೆ ಅಂತ ಗೊತ್ತಿಲ್ಲ. ಈ ಹೇಡಿಗಳಿಗೆಲ್ಲ ಊರು ನಿಮ್ಮೂರು, ಅದಕ್ಕೆ ನಿಮ್ಮಲ್ಲಿಗೆ ಬಂದಿದ್ದೀವಿ ಅಂತ. ಅಂದರೆ ಹನುಮಂತ ತಾನು ಸೋದ್ದಿಷ್ಟವಾಗಿ ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರಕ್ಕೆ ಸಿಲುಕಿಕೊಂಡವನು. ಅದು ಕೂಡ ನಮಗೆ ಅವಮಾನ ಅಂತನ್ನುವ ರೀತಿ ಹೇಳುವುದರಿಂದ ತನ್ನ ಶಕ್ತಿ ಏನು ಅಂತ ವ್ಯಂಜನ ಮಾಡ್ತಾ ಇದ್ದಾನಲ್ಲ, ಅದು ತುಂಬ ಚೆನ್ನಾಗಿರುವ ಭಾವ. ಆಮೇಲೆ ಅದೇನು ಮಹಾ ಅಂತ ದಬಾಯಿಸ್ತಾನೆ. ಆಗ ಅಂಗದ ಹೇಳ್ತಾನೆ, ಪರದಾರಾಪಹರಣೆ ನಶ್ರುತಾ ಯಾ ದಶಾನನ ದೃಷ್ಟಾ ದೂತ ಪರಿತ್ರಾಣೆ ಸಾಧೋಸ್ತೆ ಧರ್ಮಶೀಲತ. ನೀನು ಒಳ್ಳೆಯವನು, ನಿನ್ನ ತಂದೆಯನ್ನು ರಾಮ ಕೊಂದುಬಿಟ್ಟ, ಹಾಗಾಗಿ ನನ್ನ ಪಕ್ಷಕ್ಕೆ ಬಾ ಅಂತೆಲ್ಲ ಹೇಳಿದ್ರೆ, ಅಲ್ಲ ನಾನು ದೂತನ ಮೇಲೆ ನಿನಗೆಂಥ ಕಾರುಣ್ಯ, ಎಷ್ಟು ಪ್ರೀತಿ ವಾತ್ಸಲ್ಯ, ಎಂಥ ಧರ್ಮದೀಕ್ಷೆ. ಅದೇ ಸಂದರ್ಭದಲ್ಲಿ ಪರಪತ್ನಿಯನ್ನು ಅಪಹರಣ ಮಾಡುವಲ್ಲಿ ಅದೆಷ್ಟು ಅಧರ್ಮ ದೀಕ್ಷೆ. ಯಾವುದು ನಿನ್ನ ನಿಜವಾದ ಮುಖ? ರೇ ರಾವಣ ಹೀನ ದೀನ ಕುಮತೆ ರಾಮೋಪಿ ಕಿಂ ಮಾನುಷಃ ಕಿಂ ಗಂಗಾಪಿ ನದಿ ಗಜಸ್ಸುರ ಗಜೋಪಿ ಉಚ್ಚೈಶ್ರವ ಕಿಂ ಹಯಃ ಕಿಂ ರಂಭಾಪ್ಯಬಲ ಕೃತಾ ಕಿಮುಯುಗಂ ಕೃತಂ ಕಿಮುಯುಗಂ ಕಾಮೋಪಿ ಧನ್ವೀನು ಕಿಂ ತ್ರೈಲೋಕ್ಯ ಪ್ರಕಟ ಪ್ರತಾಪ ವಿಭವ ಕಿಂ ರೇ ಹನುಮಾನ್ ಕಪಿ. ಏನು ಭಾವಿಸಿದ್ದೀಯಾ ರಾವಣ? ರಾಮ ಬರೀ ಮನುಷ್ಯನ? ಗಂಗೆ ಬರೀ ನದಿಯ? ಐರಾವತ ಬರೀ ಆನೆಯ? ಉಚ್ಚೈಶ್ರವಸ್ಸು ಬರೀ ಕುದುರೆಯ? ರಂಬೆ ಬರೀ ಹೆಣ್ಣ? ಕೃತ ಬರೀ ಯುಗವ? ಮನ್ಮಥ ಬರೀ ಬಿಲ್ಲುಗಾರನ? ಹನುಮಂತ ಬರೀ ಮಂಗವ? ಇವೆಲ್ಲ ಹೇಗೆ ಅಲ್ಲವೋ ಹಾಗೇ ಇವನು ಕೂಡ ರಾಮ ಅತಿಮಾನುಷನಾದವನು ಅನ್ನುವ ಮಾತನ್ನು ಹೇಳ್ತಾನೆ. ಆ ಪದ್ಯ. ಆಮೇಲೆ ಈ ಒಂದು ಹನುಮಾನ್ ನಾಟಕದಲ್ಲಿ ನೇರವಾಗಿ ಯುದ್ಧದ ಸಂದರ್ಭಕ್ಕೆ ಬಂದುಬಿಡ್ತೀವಿ. ಆ ಯುದ್ಧದ ಸಂದರ್ಭದಲ್ಲಿ ಕೆಲವು ಸ್ವಾರಸ್ಯಕಾರಿಯಾದ ಪದ್ಯಗಳು ಬರ್ತವೆ. ಆ ಯುದ್ಧದ ನಡುವಿನಲ್ಲಿ ಸೀತೆಯನ್ನು ಸಂತ್ರಾಸ ಮಾಡೋದಕ್ಕೆ ಅಂತ ರಾವಣ ಬರ್ತಾನೆ. ಅದು ರಾಮನ ಮಾಯಾ ಶಿರಸ್ಸನ್ನು, ಕೃತ್ರಿಮ ಶಿರಸ್ಸನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ವಿದ್ಯುಜ್ಜೀವ ರಾಕ್ಷಸನ ಮೂಲಕವಾಗಿ ಹೀಗೆಲ್ಲ ಬರ್ತದೆ. ಆಮೇಲೆ ತನ್ನ ಪರಾಕ್ರಮವನ್ನು, ತನ್ನ ಜಂಬವನ್ನು ತಾನೇ ತೋರ್ಪಡಿಸಿಕೊಳ್ಳೋದಕ್ಕೆ ಅಂತ ಬರ್ತಾನೆ. ಸೀತೆ ಪಶ್ಯ ಶಿರಾಂಸಿ ಯಾನಿ ಶಿರಸ ಧತ್ತೇ ಮಹೇಶಃ ಪುರ ತಾನಿ ತ್ವತ್ಪದ ಸಂಶ್ರಿತಾನಿ ಸುಭಗೆ ಕಸ್ಮಾದ್ ಅವಜ್ಞಾಸಿ ಅವಜ್ಞಾಯಸೆ ಶ್ರುತ್ವೈವಂ ಪರದಾರ ಲಂಪಟವಚ ಸ್ಮಿತ್ವಾಹ ತಂ ರಾವಣಂ ನಿರ್ಮಾಲ್ಯಾನಿ ಶಿರಾಂಸಿ ತಾನಿ ತವ ಧಿಕ್ ಸಾಧ್ವಿ ವಚಃ ಪಾಂತುವಹ. ಸೀತೆ, ನಿನ್ನ ಕಾಲಿಗೆ ನಾನು ಆ ಶಿವನ ಕಾಲಿಗೆ ಅರ್ಪಿಸಿದ 10 ತಲೆಗಳನ್ನು ಮತ್ತೆ ಅರ್ಪಿಸ್ತೀನಿ, ಇಷ್ಟಾದರೂ ನಿನಗೆ ಪ್ರೀತಿ ಬರೋದಿಲ್ವಾ ಅಂತ. ಏನು ಕೆಲಸ ಮಾಡ್ತಾ ಇದೆಯಾ? ಅದು ನಿರ್ಮಾಲ್ಯವನ್ನು ಮತ್ತೆ ಪೂಜೆಗೆ ಬಳಸೋದುಂಟ? ಧಿಕ್ ಅಂತಂದಳು ಅಂತ. ಒಂದು ದೇವರಿಗೆ ಹಾಕಿದ ಮೇಲೆ ಮತ್ತೊಬ್ಬ ದೇವರಿಗೆ ಅರ್ಪಣೆ ಮಾಡಬಾರ್ದಲ್ವ? ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಕೂಡ ಉಂಟು. ಶಿವನಿರ್ಮಾಲ್ಯ ಸ್ವೀಕಾರ್ಯವಲ್ಲ ಅಂತ. ಆದರೆ ಶಿವನಿರ್ಮಾಲ್ಯ ಸ್ವೀಕಾರ್ಯವೂ ಹೌದು ಅಂತ. ಯಾಕೆಂದರೆ ಗಂಗೆನೇ ಶಿವನಿರ್ಮಾಲ್ಯ. ಅವನ ಜಟಾಜೂಟದಲ್ಲಿರ್ತಕ್ಕಂಥ ಮಲ್ಲಿಗೆ ಬಳ್ಳಿಯಂತೆ ಹಾರದಂತೆ ತೋರ್ತಾಳೆ ಅಂತ ಉಂಟು. ಆಮೇಲೆ
ಇನ್ನೊಂದು ಶ್ಲೋಕ ಬರ್ತದೆ. ಇದು ಕುವಲಯಾನಂದದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಆದರೆ ಕುವಲಯಾನಂದ ಹನುಮನ್ ನಾಟಕಕ್ಕಿಂತ ಈಚಿನದು. ಹಾಗಾಗಿ ಹನುಮನ್ ನಾಟಕದ್ದೇ ಇದು ಅಂತ ತೆಗೆದುಕೊಳ್ಳಬಹುದು. ಈ ಶ್ಲೋಕ ವಿಶಿಷ್ಟವಾದದ್ದು. ಚಮತ್ಕಾರ ಒಂದು ಭಿನ್ನವಾದ ಬಗೆಯದು. ಅದು ಬಹಳ ಸ್ವಾರಸ್ಯಕಾರಿಯಾದ ಒಂದು ದೊಡ್ಡ ಪದ್ಧತಿಗೆ, ಒಂದು ಕಾವ್ಯಕ್ಕೆ ಕಾರಣವಾಯಿತು. ಭವಿತ್ರಿ ರಂಭೋರು ತ್ರಿದಶವದನ ಗ್ಲಾನಿರಧುನ ಸತೆ ರಾಮಸ್ಥಾತ ನೈಧಿ ಪುರತೋ ಲಕ್ಷ್ಮಣ ಸಖಃ ಯಂ ಯಾಸ್ಯತ್ಯುಚ್ಚೈ ವಿಪದ ಮಧುನಾ ವಾನರಚಮೂ ಲಘಿಷ್ಠೇಯಂ ಲಘಿಷ್ಠೇದಂ ಷಷ್ಠಾಕ್ಷರ ವಿಲೋಮಾತ್ ಪಠ ಪುನಃ ಅಂತ. ರಾವಣ 3 ಸಾಲಿನಲ್ಲಿ ತನ್ನ ಜಂಭವನ್ನು ಅಥವಾ ರಾಮನಿಂದೆಯನ್ನು ಮಾಡ್ತಾನೆ. ಅದಕ್ಕೆ ಕೊನೆಯ ಸಾಲಿನಲ್ಲಿ ಸೀತೆ ಉತ್ತರ ಕೊಡ್ತಾಳೆ. ಭವಿತ್ರಿ ರಂಭೋರು ತ್ರಿದಶವದನ ಗ್ಲಾನಿರಧುನ. ಇನ್ನೇನು ನಮ್ಮ ಯುದ್ಧ ಆಗಲಿದೆ, ರಾವಣ ಯುದ್ಧ. ಅದರೊಳಗೆ ದೇವತೆಗಳ ಮುಖಕ್ಕೆ ಮಸಿ ಬಳ್ಕೊಳ್ಳೋ ಥರ ಆಗುತ್ತೆ. ತ್ರಿದಶರು ಅಂದರೆ ದೇವತೆಗಳು. ದೇವತೆಗಳಿಗೆ ತ್ರಿದಶ 3 ದಶೆ ಇರೋದು ಯಾತಕ್ಕೆ ಅಂದರೆ ಅವರಿಗೆ ಶೈಶವ, ಬಾಲ್ಯ, ಯೌವನ ಈ 3 ಉಂಟು. ಅದರಿಂದ ಮೇಲಕ್ಕಿಲ್ಲ. ಅವರಿಗೆ ಪ್ರೌಢ ಮತ್ತು ವಾರ್ಧಕ ಅವೆಲ್ಲ ಇಲ್ಲ. ಆ ಕಾರಣದಿಂದ ಅವರು ತ್ರಿದಶರು ಅಂತ ಕರೀತಾರೆ. ಹಾಗಾಗಿ ತ್ರಿದಶರಿಗೆ ಮುಖಕ್ಕೆ ಮಸಿ ಆಗುತ್ತದೆ. ಇನ್ನು ನತೆ ರಾಮಸ್ಥಾತ ನೈಧಿ ಪುರತೋ ಲಕ್ಷ್ಮಣ ಸಖ. ಲಕ್ಷ್ಮಣನ ಜೊತೆ ಬರುವ ರಾಮ ನನ್ನ ಎದುರಿಗೆ ನಿಲ್ಲೋದಕ್ಕೆ ಅರ್ಹನಾಗೋಲ್ಲ, ಅವನು ಪರಾಭೂತನಾಗ್ತಾನೆ. ಯಂ ಯಾಸ್ಯತ್ಯುಚ್ಚೈ ವಿಪದ ಮಧುನಾ ವಾನರಚಮು. ಇನ್ನು ಈ ವಾನರ ಸೈನ್ಯ ವಿಪದಂ ಯಾಸ್ಯತಿ, ಆಪತ್ತನ್ನು ಪಡೆಯುತ್ತದೆ, ಅದಕ್ಕೆ ಸಾವೇ ಗಟ್ಟಿ ಅಂತಂತಿದ್ದಂತೆ ಸೀತೆ ಲಘಿಷ್ಠೇದಂ ಷಷ್ಠಾಕ್ಷರ ಪರ ವಿಲೋಮಾತ್ ಪಠ ಪುನಃ ಅಂತ ಹೇಳ್ಬಿಟ್ಟಿದ್ನು. 6ನೇ ಅಕ್ಷರ ಆದಮೇಲೆ ಬರುವ ಅಕ್ಷರವನ್ನು ಬಿಟ್ಟು ನೀನು ಓದ್ಕೋ ನಿನ್ನ ಮಾತನ್ನೇ ಅಂತ. ಅಂದರೆ 7ನೇ ಅಕ್ಷರ ಬಿಟ್ಟು ನಿನ್ನ 3 ಸಾಲುಗಳನ್ನು ಓದ್ಕೋ ಅಂತ. ಭವಿತ್ರಿ ರಂಭೋರು 6 ಅಕ್ಷರ ಆಯಿತು. ತ್ರಿ ಅನ್ನೋದು 7ನೇ ಅಕ್ಷರ. ತ್ರಿ ಅನ್ನೋ ಅಕ್ಷರ ಬಿಟ್ಟರೆ ಭವಿತ್ರಿ ರಂಭೋರು ದಶವದನ ಗ್ಲಾನಿರಧುನ. ಅಂದರೆ ಸೀತೆಯೇ ಮುಂದೆ ಆಗುವುದು 10 ಮುಖದ ರಾವಣನಿಗೆ ಗ್ಲಾನಿ, ಅವನಿಗೆ ಮುಖಕ್ಕೆ ಮಸಿ ಆಗುವಂಥದ್ದು. ಸತೇ ರಾಮಸ್ಥಾತ ನ ಯುಧಿ. ನ ಅನ್ನೋದು ಹೊರಟೋಗುತ್ತೆ. ರಾಮನೇ ಯುದ್ಧದಲ್ಲಿ ನಿಲ್ಲುವಂಥವನು. ನ ಯುಧಿ ತಿಷ್ಠತಿ ಸ್ಥಾತ ಅನ್ನೋದು ಯುಧಿ ತಿಷ್ಠತಿ ಯುಧಿ ಸ್ಥಾತ, ಯುದ್ಧದಲ್ಲಿ ಗಟ್ಟಿ ನಿಲ್ಲೋದು ರಾಮ ಅಂತ ಆಗ್ಬಿಡುತ್ತೆ. ಯಂ ಯಾಸ್ಯತ್ಯುಚ್ಚೈ ಪದಂ ಅಧುನಾ ವಾನರ ಚಮು. ವಿಪದಂ ಹೋಗಿಬಿಟ್ಟು ಪದಂ. ವಿಪತ್ತನ್ನು ವಾನರರು ಪಡೆಯೋಲ್ಲ, ಉಚ್ಚೈ ಪದಂ ದೊಡ್ಡ ಸ್ಥಾನವನ್ನು ಪಡೀತಾರೆ, ಕೀರ್ತಿಯನ್ನು, ಗೌರವವನ್ನು, ವಿಜಯವನ್ನು ವಾನರರು ಗಳಿಸ್ತಾರೆ ಅಂತ. ಆದರೆ ಸೀತೆ ನೇರವಾಗಿ ಈ ಥರ ಹೇಳಿದ್ದು, ನಿನ್ನ ಮಾತನ್ನ 7ನೇ ಅಕ್ಷರವನ್ನು ಬಿಟ್ಟು ಹೇಳು ಅನ್ನೋದು ಚಮತ್ಕಾರ ಕಡಿಮೆ. ಆದರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿದ್ದರಿಂದ ಇದನ್ನು ಚ್ಯುತಾಕ್ಷರಿ ಅಂತ ಒಂದು ಚಮತ್ಕಾರವಾಗಿ ಕರೀತಾರೆ. ಇದನ್ನು ಮುಂದೆ ಇಟ್ಟುಕೊಂಡು ಮೈಸೂರಿನ 20ನೇ ಶತಮಾನದ ಆರಂಭದಲ್ಲಿದ್ದಂಥ ಚಾಮರಾಜನಗರದ ರಾಮಶಾಸ್ತ್ರಿಗಳು ಮತ್ತು ಅವರ ಶಿಷ್ಯರು ಸೀತಾರಾಮಶಾಸ್ತ್ರಿಗಳು 50 ಪದ್ಯಗಳಲ್ಲಿ ಸೀತಾರಾಮನ ಸಂವಾದ ಝರಿ ಅಂತ 100 ಪದ್ಯಗಳ ಕೃತಿಯನ್ನು ಬರೆದರು. ಅಲ್ಲಿ ಪ್ರತಿಯೊಂದು ಪದ್ಯವೂ ಈ ಥರದ್ದೇ. ಇವಲ್ಲದೆ ಬೇರೆ ಪದ್ಯಗಳು ಇವೆ. ಈ ಚಮತ್ಕಾರದ ಚ್ಯುತಾಕ್ಷರಿ ಒಂದು ಅಕ್ಷರ ಬಿಡೋದು, ಅಥವಾ ಒಂದು ಅಕ್ಷರವನ್ನು ಬಿಟ್ಟ ಜಾಗದಲ್ಲಿ ಸೇರಿಸ್ಕೊಳ್ಳೋದು, ಒಂದು ಅಕ್ಷರ ಬಿಟ್ಟಿದ್ದ ಅಲ್ಲದೆ ಸೇರಿಸ್ಕೊಳ್ಳೋದು, ಚ್ಯುತಾಕ್ಷರಿ, ದತ್ತಾಕ್ಷರಿ, ಚ್ಯುತದತ್ತಾಕ್ಷರಿ ಅಂತ ಈ 3 ಚಮತ್ಕಾರಗಳಿಂದ 100 ಪದ್ಯಗಳನ್ನು ರಚನೆ ಮಾಡಿದ್ರು. ಈ ಪದ್ಯವನ್ನು ಯಾರೋ ಹೇಳಿದ್ರಂತೆ ರಾಮಶಾಸ್ತ್ರಿಗಳಿಗೆ, ಇದೇನು ಮಹಾ ಚಮತ್ಕಾರ, ಕೊನೆಯ ಸಾಲು ವಾಚ್ಯವಾಗಿ ಬಿಟ್ಟಿದೆ ಅಂತ. ಹಾಗಲ್ಲ, ಚಮತ್ಕಾರ ಭರಿತವಾಗಿ ಮಾಡೋದಕ್ಕೆ ನಿಮಗೆ ಸಾಧ್ಯ ಇದೆಯೋ ಅಂತ ಕೇಳಿದ್ರಂತೆ. ಒಂದೇ 100 ಬರದೇವು ಅಂತ ಹೇಳ್ಬಿಟ್ಟು ಅಂದರು. ಗುರುಗಳು 50 ಬರೆದರು. ಶ್ರಮ ಆಯಿತು, ನನಗೆ ಪೂರ್ತಿ ಬರೆಯೋಕ್ಕಾಗ್ತಾ ಇಲ್ಲ, ವಯಸ್ಸಾಯಿತು, ಯಾರಾದರೂ ಬರೆದರೆ ಅವರಿಗೆ 1000 ನಮಸ್ಕಾರ ಅಂತ ಆ ಪುಸ್ತಕವನ್ನು ಮುಗಿಸಿದ್ರು. ಆಗ ಅವ್ರ ಶಿಷ್ಯ, ನನ್ನಂಥವ್ರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಗುರುಗಳು ಬಿಟ್ಟುಕೊಟ್ಟಿದ್ದಾರೆ, ಅವರ ಯೋಗ್ಯತೆ ಶಕ್ತಿಹೀನತೆ ಅಲ್ಲ ಕಾರಣ. ನಾನು ಇನ್ನು 50 ಪದ್ಯಗಳನ್ನು ಬರೀತೀನಿ, ನನಗೆ ಅವ್ರು 1000 ನಮಸ್ಕಾರ ಮಾಡಬೇಕಾಗಿಲ್ಲ, ನಾನೇ ಮಾಡ್ತೀನಿ, ಅವ್ರು 1000 ಆಶೀರ್ವಾದ ಮಾಡಲಿ ಸಾಕು ಅಂತ ಆ ರೀತಿಯಾಗಿ ಹೇಳಿ ಮಾಡಿದ್ರು. ಗುರು ಶಿಷ್ಯರು ಅಸಾಧಾರಣವಾದವರು. ನಮ್ಮ ಡಾಕ್ಟರ್ ಶಾಂತ ಶೈವಲಿನಿಯವರು ಆ ಪುಸ್ತಕವನ್ನು ತುಂಬ ಚೆನ್ನಾಗಿ ಕನ್ನಡಕ್ಕೆ ಪ್ರತಿಪದಾರ್ಥ ವಿವರಣೆ ಜೊತೆಗೆ ಅನುವಾದ ಮಾಡಿದ್ದಾರೆ. ಆಸಕ್ತರೆಲ್ಲ ಓದಬೇಕಾದಂಥ ಕೃತಿ. ಕನ್ನಡ ಸಾಹಿತ್ಯ ಅಂದರೆ ಕನ್ನಡ ರಾಜ್ಯ ಸಂಸ್ಕೃತ ಸಾಹಿತ್ಯಕ್ಕೆ ಕೊಟ್ಟ ತುಂಬ ದೊಡ್ಡ ವಿಶಿಷ್ಟವಾದ ಚಿತ್ರಕವಿತೆಯ ಕೊಡುಗೆಯಲ್ಲಿ ಒಂದು ಅಂದರೆ ಸೀತಾರಾಮನ ಸಂವಾದ ಝರಿ. ಮೈಸೂರಿನ ಇಡೀ ಯಾವ ಒಂದು ಅರಸರ ಪರಂಪರೆ ಇದೆ, ಅದರಲ್ಲಿ ಬಂದ ಸಂಸ್ಕೃತ ಕೃತಿಗಳ ಪೈಕಿ ಅನಿತರ ಸಾಧಾರಣ ಅಂತ ನಾನು ಭಾವಿಸುವಂಥದ್ದು ಸೀತಾರಾಮನ ಸಂವಾದ ಝರಿ. ಅದರ ಮೂಲ ಈ ಒಂದು ಕಾವ್ಯದಲ್ಲಿ ಕೂಡ ಕಾಣಿಸುವಂಥದ್ದು ಅನ್ನೋದನ್ನು ನೋಡ್ಬೋದು. ಆಮೇಲೆ ರಾವಣರ ನೇರವಾದ ಯುದ್ಧದ ಕೆಲವೊಂದು ಪ್ರಕರಣಗಳು ಬರುತ್ತವೆ. ಈ ಸಂದರ್ಭದಲ್ಲಿ
ಇನ್ನೂ ಬೇರೆ 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 ಪದ್ಯಗಳು ಸಾಕಷ್ಟು ಬರ್ತವಾದರೂ ಅವುಗಳು ರಾಮಾಯಣದ ಕಥಾ ಸ್ವಾರಸ್ಯ ದೃಷ್ಟಿಯಿಂದ ದೂರ ದೂರ ಹೋಗುವಂಥವಾಗಿವೆ. ರಾಮರಾವಣರು ಎದುರಾಳಿಗಳಾಗಿ ಯುದ್ಧದಲ್ಲಿ ನಿಲ್ತಾರೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅನ್ನುವ ವಾಲ್ಮೀಕಿ ರಾಮಾಯಣದ ಶ್ಲೋಕ ಕೂಡ ಇಲ್ಲಿಯೇ ಬರುತ್ತದೆ. ಅದಕ್ಕೆ ಮುನ್ನ ಇಂದ್ರಜಿತ್ತಿನ ಆಟಾಟೋಪ, ಕುಂಭಕರ್ಣನ ಆಟಾಟೋಪ ಒಂದೆರಡು ಪದ್ಯಗಳಲ್ಲಿ ಹಾಗೆ ಬಂದು ಹೀಗೆ ಹೊರಟೋಗುತ್ತವೆ. ಆದರೆ ರಾವಣನ ಅಷ್ಟಘಂಟಾ ಶಕ್ತಿಯ ಪ್ರಯೋಗದಿಂದ ಲಕ್ಷ್ಮಣ ಜರ್ಜರಿತನಾಗಿ ಮೂರ್ಛಿತನಾಗಿ ಬೀಳುವುದನ್ನು ಕವಿ ತುಂಬ ಚೆನ್ನಾಗಿ ವರ್ಣಿಸ್ತಾನೆ. ಅಲ್ಲಿ ಒಳ್ಳೆಯ ಸ್ವಾರಸ್ಯಕಾರಿಯಾದಂಥ ಪದ್ಯಗಳನ್ನು ನಾವು ಕೆಲವನ್ನು ನೋಡ್ತೀವಿ. ಭುಕ್ತೇ ಮಯಿ ಪ್ರಥಮಮಸ್ಮಿ ಫಲಾನಿ ವತ್ಸ ಸುಪ್ತೇ ಕರೋಷಿ ಶಯನಂ ಮಯಿ ಜೀವತಿತ್ವಂ ಪ್ರಾಣಾಂಜಹಾಸಿ ಸುರಲೋಕ ಸುಖಾಯ ಕಿಂವಾ ಸಾಪತ್ನ ಭಾವ ಮಧುನಾ ಪ್ರಕಟೀಕರೋಷಿ. ಮೂರ್ಛಿತನಾಗಿದ್ದ ಲಕ್ಷ್ಮಣನನ್ನು ಕಂಡು ರಾಮ ದುಃಖ ಪಡುವುದು. ನಾನು ಹಣ್ಣು ತಿಂದರೆ ಊಟ ಮಾಡಿದವೆ, ಆಮೇಲೆ ನೀನು ಊಟ ಮಾಡ್ತಾ ಇದ್ದವನು, ನಾನು ಮಲಗದ ಮೇಲೆ ನೀನು ಹಾಸಿಗೆಗೆ ಹೋಗ್ತಾ ಇದ್ದವನು, ಈಗ ಮಾತ್ರ ನನಗಿಂತ ಮೊದಲು ನೀನು ಅದು ಹೇಗೆ ಬೇರೊಂದು ಲೋಕಕ್ಕೆ ಹೋಗೋಕ್ಕಾಯಿತು, ಇಲ್ಲಿವರೆಗೂ ಇಲ್ಲದೇ ಇದ್ದಂಥ ಸ್ಪರ್ಧಾಭಾವ ಈಗ ಬಂದುಬಿಡ್ತಾ ನಿನಗೆ ಸಾವಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಇದು ಪ್ರಾಚೀನ ಕಾವ್ಯಗಳಲ್ಲಿ ಜನಪ್ರಿಯವಾಗಿ ಬಂದ ಮೇಲೆ ಈಚೆಗೆ ಎಲ್ಲರೂ ಬಳಸಿ ಬಳಸಿ ಸವಕಲಾಗ್ಬಿಡ್ತು. ರನ್ನನ ಗದಾಯುದ್ಧದಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಹೆಚ್ಚು ಕಡಿಮೆ ರನ್ನನ ಗದಾಯುದ್ಧ 1000 ವರ್ಷಗಳಿಗೂ ಹಿಂದಿನದು. ಅಲ್ಲಿ ದುಶ್ಯಾಸನನ ಶವವನ್ನು ಕಂಡು ದುರ್ಯೋಧನ ಜನನೀಸ್ತನ್ಯಮುನುಂಡೆನಾಂ ಮೊದಲಿಗಂ ಆ ಬಳಿಕಂ ನೀಮ್ ಅಂತ ಪದ್ಯ ಹೇಳ್ತಾನೆ. ತಾಯಿ ಹಾಲನ್ನು ಮೊದಲು ನಾನು ಕುಡಿದಿದ್ದು, ಆಮೇಲೆ ನೀನು. ನಾನು ಮೊದಲು ಅವಭೃತ ಸ್ನಾನ ಮಾಡಿದ್ದು, ಯಜ್ಞಾವಭೃತ, ಆಮೇಲೆ ನೀನು ಮಾಡಿದ್ದು. ನಾನು ಮೊದಲು ಉನ್ನತಾಸನದಲ್ಲಿ ಕೂತಿದ್ದು, ಆಮೇಲೆ ನೀನು ಕೂತಿದ್ದು. ಹೀಗೆಲ್ಲ ಮಾಡಿದ ಆ ಕ್ರಮವನ್ನು ಈಗ ಯಾತಕ್ಕೆ ಭಂಗ ಮಾಡಿಬಿಟ್ಟೆ ಅಂತ ಹೇಳುವಂಥದ್ದು. ಆಮೇಲೆ ಆ ಒಂದು ಸಂಜೀವನಿಯನ್ನು ತರುವ ಕಥೆ ಕೂಡ ಬರುತ್ತದೆ. ಆ ಸಂದರ್ಭದಲ್ಲಿ ಸಂಜೀವನಿಯಿಂದ ಸಂರಕ್ಷಿತನಾದ ಹನುಮಂತನಿಂದ ತರಲ್ಪಟ್ಟ ಸಂಜೀವನಿಯಿಂದ ರಕ್ಷಿತನಾದ ಲಕ್ಷ್ಮಣ ಎದ್ದೇಳ್ತಾನೆ. ಎದ್ದಾಗ ಕೇಳ್ತಾನೆ, ಏನಪ್ಪ ಹೇಗಿದೆ, ಯಾವ ಥರ ಇದೆ ದೇಹಸ್ಥಿತಿ ಅಂತ ಹೇಳ್ಬಿಟ್ಟಿದ್ನುವೆ. ಆಗ ಅವನು ಹೇಳ್ತಾನೆ, ಈಶನ್ ಮಾತ್ರ ಮಹಂ ವೇದ್ಮಿ ಸ್ಫುಟಂ ಯೋ ವೇತ್ತಿ ರಾಘವ ವೇದನಾ ರಾಘವೇಂದ್ರಸ್ಯ ಕೇವಲಂ ವ್ರಣಿನೋವಯ್ಯಂ ಅಂತ. ತುಂಬ ಚೆನ್ನಾದ ಪದ್ಯ. ನನಗೆ ಗಾಯ ಆಗಿದ್ದು ಗೊತ್ತಷ್ಟೇ, ನೋವು ನನಗಾಗಲೇ ಇಲ್ಲ, ನೋವೆಲ್ಲ ನಿನಗೇ ಆಗಿದ್ದು ಅಣ್ಣ, ನನಗಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಅಂತಾನೆ. ಇದಂತೂ ತುಂಬ ರಮಣೀಯವಾದಂಥ ಪದ್ಯ. ಆಮೇಲೆ ಹನುಮಂತ ಇನ್ನೊಂದು ಬಾರಿ ದೊಡ್ಡ ಉಪಕಾರ ಮಾಡಿದ ರಾಮನಿಗೆ. ಒಂದು ಸೀತೆಯ ವಾರ್ತೆಯನ್ನು ತಂದುಕೊಟ್ಟದ್ದು, ಇನ್ನೊಂದು ಸಾಕ್ಷಾತ್ತಾಗಿ ತಮ್ಮನ ಪ್ರಾಣವನ್ನು ಉಳಿಸಿದ್ದು. ಅದಕ್ಕೆ ಹೇಳ್ತಾ ಇದ್ದಾನೆ, ಅಂಗೇಶ್ವೇವ ಜರಾಂ ಯಾತು ಯತ್ವಯೋಪಕೃತಂ ಕಪೆ ಭವಾನ್ ಪ್ರತ್ಯುಪಕಾರಾರ್ಥಂ ಆಪತ್ಸು ಲಭತಾಂ ಪದಂ. ಅಯ್ಯ, ನಿನ್ನ ಉಪಕಾರವನ್ನು ನಾನು ಹೇಗೆ ತೀರಿಸಲಿ ಗೊತ್ತಾಗ್ತಾ ಇಲ್ಲ. ಈ ದೇಹದಲ್ಲಿಯೇ ನಿನ್ನ ಉಪಕಾರದ ಋಣದಲ್ಲಿಯೇ ನಾನು ಸತ್ತೋಗೋ ತರಹ ಆಗಲಿ. ಯಾಕೆಂದರೆ ನಾನು ನಿನಗೆ ಮತ್ತೆ ಪ್ರತ್ಯುಪಕಾರ ಮಾಡೋದ್ರೆ ನೀನು ತೊಂದರೆಗೊಳಗಾಗಬೇಕು ಅಂತ ಅರ್ಥ. ಅದು ಬೇಡವೇ ಬೇಡ, ನಿನ್ನ ಋಣಭಾರದಲ್ಲಿ ನಾನು ಹೋಗಲಿ ಅಂತ. ಇದು ವಾಲ್ಮೀಕಿ ರಾಮಾಯಣದ್ದೇ ಕೇವಲಂ ಋಣಿನೋವಯಂ ಅನ್ನುವ ಭಾವ. ಆದರೆ ಅದನ್ನು ಹೇಳಿರುವ ರೀತಿ ತುಂಬ ಚೆನ್ನಾಗಿದೆ. ಅಂಗೇಶ್ವೇವ ಜರಾಂ ಯಾತು ಯತ್ವಯೋಪಕೃತಂ ಕಪೆ. ಈ ದೇಹದಲ್ಲಿಯೇ ಜೀರ್ಣವಾಗಿ ಹೋಗ್ಬಿಡಲಿ ನಿನ್ನ ಉಪಕಾರದ ಎಲ್ಲ ರೀತಿಗಳು ಎಲ್ಲವೂ ಕೂಡ ಅಂತನ್ನುವಂಥದ್ದು ತುಂಬ ಸುಂದರವಾಗಿ ಕಾಣಿಸುವಂಥದ್ದು. ಆಮೇಲೆ ನೋಡಿ, ಅಲ್ಲಿ ಬರುವ ಇನ್ನೊಂದು ಪದ್ಯ, ಅದು ಭೋಜರಾಜನ ಪ್ರಶಸ್ತಿಯನ್ನು ಕುರಿತಾದಂಥ ಭೋಜ ಪ್ರಬಂಧ ಅನ್ನುವ ಕೃತಿಯಲ್ಲಿ, ಬಲ್ಲಾಳ ಸೇರಿನ ಕೃತಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಅದು ಇಲ್ಲೂ ತೋರಿಕೊಳ್ಳುತ್ತದೆ. ಆದರೆ ಅದು ಚೆನ್ನಾಗಿದೆ, ಅದೊಂದು ಸಮಸ್ಯಾಪೂರ್ಣ. ಈ ಥರದ ಸಮಸ್ಯಾಪೂರ್ಣಗಳು ಚಂದ್ರೋದಯೇ ನೃತ್ಯತಿ ಚಕ್ರವಾಕಿ, ಸೂರ್ಯೋದಯೇ ಕ್ರಂದತಿ ಚಕ್ರವಾಕಿ ಅನ್ನುವಂಥವು ಕೂಡ ಇಲ್ಲಿ ಬರುತ್ತವೆ. ನಾನು ಅದು ಮತ್ತೆ ಮತ್ತೆ ವಿರಹದ ವರ್ಣನೆ ಆಗುತ್ತದೆ ಅಂತ ಆ 2 ಪದ್ಯಗಳನ್ನು ಬಿಟ್ಟೆ. ಆದರೆ ಇದು ಚೆನ್ನಾಗಿದೆ ಅದಕ್ಕಿಂತ ಅಂತ. ಇದು ಭೋಜ ಪ್ರಬಂಧದಲ್ಲಿ ಒಂದು ಸಂದರ್ಭವಾಗಿ ಬರುತ್ತದೆ. ಭೋಜರಾಜನ ಆಸ್ಥಾನಕ್ಕೆ ಒಂದು ಕವಿ ಕುಟುಂಬ ಬಂದಿರುತ್ತದೆ. ತಂದೆ, ತಾಯಿ, ಮಗ, ಸೊಸೆ, 4 ಜನ ಸರಸ ಕವಿತಾ ನಿಪುಣರು, ಎಲ್ಲ ಆಶುಕವಿಗಳು. ಅವರು ಬಾಗಿಲತ್ರ ಕಾದಿದ್ದಾರೆ ಅಂತ ಬಾಗಿಲು ಕಾಯುವ ಅವನು ಪಸಾಯಿತ ಹೇಳಿದಾಗ ಬರಮಾಡು ಅಂತಂತಾನೆ, ಪ್ರವೇಶಯ ಅಂತ ಬರ್ತಾನೆ.
ಬಂದಾಗ ಭೋಜರಾಜ ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಮಹಾತ್ಮರಿಗೆ ಕ್ರಿಯೆಯ ಸಿದ್ಧಿ ಆಗೋದು ಪರಿಕರಗಳಿಂದ ಅಲ್ಲ, ಅವರ ಯೋಗ್ಯತೆಯಿಂದ ಅಂತನ್ನುವಂಥದ್ದು. ಇದೊಂದು ನಾಣ್ಣುಡಿಯಂತೆ ಆಗಿದೆ. ಆಗ ತಂದೆಯಾದವನು ಘಟೋ ಜನ್ಮಸ್ಥಾನಂ ಮೃಗಪರಿಜನೋ ಭೂರ್ಜವಸನಂ ವನೇ ವಾಸ ಕಂದಾದಿಕಮಶನಮೇವಂ ವಿಧಿಗುಣ ಅಗಸ್ತ್ಯ ಪಾತೋಧಿಂ ಯದಕೃತ ಕರಾಂಭೋಜ ಕುಹರೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಅಗಸ್ತ್ಯ ಹುಟ್ಟಿದ್ದು ಮಡಿಕೆ ಒಳಗೆ, ಬೆಳೆದಿದ್ದು ಸಾಧುಗಳಾದ ಜಿಂಕೆ ಮೊದಲಾದ ಆಶ್ರಮ ಪ್ರಾಣಿಗಳ ಜೊತೆಗೆ, ತಿಂದದ್ದು ನೋಡಿದ್ರೆ ಕಂದಮೂಲಗಳನ್ನು, ಹುಟ್ಟಿದ್ದು ನೋಡಿದ್ರೆ ನಾರು ಚರ್ಮವನ್ನು. ಹೀಗಿದ್ದರೂ ಅವನು ಒಂದೇ ಅಂಗೈಯಲ್ಲಿ ಆಪೋಷಣ ತಗೊಂಡು ಬಿಟ್ಟ ಇಡೀ ಸಾಗರವನ್ನು. ಮಹಾತ್ಮರಿಗೆ ಕ್ರಿಯೆ ಸಾಧ್ಯವಾಗೋದು ಪರಿಕರಗಳಿಂದ ಅಲ್ಲ, ಕೇವಲ ಅವರ ಯೋಗ್ಯತೆಯಿಂದ ಅಂತ. ಸಿ ವಿ ರಾಮನ್ನವರ ಶಿಷ್ಯರು ಒಂದು ಪ್ರಯೋಗ ಮಾಡ್ತಾ ಇದ್ದಾಗ ಅದಕ್ಕೆ ಯಾವುದೋ ಒಂದು ಸ್ಪೆಸಿಫಿಕ್ ವ್ಯಾಟೇಜ್ ಇರುವಂಥ ದೀಪ ಬೇಕಾಗಿತ್ತು. ಅದು ಸಿಗ್ತಾ ಇರಲಿಲ್ಲ. ಯೂಸ್ ದಟ್ ಮಚ್ ಆಫ್ ಯುವರ್ ಇಂಟೆಲಿಜೆನ್ಸ್ ಅಂತಂದ್ರಂತೆ ರಾಮನ್ನವರು. ಅದು ಸಿಗೋಲ್ಲ ಅಂದರೆ ಅಷ್ಟು ಮಟ್ಟಿಗೆ ಬುದ್ಧಿ ಬಳಸ್ರಿ, ಇನ್ನೇನಾದರೂ ಹೊಳೆಯುತ್ತೆ ಅಂತ. ಆ ರೀತಿಯಾಗಿಯೇ ಅದು ಸಫಲವಾಯಿತು ಅಂತ ಕೇಳಿದ್ದೀನಿ. ಈ ಬುದ್ಧಿಕೌಶಲ ತುಂಬ ಮುಖ್ಯ. ಅಭಿಜಾತ ಕಲೆಗಳ ಲಕ್ಷಣ ಕ್ಲಾಸಿಕಲ್ ಆರ್ಟ್ಸಲ್ಲಿ ವ್ಯಕ್ತಿತ್ವದ ಯೋಗ್ಯತೆಯೇ ಬಹಳ ಮುಖ್ಯ, ಇನ್ಯಾವುದೂ ಅಲ್ಲ. ಈಗ ರಾಮಾಯಣದ ನಾಟಕ ಮಾಡೋದು ಅಂತಂದರೆ ಪ್ರತಿಯೊಂದು ಪಾತ್ರಗಳನ್ನು ಸ್ಟೇಜ್ ಮೇಲೆ ತಂದುಬಿಡ್ಬೋದು. ರಾಮಾಯಣದ ಡಾನ್ಸ್ ಅಂತಂದರೆ ಒಂದು 50 ಜನಕ್ಕೆ ವಾನರ ವೇಷಗಳನ್ನು, ರಾಕ್ಷಸ ವೇಷಗಳನ್ನು ಎಲ್ಲ ಹಾಕಿ ಕೋಲಾಹಲ ಮಾಡ್ಬೋದು. ಅದು ಒಂದು. ಪದ್ಮಾ ಸುಬ್ರಹ್ಮಣ್ಯಂ ಅಂತವರು ಭಾಣಿಕಾ ಶೈಲಿಯಲ್ಲಿ ಮಾಡುವಾಗ ಒಬ್ಬರೇ ನಿಂತು ಮಾಡ್ತಾರೆ. ಅದು ಸೀತಾಗ್ನಿ ಪ್ರವೇಶದ ಸಂದರ್ಭದಲ್ಲಂತೂ ನನಗಿನ್ನೂ ಅದರೊಳಗೂ ಉಡುಪಿಯಲ್ಲಿ ನಾನು ನೋಡಿದ ಆ ಪ್ರಸಂಗ ಅಂತೂ ಅದ್ಭುತವಾಗಿ ಮನಸ್ಸಲ್ಲಿ ನೆನಪಿನಲ್ಲಿದೆ. ಅಷ್ಟು ಸೊಗಸಾಗಿ ಮಾಡಿದ್ದವರು. ಅಲ್ಲಿ ಸ್ಥಾನ ಮಾಹಾತ್ಮ್ಯ ಕೂಡ ಅವರಿಗೆ. ಕೃಷ್ಣ, ಉಡುಪಿಯ ಕೃಷ್ಣ ಅಂದರೆ ಬಹಳ ಇಷ್ಟ. ಅಲ್ಲಿ ಆಸ್ಥಾನ ವಿದುಷಿ ಕೂಡ ಅವರು. ಆ ಇಡೀ ರಂಗ ಪರಿಕ್ರಮ ಮಾಡುವುದು, ರಂಗಾಕ್ರಮಣ ಮಾಡುವುದು ಅದೆಷ್ಟು ಉತ್ಕೃಷ್ಟವಾಗಿರುತ್ತದೆ ಅಂತಂದರೆ, ಸೀತೆ ಅಗ್ನಿಯಿಂದ ಹೊರಗೆ ಬಂದಳು ಅಂತ ಗೊತ್ತಾದ ತಕ್ಷಣ ಹನುಮಂತ ಏನು ಸಂತೋಷ ಪಡೋದು, ವಿಭೀಷಣ, ಸುಗ್ರೀವ, ವಾನರಾದಿಗಳ ಸಂತೋಷ, ಲಕ್ಷ್ಮಣ, ರಾಮಾದಿಗಳ ಹರ್ಷ, ಅಷ್ಟನ್ನು ಒಬ್ಬರೇ ಟಕ 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 ಅಂತ ಮಾಡಿ ತೋರಿಸ್ತಾರೆ. ಎಲ್ಲರೂ ಅಲ್ಲಿ ನಿಂತಂತೆ ಆಗುತ್ತದೆ. ಹಾಗೆ ಸೀತಾ ಸ್ವಯಂವರದ ಸಂದರ್ಭದಲ್ಲಿ ಅಲ್ಲಿ ಬಂದ ರಾಜರುಗಳು, ಅವನು ರಾವಣ ಬಂದವನು, ಎಲ್ಲವನ್ನೂ ತೋರ್ಪಡಿಸ್ತಾರೆ. ಅಂದರೆ ಯಾವ ಪರಿಕರವೂ ಬೇಕಿಲ್ಲ, ಅಲ್ಲಿಂದ ಮಾಡಿ ತೋರಿಸ್ತಾರೆ. ಒಮ್ಮೆ ಮುಖವನ್ನು 2 ಅಂಗೈಯಿಂದ ಹೀಗೆ ಮುಚ್ಚಿ ಹೀಗಂದರೆ ಅದು ರಾವಣನ 10 ಮುಖಗಳು ಮರೆಯಾಗಿ ಗಡ್ಡ ಬೆಳೆಸ್ಕೊಂಡಂಥ ಧೂರ್ತ ಸನ್ಯಾಸಿಯ ವೇಷ ಬಂದುಬಿಡುತ್ತೆ. ಈ ರೀತಿಯಾದ ಒಂದು ಮೆಸ್ಮರೈಸಿಂಗ್ ಕೆಪಬಿಲಿಟಿ ಅಂತೀವಲ್ಲ, ಅದು ಕ್ರಿಯಾಸಿದ್ಧಿ. ಅದನ್ನು ತಂದೆ ಹಾಗೆ ಪೂರ್ಣ ಮಾಡಿದ ಮೇಲೆ ತಾಯಿಯಾದವಳು ಮತ್ತೊಂದು ರೀತಿಯಲ್ಲಿ ಪೂರ್ಣ ಮಾಡ್ತಾಳೆ. ವಿಜೇತವ್ಯ ಲಂಕಾ ಚರಣತರಣೀಯೋ ಜಲನಿಧಿ ವಿಪಕ್ಷ ಪೌಲಸ್ತ್ಯ ರಣಭುವಿ ಸಹಾಯಶ್ಚ ಕಪಯ ಪದಾತಿಶ್ಚೇಕೋಸೌ ಸಕಲಮವಧೀತ್ ರಾಕ್ಷಸಕುಲಂ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ವಿಜೇತವ್ಯ ಲಂಕಾ, ಗೆಲ್ಲಬೇಕಾದದ್ದು ಲಂಕೆ. ಚರಣತರಣೀಯೋ ಜಲನಿಧಿ, ದಾಟಬೇಕಾದದ್ದು ಶತಯೋಜನ ವಿಸ್ತಾರವಾದ ಸಮುದ್ರ. ವಿಪಕ್ಷ ಪೌಲಸ್ತ್ಯ, ಎದುರಾಳಿ ನೋಡಿದರೆ ಸಾಕ್ಷಾತ್ ರಾವಣ ಬ್ರಹ್ಮ. ಇನ್ನು ರಣಭುವಿ ಸಹಾಯಶ್ಚ ಕಪಯ, ಇನ್ನು ಸಹಕಾರಿಗಳು ಬರೀ ಮಂಗಗಳು. ಸ್ವಯಂ ಮರ್ತ್ಯಶ್ಚೈಕ, ತಾನು ಒಬ್ಬನೇ ಮನುಷ್ಯ. ಹಾಗಿದ್ದರೂ ಸಕಲಂ ಅವಧೀತ್ ರಾಕ್ಷಸಕುಲಂ, ಎಲ್ಲ ರಾಕ್ಷಸಕುಲವನ್ನು ಧ್ವಂಸ ಮಾಡಿದ ರಾಮ. ಕ್ರಿಯಾಸಿದ್ಧಿ ಸತ್ವವಂತರಿಗೆ ಪರಿಕರದಿಂದ ಬರುವುದಿಲ್ಲ, ತಮ್ಮಂತೆಯೇ ಬರುತ್ತದೆ ಅಂತ. ಈ ಸಮಸ್ಯಾಪೂರ್ಣವನ್ನು ಭೋಜಪ್ರಬಂಧದಿಂದ ಹನುಮನ್ ನಾಟಕ ತಗೊಳ್ತೋ, ಹನುಮನ್ ನಾಟಕದಿಂದ ಭೋಜಪ್ರಬಂಧ ತಗೊಳ್ತೋ ಗೊತ್ತಿಲ್ಲ. ಒಳ್ಳೆ ಬೀಜವೃಕ್ಷ ಸಮಸ್ಯೆ. ಆದರೆ ಪದ್ಯವಂತೂ ತುಂಬ ಚೆನ್ನಾಗಿದೆ. ಈ ರೀತಿಯಾದ ಒಂದು ಚಮತ್ಕಾರಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಆಮೇಲೆ ರಾಮನನ್ನು ರಣಭೂಮಿಯಲ್ಲಿ ಗೇಲಿ ಮಾಡ್ತಾನೆ. ಸ್ತ್ರೀ ಮಾತ್ರಂ ನನು ತಾಟಕ ಮುನಿಸುತೋ ರಾಮಸ್ಸ ವಿಪ್ರಶುಚಿ ಮಾರೀಚೋ ಮೃಗಯೇವ ಭೀತಿಭವನಂ ವಾಲಿ ಪುನರ್ವಾನರಃ ಭೋಕಾಕುತ್ಸ್ಥ ವಿಕತ್ತಸೆ ವದರಣೆ ವೀರಸ್ತ್ವಯ ಕೋಜಿತೋ ದೌರ್ಗರ್ವಸ್ತು ತಥಾಪಿತೇ ಯದಿ ಪುನಃ ಕೋದಂಡ ಮಾರೋಪಯ. ನೀನು ಇದುವರೆಗೂ ಮಾಡಿರೋದು ಏನೇನು ದೊಡ್ಡ ಸಾಧನೆ. ಸ್ತ್ರೀ ಮಾತ್ರಂ ನಾನು ತಾಟಕ. ತಾಟಕಿ ಅಂದರೆ ಒಬ್ಬಳು ಹೆಣ್ಣು ಅಷ್ಟೆ. ಇನ್ನು ಪರಶುರಾಮ ಅವನೊಬ್ಬ ಬ್ರಾಹ್ಮಣ. ಸ್ತ್ರೀಯರನ್ನು ಬ್ರಾಹ್ಮಣರನ್ನು ಗೆಲ್ಲೋದ. ಇನ್ನು ಮಾರೀಚ ಅವನೊಂದು ಮೃಗ, ಮಾಯಾ ಮೃಗ, ಒಂದು ಜಿಂಕೆ, ಪುಕ್ಕಲು. ಇನ್ನು ವಾಲಿ ಶಾಖಾಮೃಗ, ಒಂದು ಮಂಗ. ಹೀಗಿರುವಾಗ ನೀನು ಯಾವ ದೊಡ್ಡ ಘಟನೆಯನ್ನು ಸಾಧಿಸಿದ್ದೀಯಾ, ಎಂಥದ್ದು ದೊಡ್ಡದು ಅಂತ ಮಾಡಿರೋದು. ಹಾಗಿದ್ದರೂ ನೀನು ಮಹಾವೀರ ಅನ್ನುವ ಗರ್ವ
ಸಾರ್ತಾ ಇದೆಯಲ್ಲ, ಮೊದಲು ನಿನ್ನ ಧನುಸ್ಸಿಗೆ ಹೆದೆಯನ್ನು ಏರಿಸು ನೋಡೋಣ ಅಂತ ಹೇಳ್ಬಿಟ್ಟು. ಅಷ್ಟಕ್ಕೆ ಮಾತ್ರವಲ್ಲದೆ ಮತ್ತೊಂದು ಮಾತು ಹೇಳ್ತಾನೆ. ಇದು ನೇರವಾಗಿ ಭವಭೂತಿಯ ಉತ್ತರಾಮಚರಿತದ ಲವಕುಶರ ಮಾತಿಂದ ಎತ್ತಿಕೊಂಡು ಬಿಟ್ಟಿದ್ದಾನೆ ಇಲ್ಲಿ ಕವಿ. ಆ ಪದ್ಯ ಚೆನ್ನಾಗಿದೆ. ಲವಕುಶರ ಬಾಯಿಂದ ಬಂದರೆ ಮತ್ತೂ ಚೆನ್ನ. ಅಲ್ಲಿ ಬಂದಿದ್ದು ತುಂಬ ಔಚಿತ್ಯಪೂರ್ಣವಾಗಿದೆ ಭವಭೂತಿಯ ಕಾವ್ಯದಲ್ಲಿ. ಇಲ್ಲಿ ಸ್ವಲ್ಪ ಅನೌಚಿತ್ಯ. ಮೊದಲಿಗೆ ಇಲ್ಲಿ ಪದ್ಯದ ತಾತ್ಪರ್ಯವನ್ನು ಹೇಳಿ ಲವಕುಶರ ಬಾಯಿಂದ ಬಂದರೆ ಅದೆಷ್ಟು ಔಚಿತ್ಯಪೂರ್ಣವಾಗಿರುತ್ತೆ ಅನ್ನೋದನ್ನು ವಿವರಿಸ್ತೀನಿ. ವಂದ್ಯಾಸ್ತೇನ ವಿಚಾರಣೀಯ ಚರಿತ ತಿಷ್ಠಂತು ವರ್ತತಾಂ ಸುಂದಸ್ತ್ರೀ ದಮನೆಪ್ಯಕುಂಠ ಯಶಸೋ ಲೋಕೆ ಮಹಾಂತೋಹಿತೆ ಯಾನಿತ್ರೀಣಿ ಕುತೋ ಮುಖಾನ್ಯಪಿ ಪರಾಣ್ಯಾಸನ್ ಖರಾಯೋಧನೆ ಯದ್ವಾ ಕೌಶಲ ಮಿಂದ್ರಸೂನು ನಿಧನೆ ತತ್ರಾಪ್ಯಭಿಜ್ಞೋ ಜನ. ಅಯ್ಯ ನೀನು ದೊಡ್ಡವನು, ನಿನ್ನ ವಿಷ್ಣುವಿನ ಅವತಾರ ಅಂತಲೂ ಹೇಳ್ತಾರೆ. ಇರಲಿ, ಇರಲಿ, ಅದು ಹೋಗಲಿ, ಹಾಗೆ ಆ ಕಡೆ ಇರಲಿ. ಆದರೆ ಹೆಣ್ಣಾದ ತಾಟಕಿಯನ್ನು ಕೊಲ್ಲುವುದರೊಳಗೆ ನಿನಗೆ ಯಾವ ಕೀರ್ತಿ ಬಂತು? ಅದು ಹೋಗಲಿ, ಖರ ದೂಷಣ ತ್ರಿಶಿರಸ್ಕಾದಿಗಳು ಜನಸ್ಥಾನದಲ್ಲಿ 14,000 ರಾಕ್ಷಸರು ಬಂದಾಗ ನೀನು 3 ಹೆಜ್ಜೆ ಹಿಮ್ಮೆಟ್ಟಿದೆಯಲ್ಲ, ಅದಕ್ಕೇನಂತ ಅನ್ನಬೇಕು? ಮತ್ತು ಇಂದ್ರಪುತ್ರನಾದ ವಾಲಿಯನ್ನು ಮರೆಯಿಂದ ಕೊಲ್ಲುವುದರ ನಿನ್ನ ಕೌಶಲ ಏನು, ಅಲ್ಲಿಯ ಜಾಣ್ಮೆ ಏನು, ಅಲ್ಲಿಯ ತಂತ್ರ ಏನು ಅನ್ನೋದು ನಮಗೆ ಗೊತ್ತಿದೆ, ಏನು ಹೇಳಬೇಡ ಅಂತ. ಚೆನ್ನಾಗಿದೆ. ಆದರೆ ಇದು ಲವಕುಶರ ಬಾಯಿಂದ ಬಂದರೆ ಚೆನ್ನ. ಯಾಕೆಂದರೆ ಲವಕುಶರು ರಾಮಾಯಣವನ್ನು ಅತ್ಯಂತ ಓದಿದವರು. ಹಾಗಾಗಿ ರಾಮಾಯಣದಲ್ಲಿ ರಾಮನ ಚರಿತ್ರೆ ರಾಮನಿಗಿಂತ ಚೆನ್ನಾಗಿ ಡೀಟೇಲ್ಡ್ ಆಗಿ ಬಂದಿದೆ. ರಾಮನಿಗೆ ಗೊತ್ತಿಲ್ಲದೆ ಇರುವಷ್ಟು ಡೀಟೇಲ್ ಆಗಿತ್ತು. ಅಲ್ಲಿ ಬರ್ತದೆ ಮೂಲದಲ್ಲಿ. ಇಲ್ಲಿ ವಂದ್ಯಾಸ್ತೆ ಅಂತ ಬಂದರೆ ಭವಭೂತಿ ವೃದ್ಧಾಸ್ತೆಯ ವಿಚಾರಣೀಯ ಪುರುಷಾಹ ಅಂತ ಹೇಳ್ಬಿಟ್ಟಂತಾನೆ. ನ ವಿಚಾರಣೀಯ ಚರಿತಾ, ನೀವು ವೃದ್ಧರು ದೊಡ್ಡವರು ಅಂತ, ಮುದುಕರು ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂತಲೂ ಅಲ್ಲೊಂದು ವ್ಯಂಗ್ಯ ಇದೆ. ರಾಮ ದೊಡ್ಡವನು ಅಂತಲೂ. ತಾಟಕಿಯನ್ನು ಕೊಂದಿದ್ದು ಸ್ತ್ರೀವಧೆ ಮತ್ತು ವಾಲಿವಧೆ ಅಂತೂ ಗೊತ್ತೇ ಇದೆ, ಮರೆಯಿಂದ ಮಾಡಿದ್ದು ಅಂತ. ಜೊತೆಗೆ ಬಹಳ ಸೂಕ್ಷ್ಮ ಭವಭೂತಿಯೇ ಓದಿದ ರಾಮಾಯಣದ ಸೌಷ್ಠವ ಎಂಥದ್ದು ಅಂತ ಗೊತ್ತಾಗುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತದೆ, ಜನಸ್ಥಾನದಲ್ಲಿ ಆ ರಾಕ್ಷಸರು ಮುಗಿಬಿದ್ದಾಗ ರಾಮನಿಗೆ ಬಿಲ್ಲನ್ನು ಚಾಚಿ ಬಾಣವನ್ನು ಹೂಡೋದಕ್ಕೆ ಜಾಗವೇ ಇಲ್ಲದಂತೆ ಆಗಿ ಅದಕ್ಕೋಸ್ಕರವಾಗಿ ಅವನು 3 ಹೆಜ್ಜೆ ಹಿಂದೆ ಹೋಗಿದ್ದ ಅಂತ. ಬಿಲ್ಲನ್ನು ಎತ್ತೋದಕ್ಕೆ ಜಾಗ ಇಲ್ದಿದ್ರೆ ನಾವು ಹಿಂದೆನೇ ಹೋಗಬೇಕು, ಅದು ಹಿಮ್ಮೆಟ್ಟಿದ್ದು ಅಂತ. ಯಾನಿತ್ರೀಣಿ ಕುತೋ ಮುಖಾನ್ಯಪಿ ಪರಾಣ್ಯಾಸನ್ ಖರಾಯೋಧನೆ. ಇದು ರಾವಣಂಗೆ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ವಾಲ್ಮೀಕಿ ಮಹರ್ಷಿಗಳ ಬಾಯಿಂದ ರಾಮಾಯಣವನ್ನು ಪಾಠ ಕೇಳಿದ ಲವಕುಶರಿಗೆ ಗೊತ್ತಾಗೋಕ್ಕೆ ಸಾಧ್ಯ. ಇಂಥ ಜಾಗದಲ್ಲಿ ಹನುಮನ್ ನಾಟಕ ಪಾಪ ಸ್ವಲ್ಪ ಸೋಲುವಂತೆ ಆಗುತ್ತದೆ. ಆದರೆ ಇದು ಒಳ್ಳೆಯ ಪದ್ಯ ಅಂತ ಅನ್ನೋದನ್ನು ಮತ್ತು ಅನಾಮತ್ತಾಗಿ ಅದನ್ನು ತೆಗೆದುಕೊಳ್ಳಬೇಕು ಅನ್ನೋ ಜಾಣ್ಮೆಯನ್ನು ಉಳಿಸಿಕೊಂಡಿದೆಯಲ್ಲ, ಅದು ದೊಡ್ಡದು. ಆಮೇಲೆ ರಾವಣ ವಧೆ ಆಗಿಬಿಡುತ್ತೆ. ಅದರ ವಿವರಗಳು ಕೊಡೋದೇ ಇಲ್ಲ ನಾಟಕ. ರಾಮನಿಗೆ ಅಲ್ಲಿವರೆಗೂ ಸಮಾಧಾನವೇ ಇರಲಿಲ್ವಂತೆ, ಅದನ್ನು ಹೇಳುತ್ತೆ ಈ ನಾಟಕ. ಆ ಶ್ಲೋಕ ಕ್ಷೇಮೇಂದ್ರನ ರಾಮಕಥಾ ಮಂಜರಿ ಅಥವಾ ರಾಮಾಯಣ ಮಂಜರಿ ಅಂತ ಹೆಸರಾದ ಒಳ್ಳೆಯ ಸಂಗ್ರಹ ಕಾವ್ಯದಿಂದ ಬಂದದ್ದು. ಅಲ್ಲಿರುವ ಪದ್ಯ ಹೀಗಿದೆ: ತತ್ಸತ್ಯಂ ರಮಣೀಯಾನಾಂ ಸ್ವಸ್ಥೇ ಮನಸ್ಸಿ ರಮ್ಯತ ಅಚಾರು ಸುಖಿನಾಂ ಚಾರು ಚಾರು ದುಃಖಾಯ ದುಃಖಿನಾಂ. ಅದನ್ನು ಇಲ್ಲಿ ಹಾಗೆ ತಗೊಂಡಿದ್ದಾನೆ. ತತ್ರ ರಾಮೋ ರತಿಂ ಲೇಭೆ ನ ಪ್ರಿಯ ವಿರಹಾರ್ಧಿತ ತತ್ಸತ್ಯಂ ರಮಣೀಯಾನಾಂ ಸ್ವಸ್ಥೇ ಮನಸ್ಸಿ ರಮ್ಯತ ಅಂತ. ಮನಸ್ಸು ಚೆನ್ನಾಗಿದ್ದರೆ ಚೆನ್ನಾಗಿಲ್ಲದೆ ಇರೋ ಸಂದರ್ಭದಲ್ಲೂ ನಮಗೆ ಸೊಗಸು ಕಾಣಿಸುತ್ತೆ. ಮನಸ್ಸು ಚೆನ್ನಾಗಿಲ್ಲದೆ ಇದ್ದರೆ ಚೆನ್ನಾಗಿರೋ ಸಂದರ್ಭದಲ್ಲೂ ನಮಗೆ ಬೇಸರವಾಗುತ್ತೆ ಅಂತ. ಇದು ಬಹಳ ನಿಜ. ನಮಗೆ ಮನಸ್ಸಿಗೆ ನೆಮ್ಮದಿ ಇದ್ದಾಗ ಯಾರು ಏನು ಹೇಳಿದ್ರೂ ಅಷ್ಟು ದೊಡ್ಡದಾಗಿ ತೋರೋಲ್ಲ. ನೆಮ್ಮದಿ ಇಲ್ಲದೆ ಇದ್ದಾಗ ಎಲ್ಲವೂ ಬೇಸರವಾಗಿ ತೋರುತ್ತದೆ. ಇದೇ ವೇದಿಕೆಯಲ್ಲಿ ಹಿಂದೆ ಹೇಳಿದ್ದಿರಬೇಕು, ಹಲವು ವೇದಿಕೆಗಳಲ್ಲಿ ಹೇಳಿಯೂ ಇದ್ದೀನಿ. ಅದರ ಸ್ವಾನುಭವವಾಗಿ ನನಗೆ ಒಂದು ಬಾರಿ ಗೋಚರವಾದ ಕಾರಣ ಅದನ್ನು ಮತ್ತೆ ಹೇಳುವ ಸಾಹಸ ಮಾಡ್ತಾ ಇದ್ದೀನಿ. ಪುನರುಕ್ತಿಯನ್ನು ಕ್ಷಮಿಸಬೇಕು. ಪುನರುಕ್ತಿ ನಿಶ್ಚಯಾತ್ಮಕತೆಗೆ ಸಹಕಾರ ಅನ್ನೋದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ. ಒಮ್ಮೆ ನಮ್ಮ ಚಿಕ್ಕಪ್ಪನ ಮಗಳ ಮನೆಗೆ ಹೋಗ್ತಾ ಇದ್ದೆ ನನ್ನ ತಂದೆ ತಾಯಿಗಳ ಜೊತೆಗೆ ಬಸ್ನಲ್ಲಿ. ಈಗೊಂದು 10 ವರ್ಷದ 13 ವರ್ಷದ ಕೆಳಗೆ ಅಂತ ಅನಿಸುತ್ತೆ. ನಮ್ಮ ಚಿಕ್ಕಪ್ಪನ ಮಗಳ ಮನೆಗೆ ನಾನು ಹೋಗಿದ್ದು ಯಾವಾಗ ಅಂದರೆ, ಅವಳು ಮದುವೆ ಆಗಿ ಬೆಂಗಳೂರಿಗೆ ಬಂದಾಗಲಿಂದಲೂ ಹೋಗಿರಲಿಲ್ಲ. ಅವಳ ಮಗಳ ಮದುವೆ ಹೊತ್ತಿಗೆ ಹೋಗಿದ್ದು ಅವಳ ಮನೆಗೆ. ಹಾಗೆ ಹೊರಟಾಗ ದಾರಿಯಲ್ಲಿ BTS ಬಸ್ಸಲ್ಲಿ ಹೊರಟಿದ್ದು. ಕೃಷ್ಣರಾಜಪುರದ ಓಲ್ಡ್ ಮದ್ರಾಸ್ ರೋಡ್ ಕಡೆಯಿಂದ ಹೋಗಬೇಕಾಗಿತ್ತು.
ಬೆಂಗಳೂರಿನ ರಸ್ತೆಯಲ್ಲಿ ಏನು ಸೌಂದರ್ಯ, ಏನು ಶಾಂತಿ, ಏನು ನೆಮ್ಮದಿ, ಏನು ಆಹ್ಲಾದ ಇರೋದಕ್ಕೆ ಸಾಧ್ಯ. ಆದರೆ ನನಗೇನೋ ಸಮಾಧಾನ, ಎಲ್ಲಿ ನೋಡಿದ್ರೂ ಸೊಗಸು. ಬಸ್ಸಲ್ಲಿ ಸೀಟ್ ಸಿಕ್ಕಿತ್ತು, ಕಿಟಕಿ ಪಕ್ಕ ಕೂತಿದೆ, ಅದೇ ಒಂದು ಇಂದ್ರ ಪದವಿ ಅಂತ ಇಟ್ಕೊಳ್ಳಿ. ಆಚೆಗೆ ನೋಡುವಾಗ ಆ ನೀಲಾಕಾಶ, ಹಸಿರು ಮರ, ಏನು ಸೌಂದರ್ಯ, ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನನಗೆ ಅನ್ನಿಸ್ತು, ಇದ್ಯಾತಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಅಂತ. ಆಮೇಲೆ ಅನ್ನಿಸ್ತು, ಹೌದು, ನನ್ನ ಮನಸ್ಸಲ್ಲಿ ಇವತ್ತು ಯಾವುದೂ ಗೊಂದಲ ಇಲ್ಲ, ಯಾವ ಚಿಂತೆಯೂ ಇಲ್ಲ, ಯಾವ ಆಲೋಚನೆಯೂ ಇಲ್ಲ. ಮನಸ್ಸಿಗೆ ಪ್ರಸನ್ನತೆ ಇರೋದರಿಂದ ಜಗತ್ತೆಲ್ಲ ಪ್ರಸನ್ನವಾಗಿ ಕಾಣಿಸ್ತಾ ಇದೆ. ಅದು ಒಂದು ಕ್ಷಣ ಇಲ್ಲವೋ ಜಗತ್ತೇ ಬೇಡ ಅಂತ ಅನಿಸುವಂಥದ್ದು. ಕ್ಷೇಮೇಂದ್ರನ ಮಾತು ಸತ್ಯ ಅಂತ ಹಾಗಂದುಕೊಂಡದ್ದು. ಅವನು ರಾಮಾಯಣದಲ್ಲಿ, ರಾಮಾಯಣ ಮಂಜರಿಯಲ್ಲಿ ಬರೆದಂಥ ಶ್ಲೋಕವನ್ನು ಇಲ್ಲಿ ಹಾಗೆ ತೆಗೆದುಕೊಂಡು ಬಂದಿದೆ. ರಾಮ ಸೀತೆ ವಿರಹದಲ್ಲಿದ್ದಾಗ ಯಾವ ಸಮಾಧಾನವೂ ಇರಲಿಲ್ಲ, ಈಗ ಎಲ್ಲವನ್ನೂ ಕೂಡ ಅವನು ಪಡ್ಕೊಳ್ಳೋಕ್ಕಾಗ್ತಾ ಇದೆ ಅಂತ. ಆಮೇಲೆ ರಾಮರಾವಣರ ಯುದ್ಧದ ಇನ್ನೊಂದು ಪದ್ಯ. ರೇಕಾಲತ್ವಮಕಾಲ ಲಬ್ಧ ವಿಭವ ಸ್ವೈರಂ ಸ ಕಾಮೋಭವ ಶಂಭೋ ಭೂಷಯ ನೂತನೈ ಶವಶಿರೋ ಮಾಲ್ಯೈರ್ ನಿಜಾಂಗಂ ಮುಹುಃ ಕಿಂಚತ್ವಂಚ ವಿರಿಂಚ ಸಂಚಿನು ಜಗತ್ಸರ್ಗಾಯ ಬೀಜಂ ಕ್ವಚಿತ್ ಸನ್ನದ್ಧ ಕರವಾಲ ಭೀಷಣ ಭುಜೋ ಯುದ್ಧಾಯ ಲಂಕೇಶ್ವರ. ಏ ಯಮನೆ, ನಿನಗೆ ಅಕಾಲದಲ್ಲಿಯೇ ಒಂದು ಅನುಕೂಲ ಬರುತ್ತೆ, ನಿನಗೆ ಬೇಕಾದಷ್ಟು ಸಾಮಗ್ರಿ ಸಿಗುತ್ತದೆ ನಿನ್ನ ಲೋಕಕ್ಕೆ, ನೀನು ಬೇಕಾದಷ್ಟು ಇನ್ಪುಟ್ ಮೋಡಲ್ ಇರ್ಬೋದು. ಶಂಭೋ ಭೂಷಯ ನೂತನೈ ಶವಶಿರೋ ಮಾಲ್ಯೈರ್ ನಿಜಾಂಗಂ ಪುನಃ. ಶಿವನೇ, ನಿನ್ನ ತಲೆಬುರುಡೆಗಳ ಹಳೆಯ ಬುರುಡೆಗಳು ಹಾಳಾಗಿದ್ದರೆ ಹೊಸ ಒಳ್ಳೊಳ್ಳೆ ಬುರುಡೆಗಳು ಸಿಗುತ್ತವೆ, ಅದಕ್ಕೆ ಬೇಗ ನಿನ್ನ ಮಾಲಿಕೆಯನ್ನು ಸಜ್ಜು ಮಾಡಿಕೋ. ಬ್ರಹ್ಮ, ಇನ್ನೊಂದು ಹೊಸ ಸೃಷ್ಟಿಗೆ ಸಜ್ಜಾಗು. ಯಾಕೆಂದರೆ ಈ ರಾಮರಾವಣ ಯುದ್ಧ ಅಂದರೆ ಒಂದು ಪ್ರಳಯವೇ ಹೌದು, ಒಂದು ಯುಗಾಂತವೇ ಹೌದು. ಇದು ಲಂಕೇಶ ಖಡ್ಗವನ್ನು ಝಳಪಿಸ್ತಾ ಇದ್ದಾನೆ ಅಂತ. ರಾಮ ಹೇಳ್ತಾ ಇದ್ದಾನೆ ನೋಡಿ ಅವನ ಮಾತು. ಅದ್ಯವಾ ಜಾನಕಿ ರಾಮ ರಾಮಂ ಕಾಮಂ ಪ್ಯಸ್ಸತಿ ಮಂದಿರೆ ರಣೇವಾ ದಾರುಣೋ ಗೃದ್ರೋ ಮಧುರಾನ್ ಅಧರಾನ್ ಮಮ. ಇಂದು ಸೀತೆ ರಾಮನ ತುಟಿಯನ್ನು ಹೀರ್ತಾಳೆ, ಇಲ್ಲವೋ ಹದ್ದುಗಳು ರಾವಣನ ತುಟಿಯನ್ನು ಕಿತ್ತು ತಿನ್ನುತ್ತವೆ ಅಂತ. ಆ ಎರಡೊಳಗೆ ಇದೊಂದು ನಡೆಯುತ್ತದೆ ಅಂತನ್ನುವಂಥ ಮಾತು. ಆಮೇಲೆ ರಾಮನ ಕ್ರೋಧ. ರೇರೇ ನಿಶಾಚರಪತೆ ತ್ವರಿತಂ ಗ್ರಹಾಣ ಬಾಣಾಸನಂ ತ್ರಿದಶ ದರ್ಪಹರಂ ಶರಂ ಚ ನಿರ್ವಾಪಯಾಮಿ ವಿರಹಗ್ನಿ ಮಮಂ ಪ್ರಿಯಾಯಾ ಮಂದೋದರಿ ತರಲ ನೇತ್ರ ಜಲಪ್ರವಾಹೈ. ರಾವಣ, ಬೇಗ ನೀನು ನಿನ್ನ ಧನುರ್ಬಾಣಗಳನ್ನು ತೆಗೆದುಕೋ, ಇಲ್ಲದೇ ಇದ್ದರೆ ನನ್ನ ವಿರಹಾಗ್ನಿ ಯಾವುದಿದೆ ಅದನ್ನು ಮಂಡೋದರಿಯ ಕಣ್ಣೀರೇ ಆರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಬೇಗ ನೀನು ಬಿಲ್ಲು ಬಾಣ ತಗೋ, ನೀನಾಗಿ ನೀನು ಸಾಯಿ, ಇಲ್ಲದೇ ನಾನು ಸಾಯಿಸಬೇಕಾಗುತ್ತದೆ ಅಂತನ್ನುವಂಥದ್ದು. ಆಮೇಲೆ ಇನ್ನೊಂದು ಸೊಗಸಾದ ಪದ್ಯ ಈ ಕೃತಿಯಲ್ಲಿ ತುಂಬ ಸುಂದರವಾದದ್ದು. ಅದಕ್ಕೊಂದು ಕಥೆಯೂ ಕೂಡ ಉಂಟು. ಅದು ಇಹಕಲು ವಿಷಮಃ ಪುರಾಕೃತಾನಾಂ ಭವತಿ ಜಂತುಷು ಕರ್ಮಣಾಂ ವಿಪಾಕಃ ಅನ್ನುವ 2 ಸಾಲು. ಇದು ಪುಷ್ಪಿತಾಗ್ರ ಅನ್ನುವ ಅರ್ಧಸಮಚ್ಛಂದಸ್ಸಿನ 2 ಸಾಲು. ಇದೇ ಪದ್ಯ ಭೋಜರಾಜನಿಗೆ ಸಿಕ್ಕಿದ್ದು ಅಂತ ನಿನ್ನೆ ಹೇಳಿದೆ. ಈ ಹನುಮನ್ ನಾಟಕ ಭೋಜರಾಜನಿಗೆ ಅವನ ದಕ್ಷಿಣ ಸಾಗರದತ್ತ ಓಡಾಡ್ತಾ ಇದ್ದಾಗ, ದಿಗ್ವಿಜಯ ಮಾಡ್ತಾ ಇದ್ದಾಗ ಸಿಕ್ಕಿದ್ದು ಅಂತ ಕಥಾ ಪ್ರತೀತಿ. ಆ ಬಂಡೆಗಲ್ಲಿನ ಮೇಲೆ ಹನುಮಂತನೇ ತನ್ನ ವಜ್ರಕಠೋರವಾದ ಉಗುರುಗಳಿಂದ ರಾಮಾಯಣವನ್ನು ಬರೆದಿದ್ದ ಅಂತ ಆ ಕಥೆಯನ್ನೇ ಹೇಳಿದೆ. ಅವನಿಗೆ ಅರ್ಧ ಮುಳುಗಿದ್ದ, ಒಂದು ಸ್ವಲ್ಪ ಕಾಣಿಸ್ತಾ ಇದ್ದ ಈ ಬಂಡೆ ತೋರ್ತು. ಅದರ ಮೇಲಿರುವ ಅಕ್ಷರಗಳು ಏನು ಅಂತ ನೋಡ್ತಾನೆ. ಇಹಕಲು ವಿಷಮಃ ಪುರಾಕೃತಾನಾಂ ಭವತಿ ಜಂತುಷು ಕರ್ಮಣಾಂ ವಿಪಾಕಃ. ಅಯ್ಯೋ, ಈ ಲೋಕದಲ್ಲಿ ಏನನ್ನಬೇಕು, ಯಾರ ಪೂರ್ವ ಪ್ರಾರಬ್ಧಾದಿಗಳು ಕರ್ಮಾದಿಗಳು ಯಾರಿಗೆ ಹೇಗೆ ಬರ್ತವೋ ಗೊತ್ತಿಲ್ಲ, ತುಂಬ ವಿಷಮವಾದದ್ದು ಈ ಕರ್ಮ ಪರಿಪಾಕ ಅನ್ನುವಂಥದ್ದು 2 ಸಾಲಿನ ಅರ್ಥ. ಇನ್ನು 2 ಸಾಲುಗಳು ಕಾಣಿಸ್ದಂತೆ ನೀರೊಳಗೆ ಇದ್ವು. ಆ ಬಂಡೆ ದೊಡ್ಡದು, ಭಾರ, ಅಲ್ಲಾಡಿಸೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕವಿಗಳನ್ನು ಕೇಳಿದಂತೆ, ಇನ್ನು 2 ಸಾಲು ಏನಿರ್ಬೋದು ಊಹೆ ಮಾಡಿ ನೀವು ಪೂರ್ಣ ಮಾಡಿ ಅಂತ. ಒಬ್ಬೊಬ್ಬರು ಒಂಥರ ಮಾಡಿದ್ರು. ಕಾಳಿದಾಸನ ಕೇಳಿದಂತೆ, ಕಾಳಿದಾಸ ಶಿವಶಿರಸಿ ಶಿರಾಂಸಿ ಯಾನಿ ರೇಜುಹು ಶಿವಶಿವ ತಾನಿ ಲುಠಂತಿ ಗೃಧ್ರಪಾದೆ ಅಂತ ಪೂರ್ಣ ಮಾಡ್ದ ಅಂತ. ಇದು ಮಂಡೋದರಿಯ ವಿಲಾಪ. ಅಯ್ಯೋ, ಕರ್ಮದ ಗತಿಯನ್ನು ಏನಂತ ಹೇಳೋಣ, ಏನನ್ನೆಲ್ಲ ಮಾಡಿಬಿಡುತ್ತವೆ. ಯಾವ ರಾವಣಾಸುರನ ತಲೆಗಳು ಮುಂಚೆ ಶಿವಲಿಂಗದ ತಲೆಯ ಮೇಲೆ ಬೆಳಗುತ್ತಾ ಇದ್ವೋ ಅವು ಇಂದು ಹದ್ದುಗಳ ಕಾಲಿನ ಕೆಳಗೆ ಕೊಳೀತಾ ಇವೆ ಅಂತ.
ಇದು ವಿಷಮಾಲಂಕಾರಕ್ಕೆ ಅದ್ಭುತವಾದ ಉದಾಹರಣೆ. ರಾವಣ ತನ್ನ ಚಂದ್ರಹಾಸ ಅನ್ನುವ ಖಡ್ಗದಿಂದ ಸರಸರನೆ ತನ್ನ ಕೊರಳನ್ನು ಕತ್ತರಿಸಿಕೊಂಡು ಶಿವನ ಲಿಂಗದ ಮೇಲಿಟ್ಟು, ಇದೋ ನೋಡು ನನಗೆ ಶಿವಾಯ ನಮಃ, ಭರ್ವಾಯ ನಮಃ, ಶರ್ವಾಯ ನಮಃ ಅಂತೆಲ್ಲ ಕೊಟ್ಟಿದ್ದು, ಆ ತಲೆಗಳು ಇವತ್ತು ರಾಮ ಬಾಣದ ಕ್ರೋಧಕ್ಕೆ ತುತ್ತಾಗಿ ಕತ್ತರಿಸಲ್ಪಟ್ಟು ನೆತ್ತರು ಚೆಲ್ತಾ ಇದ್ದರೆ ಎಲ್ಲ ಕಡೆಗೂ ಚೆಲ್ಲಾಡಲ್ಪಟ್ಟು ರಣಹದ್ದುಗಳು ಕುಕ್ಕಿ ಕುಕ್ಕಿ ತಿಂತಾ ಇವೆ. ಆ ತಲೆ ಮೇಲೆ ತಮ್ಮ ಕಾಲಿಟ್ಕೊಂಡು ತಿಂತಾ ಇವೆ ಅಂದರೆ ಹದ್ದುಗಳ ಕಾಲು ಕೆಳಗಾಯ್ತಲ್ಲ ಅಂತ. ವಿವೇಕ ಮಾಡಿಕೊಂಡ್ರೆ, ಅನಾಹುತ ಮಾಡಿಕೊಂಡ್ರೆ, ಅಹಂಕಾರ ಮಾಡಿಕೊಂಡ್ರೆ, ಲೋಕ ಪ್ರತಾರಣ ಮತ್ತು ಲೋಕ ವಿದ್ರಾವಣ ಆದಂಥ ರಾವಣ ಇನ್ನೇನಾಗೋದಕ್ಕೆ ಸಾಧ್ಯ? ಇದು ಎಲ್ಲ ಕಾಲದ ಎಚ್ಚರಿಕೆಯಾಗಿ ಕಾಣುವಂಥ ತುಂಬ ಸುಂದರವಾದ ಪದ್ಯ. ಆಮೇಲೆ ಒಂದು ಸಮಸ್ಯಾಪೂರ್ಣದಂಥ ಪದ್ಯ ಬರುತ್ತದೆ. ಅದು ಸೀತಾಜ್ಞೆ ಪ್ರವೇಶಕ್ಕೆ ಸಂಬಂಧಪಟ್ಟಿದ್ದು. ಅಂಗಾರ ಮಧ್ಯೆ ಜಲಜಂ ವಿಭಾತಿ ಅಂತ, ಬೆಂಕಿಯ ಮಧ್ಯೆ ತಾವರೆ ಅರಳಿತು ಅಂತ. ವಹ್ನಿಂ ಗತಾಯ ಜನಕಾತ್ಮಜಾಯ ಪ್ರೋತ್ಫುಲ್ಲ ರಾಜೀವ ಮುಖಂ ವಿಲೋಕ್ಯ ಉವಾಚ ರಾಮ ಕಿಮಹೋ ಸುರಾಸೀತ್. ಅಂಗಾರ ಮಧ್ಯೆ ಜಲಜಂ ವಿಭಾತಿ ಕಿಮಾಹೋ ಉವಾಚ ರಾಮ ಕಿಮಹೋ ಸುರಾದೀನ್. ಅಂಗಾರ ಮಧ್ಯೆ ಜಲಜಂ ವಿಭಾತಿ. ಅಗ್ನಿಪ್ರವೇಶಕ್ಕೆ ಮನಸ್ಸು ಮಾಡಿ ಸೀತೆ ಬೆಂಕಿಗೆ ಬಿದ್ದ ಮೇಲೆ ಅವಳಿಗೇನು ಬೆಂಕಿ ತೊಂದರೆ ಮಾಡದೇ ಇದ್ದಾಗ ತಕ್ಷಣ ಅಲ್ಲಿ ಬರ್ತಾ ಇದ್ದ ದೇವತೆಗಳಿಗೆ ಇದೇನು ಅಗ್ನಿಯ ಮಧ್ಯದಲ್ಲಿ ಒಂದು ಸೊಗಸಾದ ಅಬ್ಜ ಕಮಲ ಅರಳಿದೆಯಲ್ಲ ಅಂತ ಸೀತೆಯ ಮುಖಕಮಲವನ್ನು ನೋಡಿ ಅಂತನ್ನುವುದು. ಈ ರೀತಿಯಾದ ಚಮತ್ಕಾರಗಳನ್ನು ಕೂಡ ಅಲ್ಲಲ್ಲಿ ನಾವು ನೋಡ್ತಾ ಬರ್ತೀವಿ. ಆ ದೃಷ್ಟಿಯಿಂದ ಇದು ಒಂದು ಓದುಗಬ್ಬ, ನೋಡುಗಬ್ಬ ಅಂತಲ್ಲ. ನೋಡುಗಬ್ಬ ಅಂದರೆ ದೃಶ್ಯ ಕಾವ್ಯ, ಹಾಗಲ್ಲದೆ ಇದು ಓದುಗಬ್ಬ, ಶ್ರವ್ಯ ಕಾವ್ಯ ಅಂತ ಗೊತ್ತಾಗುತ್ತದೆ. ಆಮೇಲೆ ಸೀತಾರಾಮರು ಪುಷ್ಪಕ ವಿಮಾನದಲ್ಲಿ ವಾಪಸ್ಸು ಬರ್ತಾ ಇರುವಂಥ ಸಂದರ್ಭದ ಒಂದು ಪದ್ಯ. ಇಲ್ಲೆಲ್ಲ ವಾಲ್ಮೀಕಿ ರಾಮಾಯಣಕ್ಕಿಂತ ಚೆನ್ನಾಗಿ ಕಾಳಿದಾಸ ವರ್ಣಿಸಿರುವಂಥದ್ದನ್ನು ನೋಡ್ತೀವಿ. ಇಡೀ ರಘುವಂಶದ 13ನೇ ಸರ್ಗವೇ ಸೀತಾರಾಮರ ಆ ಒಂದು ಪುಷ್ಪಕ ವಿಮಾನ ಯಾತ್ರೆಗೆ ಸಂಬಂಧಪಟ್ಟದ್ದು. ಅದನ್ನು ಗಮನದಲ್ಲಿಟ್ಟುಕೊಂಡು ಮುರಾರಿ, ರಾಜಶೇಖರ ಮೊದಲಾದವರು ತಮ್ಮ ಅನರ್ಘರಾಘವ, ಬಾಲರಾಮಾಯಣಾದಿ ನಾಟಕಗಳಲ್ಲಿ ಬಹಳ ವಿಸ್ತಾರವಾಗಿ ನಾಟಕಕ್ಕೆ ಪ್ರತಿಕೂಲ ಆಗುವ ಮಟ್ಟಕ್ಕೆ ಆ ಒಂದು ರಾಮನ ಪುಷ್ಪಕ ವಿಮಾನ ಪುನರಾಗಮನದ ವರ್ಣನೆಯನ್ನು ಮಾಡ್ತಾರೆ. ಇಲ್ಲಿ ಒಂದು ತುಂಬ ಚಮತ್ಕಾರವಾದ ಪದ್ಯ. ರಾಮ ಸೀತೆಯನ್ನು ಪಕ್ಕದಲ್ಲೇ ಕೂಡಿಸಿಕೊಂಡು ವಿಮಾನದ ಪ್ರಯಾಣದಲ್ಲಿ ದಾರಿ ಉದ್ದಕ್ಕೂ ರನ್ನಿಂಗ್ ಕಾಮೆಂಟ್ರಿ ಹೇಳ್ತಾ ಬರ್ತಾ ಇದ್ದಾನೆ. ರನ್ನಿಂಗ್ ಕಾಮೆಂಟ್ರಿ ಅನ್ಬೇಕೋ ಫ್ಲೈಯಿಂಗ್ ಕಾಮೆಂಟ್ರಿ ಅಂತ ಅನ್ಬೇಕೋ. ದೃಷ್ಟೋಯಂ ಸರಿತಾಂಪತಿ, ನೋಡಿದ್ಯಾ ಸಮುದ್ರ, ಪ್ರೀತಮ ಕ್ವಾಸ್ತೆ ಸ ಸೇತು ಪರಂ. ಪ್ರಿಯ, ಎಲ್ಲಿ ಬಂತು ಸೇತುವೆ ನೀನು ಕಟ್ಟಿಸಿದ್ದು ಅಂತ ಸೀತೆ ನೋಡ್ತಾಳೆ. ಕ್ವೇತಿ ಮುಹುರ್ಮುಹುಸ್ಸ ಕುತಕಂ ಪೃಷ್ಠೇ ಪರಂ ವಿಸ್ಮಿತೆ. ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಇಲ್ಲಿ ಅಂತ ರಾಮ ತೋರಿಸ್ತಾ ಇದ್ದಾನೆ. ಅರೆ ಸೀತೆ ಕಾಣಿಸ್ತಾ ಇಲ್ಲ. ಅತ್ರಾಸೀದ ಯಮತ್ರ ನಾತ್ರ ಕಿಮಿತಿ ವ್ಯಗ್ರೇ ನಿಜ ಪ್ರೇಯಸಿ. ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ನೀನು ಕಟ್ಟಿದಷ್ಟು ಸಮುದ್ರದೊಳಗೆ ಮುಳುಗೋಯ್ತಾ ಅಂತ ಕೇಳ್ತಾ ಇದ್ದಾಳೆ. ರಾಮನಿಗೂ ಒಂದು ಕ್ಷಣ ಗಲಿಬಿಲಿಯಾಗಿ ನಗುತ್ತಾನೆ. ಯಾಕೆ ನಕ್ಕ, ನಿಮಗೂ ಇದೊಂದು ಸವಾಲು. ರಾಮನಿಗೆ ಕಾಣಿಸುತ್ತೆ ಸೇತುವೆ, ತೋರಿಸ್ತಾನೆ. ಸೀತೆ ಎಲ್ಲಿ ಅಂತ ಬಗ್ಗೆ ನೋಡೋಷ್ಟೊಳಗೆ ಸೇತುವೆ ಮಾಯ ಆಗೋಗ್ಬಿಟ್ಟಿರುತ್ತೆ. ಇಲ್ಲ, ಮುಂದಕ್ಕೆ ಬಂದಿಲ್ಲ. 100 ಯೋಜನೆ ವಿಸ್ತಾರವಾದಂಥ ಸೇತುವೆ ಒಂಚೂರಾದರೂ ಕಾಣಿಸ್ಬೇಕಲ್ವ, ಒಂದು ಸ್ವಲ್ಪವೂ ಕಾಣಿಸ್ತಾ ಇಲ್ಲ. 4ನೇ ಸಾಲಲ್ಲಿ ಉತ್ತರ ತುಂಬ ಚೆನ್ನಾಗಿದೆ. ವ್ಯಾವೃತ್ತಸ್ಯ ಸುಧಾನಿಧಿ ಸಂಭವನ್ ಮಂದಸ್ಮಿತಾ ಜಾನಕಿ. ಆಮೇಲೆ ಸೀತೆಗೆ ಗೊತ್ತಾಯಿತು, ನಾನು ಚಂದ್ರಮುಖಿ, ನಾನು ಹಿಂಗೆ ಬಗ್ಗು ನೋಡಿದಾಗ ಚಂದ್ರನನ್ನು ಕಂಡ ಸಮುದ್ರ ಉಕ್ಕೇರಿ ಬಂದು ಅಲೆಗಳಿಂದ ಉಬ್ಬರಿಸ್ಕೊಂಡು ಬಂದು ಆ ಇಡೀ ಸೇತುವೆಯನ್ನು ಮುಚ್ಚಿಬಿಡುತ್ತೆ. ಹೀಗಾಗಿ ತಾನು ಈಚೆಗೆ ಹಿಂದಕ್ಕೆ ಕೂತ ಮೇಲಿಂದ ಅಯ್ಯೋ ನಂಗೆ ಕಾಣಿಸ್ಲಿಲ್ಲ ಅಂತ ರಾಮ ಅದು ನೋಡಿದೆಯಲ್ಲ ಅಂತ ಮತ್ತೆ ತೋರಿಸ್ತಾನೆ ಅಂತ. ಹೀಗಾಗಿ ಇಲ್ಲಿ ಸೀತೆ ಚಂದ್ರಮುಖಿ, ರಾಮ ಅಲ್ಲ. ಚಮತ್ಕಾರ ತುಂಬ ಚೆನ್ನಾಗಿರುವಂಥದ್ದು, ಬಹಳ ಸೊಗಸಾದದ್ದು. ಎಷ್ಟು ಸುಂದರವಾಗಿ ಆ ಕಲ್ಪನೆ ಮಾಡಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ಹೀಗೆ ರಾಮ ಸೀತೆಯರು ಮತ್ತೆ ಬರ್ತಾರೆ. ಬಂದ ಮೇಲೆ ಪಟ್ಟಾಭಿಷೇಕವೂ ಆಗುತ್ತದೆ, ರಾಮಾಯಣ ರಚನೆ ಆಗುತ್ತದೆ. ಆಗ ಆ ರಾಮಾಯಣದ ಪ್ರಶಂಸೆಯನ್ನು ಒಂದು ಪದ್ಯ, ಇದು ಬಲ್ಲಾಳ ಸೇನನ ಭೋಜ ಪ್ರಬಂಧದಲ್ಲಿ ಬರುವಂಥದ್ದೇ ಆಗಿದೆ. ಅಕರ್ಣ ಮಕರೋಚ್ಛೇಷಂ ವಿಧಿರ್ ಬ್ರಹ್ಮಾಂಡ ಭಂಗದೀಹಿ ಶ್ರುತ್ವ ರಾಮಕಥಾಂ ರಮ್ಯಾಂ ನ ಘೂರ್ಣೈತಿ ಕಶ್ಯರಃ ಅನ್ನುವುದು
ಬಲ್ಲಾಳ ಸೇನನ ಪಾಠ. ಇಲ್ಲಿ ಸ್ವಲ್ಪ ಬೇರೆ ಥರ ಇದೆ. ಅಕರ್ಣ ಮಕರೋಚ್ಛೇಷಂ ವಿಧಿರ್ ಬ್ರಹ್ಮಾಂಡ ಭಂಗದೀಹಿ, ಪೂರ್ವಾರ್ಧ ಹಾಗೇ ಇದೆ. ಗುಣಾನ್ ಆಕರ್ಣ್ಯ ರಾಮಸ್ಯ ಶಿರಃಕಂಪ ಭಯಾದಿವ. ಈ ಭೂಮಿಯನ್ನು ಆದಿಶೇಷ ಹೊತ್ತಿದ್ದಾನೆ ಅಂತ ಪುರಾಣ. ಸರ್ಪಗಳಿಗೆ ಕಿವಿ ಇಲ್ಲ ಅಂತ ವಿಜ್ಞಾನ. ಯಾಕೆ ಸರ್ಪಗಳಿಗೆ ಕಿವಿ ಇಲ್ಲದೆ ಮಾಡಿದ್ದು ಬ್ರಹ್ಮ ಅಂದರೆ, ಮುಂದೆ ರಾಮಾಯಣ ಅನ್ನೋದೊಂದು ಬರುತ್ತದೆ, ರಾಮನ ಗುಣ ಕಥನ ವರ್ಣನೆ ಅಲ್ಲಿರುತ್ತೆ. ಅದನ್ನು ಕೇಳಿ ತಲೆದೂಗದೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಆದಿಶೇಷ ಕೇಳಿಬಿಟ್ರೆ ತಲೆದೂಗಿದ್ರೆ ಭೂಮಿಯ ಗತಿ ಏನು ಅಂತ ಮೊದಲು ಕಿವಿ ಇಲ್ಲದಂತೆ ಆಮೇಲೆ ಮಿಕ್ಕಿದ್ದನ್ನೆಲ್ಲ ಮಾಡ್ದ ಅಂತನ್ನುವಂಥದ್ದು. ಸಂಸ್ಕೃತ ಕವಿಗಳು ಮಾತ್ರ ಈ ರೀತಿಯ ಚಮತ್ಕಾರದಲ್ಲಿ ಪರಮ ನಿಸ್ಸೀಮರಾದಂಥವರು. ಅವರಿಗೆ ಹೊಳೆಯುವಂತೆ ಇನ್ಯಾರಿಗೂ ಹೊಳೆಯುವಂಥದ್ದೇ ಅಲ್ಲ. ಆಮೇಲೆ ರಾಮನ ಕೀರ್ತಿಯನ್ನು ಕೊಂಡಾಡುವ ಕೆಲವು ಶ್ಲೋಕಗಳು ಬರ್ತವೆ. ರಾಮ ರಾಮ ಮಹಾವೀರ ಕೇವಯಂ ಗುಣವರ್ಣನೆ ಯತ್ಕೀರ್ತಿ ಕಾಮಿನಿ ಬಾಲೆ ಕಸ್ತೂರಿ ತಿಲಕಂ ನಭ. ಇದಂತೂ ಅತ್ಯುಕ್ತ ಅಲಂಕಾರಕ್ಕೆ ಹೇಳು ಮಾಡಿಸಿದಂಥ ಒಂದು ಉದಾಹರಣೆ. ರಾಮ ಮಹಾವೀರ, ನಿನ್ನ ಗುಣವನ್ನು ನಿನ್ನ ಕೀರ್ತಿಯನ್ನು ವರ್ಣಿಸೋದಕ್ಕೆ ನಾವ್ಯಾರು? ನಿನ್ನ ಕೀರ್ತಿ ಕಾಂತೆಯ ಹಣೆಯಲ್ಲಿರುವ ಒಂದು ಸಣ್ಣ ಕಸ್ತೂರಿಯ ಬಿಂಬ ಈ ಆಕಾಶ ಅಂತ, ಕಸ್ತೂರಿಯ ಬಿಂದು ಈ ಆಕಾಶ ಅಂತ. ಆಕಾಶ ಕಪ್ಪಗಿದೆ ಅಂತ. ಆಕಾಶ ಬಿಟ್ಟು ಜಗತ್ತಲ್ಲಿ ಇನ್ನೇನೂ ಇಲ್ಲ, ಇರೋದೆಲ್ಲ ಇನ್ನು ಆಕಾಶದೊಳಗೇನೆ. ಆಕಾಶ ಅಂದ್ರೆ ಅವಕಾಶ. ನಿನ್ನ ಕೀರ್ತಿ ಎಷ್ಟು ದೊಡ್ಡದು ಅಂದರೆ, ನಿನ್ನ ಕೀರ್ತಿ ಒಂದು ಹೆಣ್ಣಿನ ಆಕಾರ ತಾಳಿದರೆ ಅವಳ ಹಣೆಯಲ್ಲಿ ಇಟ್ಕೊಳ್ಳೋ ಒಂದು ಸಣ್ಣ ಕಸ್ತೂರಿಯ ಬಿಂದು ಈ ಆಕಾಶ. ಅಂದರೆ ಈ ಬ್ರಹ್ಮಾಂಡವೇ ಆ ಕೀರ್ತಿ ಕಾಂತೆಯ ಹಣೆಯ ಕಸ್ತೂರಿಯ ಬೊಟ್ಟು ಅಂದರೆ ಇನ್ನು ಎಷ್ಟು ವ್ಯಾಪಕವಾಗಿದೆ ಕೀರ್ತಿ, ಬ್ರಹ್ಮಾಂಡಾತೀತವಾಗಿ ಬೆಳಗ್ತಾ ಇದೆ ಕೀರ್ತಿ ಅಂತ. ಇದು ಮಾತ್ರ ಊಹಾತೀತವಾದ ರೀತಿಯಲ್ಲಿ ಮಾಡಿರುವಂಥದ್ದು. ಮತ್ತು ಇನ್ನೊಂದು ಪದ್ಯ, ಲಕ್ಷ್ಮೀಸ್ತಿಷ್ಠತಿ ತೇ ಗೇಹೆ ವಾಚಿಭಾತಿ ಸರಸ್ವತಿ ಕೀರ್ತಿ ಕಿಂ ಕುಪಿತಾ ರಾಮ ಏನ ದೇಶಾಂತರಂ ಗತ. ರಾಮ, ನಿನ್ನ ಮನೆಯಲ್ಲಿ ಲಕ್ಷ್ಮಿ ಇದ್ದಾಳೆ, ನಿನ್ನ ಬಾಯಲ್ಲಿ ಸರಸ್ವತಿ ಇದ್ದಾಳೆ, ಆದರೆ ಅದ್ಯಾತಕ್ಕೆ ಕೀರ್ತಿಗೆ ಕೋಪ ಬಂದು ದೇಶಾಂತರ ಹೊರಟೋಗ್ಬಿಟ್ಟಿದ್ದಾಳೆ ಅಂದರೆ ಎಲ್ಲ ಕಡೆಗೂ ಹೊರಟೋಗ್ಬಿಟ್ಟಿದ್ದಾಳೆ ಅಂತನ್ನುವಂಥದ್ದು. ಸಕಲತ್ತರ ವ್ಯಾಪಕವಾಗಿದ್ದಾಳೆ ಅಂತ. ಅಭಿನವಗುಪ್ತ ಧ್ವನ್ಯಾಲೋಕ ಲೋಚನದಲ್ಲಿ ಒಂದು ಶ್ಲೋಕ ಹೇಳ್ತಾನೆ. ಒಬ್ಬ ಕವಿ ಬಂದು ರಾಜನ ಮುಂದೆ ಪದ್ಯ ಹೇಳ್ತಾನೆ. ಕಿಂ ವೃತ್ತಾಂತೈ ಪರಗ್ರಹಗತೈ ಕಿಂತು ನಾಹಂ ಸಮರ್ಥ ಸ್ತುಷ್ಟೀಂ ಸ್ಥಾತುಂ ಪ್ರಕೃತಿ ಮುಖರೋ ದಾಕ್ಷಿಣಾತ್ಯ ಸ್ವಭಾವ ಗೇಹೆ ಗೇಹೆ ವಿಪಡಿಷು ತಥಾ ಚತ್ವರೆ ಪಾನಗೋಷ್ಠ್ಯಾಂ ಉನ್ಮತ್ತೇವ ಭ್ರಮತಿ ಭವತೋ ವಲ್ಲಭ ಹಂತ ಕೀರ್ತಿ. ಬೇರೆಯವ್ರ ಮನೆಯ ಸುದ್ದಿ ನಮಗ್ಯಾಕೆ ಅಂತ ಬಾಯಿ ಮುಚ್ಕೊಂಡ್ರೋಕ್ಕೆ ನಮಗಾಗೋಲ್ಲ. ಹೇಳಿ ಕೇಳಿ ದಕ್ಷಿಣ ಭಾರತದವರು ಮತ್ತೆ ಬಾಯಿ ಬಡಕರು. ಪ್ರಕೃತಿ ಮುಖರಃ ದಾಕ್ಷಿಣಾತ್ಯ ಸ್ವಭಾವ. ಬೀದಿ ಬೀದಿಗಳಲ್ಲಿ, ಕೇರಿಗಳಲ್ಲಿ, ಹೆಂಡದಂಗಡಿಗಳಲ್ಲಿ, ಗಲ್ಲಿಗಳಲ್ಲಿ ಹುಚ್ಚಿ ಹಾಗೆ ಹಾರಾಡ್ಕೊಂಡು ತಾರಾಡ್ಕೊಂಡು ಇದ್ದಾಳಲ್ಲ ನಿನ್ನ ಕೀರ್ತಿ ಕಾಂತೆ. ನಿನ್ನ ಕೀರ್ತಿ ಕಾಂತೆ ಅನ್ನೋವರೆಗೂ ಭಯ, ಯಾರ ಬಗ್ಗೆ ಹೇಳ್ತಾ ಇದ್ದಾನು ಅಂತ. ಆಮೇಲೆ ಎಲ್ಲೆಲ್ಲೂ ನಿನ್ನ ಕೀರ್ತಿಯೇ ಕೇಳಿಸ್ತಾ ಇರುವಂಥದ್ದು ಅನ್ನುವಂಥದ್ದು ಅಲ್ಲಿ ತೋರುವ ಒಂದು ಸ್ವಾರಸ್ಯ. ಆಮೇಲೆ ಸೀತಾ ಪರಿತ್ಯಾಗದ ಘಟನೆಯನ್ನು ಒಂದೆರಡು ಪದ್ಯದಲ್ಲಿ ಹೇಳಿಬಿಡುವುದಾಗುತ್ತೆ. ಆದರೆ ಆ ಪದ್ಯ ಕೂಡ ದಿಜ್ಞಾಗನ ಪ್ರಸಿದ್ಧವಾದ ಕುಂದಮಾಲಾ ನಾಟಕದಲ್ಲಿ ಕಾಣುವಂಥದ್ದು. ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿಯೇ ಆ ಕುಂದಮಾಲಾ ನಾಟಕವನ್ನು ಮಾತಾಡಿದ್ದೆ. ಪದ್ಯ ಚೆನ್ನಾಗಿದೆ. ಮೂಲ ಕುಂದಮಾಲೆಯಲ್ಲಿ ಬರುವುದು ಆರ್ಯಾಮರಣ್ಯೇ ವಿಜನೇ ವಿಮೋಕ್ತುಂ ಶ್ರೋತುಂಚ ತಸ್ಯಾ ಪರಿದೇವನಾನಿ ಸುಖೇನ ಲಂಕಾ ಸಮರೇ ಮೃತಂ ಮಾಂ ಅಜೀವಯನ್ ಮಾರುತಿರಾತ್ತವೈರಃ. ಸ್ವಲ್ಪ ವ್ಯತ್ಯಾಸ. ವನೇ ವಿಮುಕ್ತುಂ ಜನಕಸ್ಯ ಕನ್ಯಾಂ ಶ್ರೋತುಂಚ ತಸ್ಯಾ ಪರಿದೇವಿತಾನಿ ಸುಖೇನ ಲಂಕಾ ಸಮರೇ ಮೃತಂ ಹತಂ ಮಾಂ ಅಜೀವಯನ್ ಮಾರುತಿರಾತ್ತವೈರಃ. ಮೂಲದಲ್ಲಿ ಆರ್ಯಾಂ ಅಂತ ಇದೆ. ಆರ್ಯೆ ಪೂಜ್ಯಳನ್ನು ಕಾಡಲ್ಲಿ ತಳ್ಳಿ ಅವಳ ಗೋಳಾಟವನ್ನು ಕೇಳಿ ನೋಡೋದಕ್ಕೋಸ್ಕರವಾಗಿಯೇ ಯಾವ ಜನ್ಮದ ಶತ್ರುವೋ ಏನೋ ಹನುಮಂತ ಹಾಯಾಗಿ ಲಂಕೆಯ ಯುದ್ಧದಲ್ಲಿ ಸತ್ತು ಬಿದ್ದಿದ್ದ ನನ್ನನ್ನು ಸಂಜೀವಿನಿ ತಂದು ಬದುಕಿಸ್ತಾ ಅಂತ ಲಕ್ಷ್ಮಣ ಹೇಳೋದು. ಅಂದರೆ ಸೀತೆಯ ದುಃಖ ನೋಡೋದಕ್ಕೆ ನಾನು ಬದುಕಿರೋದು ಅಂತ ಲಕ್ಷ್ಮಣ ಹೇಳುವಂಥದ್ದು. ಇಲ್ಲಿ ವನೇ ವಿಮುಕ್ತುಂ ಜನಕಸ್ಯ ಕನ್ಯಾಂ ಅಂತ ಇದೆ. ಲಕ್ಷ್ಮಣನ ಬಾಯಿಂದ ಜನಕಸ್ಯ ಕನ್ಯಾಂ, ಜನಕನ ಮಗಳನ್ನು ಕಾಡಿಗೆ ಬಿಡೋದಕ್ಕೆ ಅಂತ ಹೇಳೋದು ಚೆನ್ನಾಗೋಲ್ಲ. ದಿಜ್ಞಾಗ ಮಾಡಿದ ಆರ್ಯಾಂ ಅರಣ್ಯೇ ವಿಜನೇ ವಿಮುಕ್ತುಂ ಚೆನ್ನಾಗಿದೆ. ಮನುಷ್ಯರಿಲ್ಲ, ಒಬ್ಬರು ಮನುಷ್ಯರ ಸೊಲ್ಲಿಲ್ಲ, ಮಾನವರ ಸ್ಪರ್ಶ ಇಲ್ಲದೆ ಇರುವಂಥ ಕಾಡಲ್ಲಿ, ಕಗ್ಗಾಡಲ್ಲಿ, ಭಯಾನಕವಾದ ಹಿಂಸ್ರ ಮೃಗಗಳಿರುವ ಆ ಒಂದು ಅರಣ್ಯದಲ್ಲಿ ಸೀತೆಯನ್ನು, ಪಾಪ ಸೀತೆ ಅಂತ ಹೆಸರು ಹೇಳೋದಿಲ್ಲ,
ಆರ್ಯ ಅಂತ ಅತ್ತಿಗೆ ಗೌರವನೀಯಳಾದವಳು ಅಂತ ಹೇಳ್ತಾನೆ. ಅವಳನ್ನು ಬಿಟ್ಟು ಬರೋದಕ್ಕೆ ಶ್ರೋತುಂಚ ತಸ್ಯಾಂ ಪರಿದೇವನಾನಿ, ಅವಳ ಗೋಳಾಟವನ್ನು ಕೇಳೋದಿಕ್ಕ ನಾನು ಬದುಕಿದ್ದು ಅಂತ ಅನ್ನುವಂಥದ್ದು ತುಂಬ ಮಾರ್ಮಿಕವಾದಂಥ ಭಾವದ ಪದ್ಯ. ಇಲ್ಲೆಲ್ಲ ಎಷ್ಟು ಅಲಂಕಾರ ಯಾವುದು, ಶೈಲಿ ಯಾವುದು ಅಂತ ಏನೂ ಹೇಳೋಕ್ಕಾಗೋಲ್ಲ. ನೇರವಾಗಿ ಭಾವವೇ ಮುಟ್ಟಿಬಿಡುತ್ತದೆ. ರಸಭರಿತವಾದಂಥ ಪದ್ಯ ಇದು ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಯದ್ಭಗ್ನಂ ಧನುರೀಶ್ವರಸ್ಯ ಸಮರೆ ಯಜ್ಜಾಮದಗ್ನೋ ಜಿತಃ ತ್ಯಕ್ತಾ ಯೇನ ಗುರೋರ್ಗಿರಾ ವಸುಮತಿ ಸೇತು ಪಯೋಧೌ ಕೃತಃ ಏಕೈಕಂ ದಶಕಂಧರ ಕ್ಷಯಕೃತೋ ರಾಮಸ್ಯ ಕಿಂ ವರ್ಣ್ಯತೆ ದೈವಂ ವರ್ಣ್ಯಯ ಯೇನ ಸೋಪಿ ಸಹಸಾ ನೀತಃ ಕಥಾಶೇಷತಾಂ. ಆಮೇಲೆ ರಾಮ ನಿರ್ಯಾಣದವರೆಗಿನ ಕಥೆಗೆ ಬಂದುಬಿಟ್ಟಿದ್ದಾನೆ ಕವಿ. 2 ಶ್ಲೋಕಕ್ಕೆ ಅಲ್ಲಿಗೆ ಬಂದುಬಿಡ್ತಾನೆ. ಆ ಶಿವಧನುಸ್ಸನ್ನು ಮುರಿದದ್ದು ಏನು, ಮತ್ತು ವೈಷ್ಣವ ಧನುಸ್ಸನ್ನು ಸವಾಲಾಗಿ ಒಡ್ಡಿದ್ದ ಪರಶುರಾಮನ ಪುಣ್ಯಲೋಕಗಳನ್ನು ಧ್ವಂಸ ಮಾಡಿದ್ದು ಏನು, ತಂದೆಯ ಮಾತಿನಂತೆ ಸಾಮ್ರಾಜ್ಯವನ್ನೇ ಬಿಟ್ಟದ್ದು ಏನು, ಸಮುದ್ರದ ಮೇಲೆ ಅಚಂಚಲವಾದ ಸೇತುವೆಯನ್ನು ಕಟ್ಟಿದ್ದು ಏನು, ದಿಕ್ಪಾಲಕರಿಗೂ ಅಸಾಧಾರಣ ಅಂತನಿಸಿದ ರಾವಣನ ಸಂಹಾರ ಮಾಡಿದ್ದೇನು. ಇಷ್ಟೆಲ್ಲ ಮಾಡಿದ ರಾಮ ಕೂಡ ತಾನು ಕಥಾಮಾತ್ರವಾಗಿಬಿಟ್ಟ, ತಾನು ಇಂದು ಬದುಕಿಲ್ಲ ಅಂತಂದರೆ ವಿಧಿಯ ಪ್ರಭಾವವೇ ದೊಡ್ಡದಲ್ವಾ ಅಂತ ಅನಿಸ್ಬಿಡ್ತದೆ ಅಂತ. ದೈವಂ ವರ್ಣಯ ಏನ ಸೋಪಿ ಸಹಸ ನೀತ ಕಥಾಶೇಷತಾಂ. ಇದು ನಮಗೆ ಅಶಾಶ್ವತತೆ ಏನು ಅನ್ನೋದನ್ನು ನೆನಪಿಸಿಕೊಡುತ್ತೆ ನಿಜ. ಜೊತೆಗೆ ಒಳ್ಳೆ ಕೆಲಸ ಮಾಡಿದವರಿಗೆ ಎಂದೂ ಆ ಕೀರ್ತಿ ಶರೀರ ಇದ್ದೇ ಇರುತ್ತದೆ ಅಂತ ಅದು ಕೂಡ ನಮಗೆ ಗೊತ್ತಾಗುತ್ತದೆ. ಭೋಜ ಪ್ರಬಂಧದಲ್ಲಿ ಬರ್ತದಲ್ಲ, ಅವನು ಭೋಜನ ಚಿಕ್ಕಪ್ಪ ಮುಂಜ ಭೋಜರಾಜನನ್ನು ಚಿಕ್ಕ ಹುಡುಗನ್ನ ಕೊಲ್ಲಿಸಿಬಿಟ್ಟು ತಾನೇ ರಾಜನಾಗಬೇಕು ಅಂತ ಇದ್ದಾಗ ಅದು ತಿಳಿದ ಭೋಜ ಒಂದು ಪದ್ಯವನ್ನು ಬರೆದು ಚಿಕ್ಕಪ್ಪನ ಕಳಿಸ್ಕೊಡ್ತಾನೆ. ಅವನನ್ನು ವತ್ಸರಾಜ ಅಂತ ಒಬ್ಬ ಆತ್ಮೀಯನಾದ ಬಂಟನ ಮೂಲಕ ಕೊಲ್ಲಿಸಬೇಕು ಅಂತ ವಿಂಧ್ಯಾಟವಿಗೆ ಕಳಿಸ್ತಾನೆ ಮುಂಜ. ಆಗ ವತ್ಸರಾಜ ಭೋಜನಿಗೆ, ಅಪ್ಪ ನಿಮ್ಮ ಚಿಕ್ಕಪ್ಪ ನಿನ್ನ ಕೊಲ್ಲೋಕ್ಕೆ ಹೇಳಿದ್ದಾನೆ, ನಿನ್ನ ಕೊನೆಯ ಬೈಕಿ ಏನಿದೆ ಅಂದರೆ ಅವನತ್ತೂ ಕರೆದು ಗೋಳಾಡೋದಿಲ್ಲ. ಏನಿಲ್ಲ, ಒಂದು ಶ್ಲೋಕ ಬರ್ಕೊಡ್ತೀನಿ ಚಿಕ್ಕಪ್ಪನಿಗೆ ಕೊಡು ಅಂತ ಬರ್ಕೊಡ್ತಾನೆ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದಧೌ ವಿರಚಿತಃ ಕ್ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತ ವಸುಮತಿ ಮುಂಜ ತ್ವಯಾ ಯಾಸ್ಯತಿ. ಕೃತಯುಗಕ್ಕೆ ಅಲಂಕಾರಪ್ರಾಯನಾಗಿದ್ದವನು ಯವನಾಶ್ವನ ಮಗ ಮಾಂಧಾತ, ಅವನು ಇಲ್ಲ. ಇನ್ನು ಸಮುದ್ರಕ್ಕೆ ಸೇತುವೆ ಕಟ್ಟಿದ ರಾಮ ಇಲ್ಲ. ಇನ್ನು ನಲ, ಹರಿಶ್ಚಂದ್ರ, ಭಗೀರಥ, ಯುಧಿಷ್ಠಿರಾದಿಗಳು ಯಾರೂ ಇಲ್ಲ. ಷಟ್ಚಕ್ರವರ್ತಿಗಳೂ ಇಲ್ಲ. ಯಾರ ಜೊತೆಯೂ ಅವರ ಸಾಮ್ರಾಜ್ಯ ಹೋಗಲಿಲ್ಲ ಸ್ವರ್ಗಕ್ಕೆ. ನಿನ್ನ ಜೊತೆ ಮಾತ್ರ ನಿನ್ನ ರಾಜ್ಯ ಸತ್ರು ಬರುತ್ತದೆ ಅಂತ. ಅದನ್ನೇ ಕುಮಾರವ್ಯಾಸ ಜನಪ ಕೇಳ ಆರೊಡನೆ ಉರಿಯ ಹಾಕಿದಳು ಧರಣಿ ವನಿತೆ ಅಂತ ಹೇಳ್ತಾನಲ್ಲ. ಯಾರ ಜೊತೆಗೆ ಇವಳು ಒಕ್ಕತನವಿದ್ದಳು, ಆರೊಡನೆ ಒಕ್ಕತನವಿದ್ದಳು, ಯಾರ ಜೊತೆ ಸಂಸಾರ ಮಾಡಿದಳು ಈ ಭೂಮಿ, ಯಾರ ಜೊತೆ ಸಹಗಮನಾನು ಮಾಡಲಿಲ್ಲ, ಬಿಟ್ಬಿಡು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ ಕುಮಾರವ್ಯಾಸನ ಭಾರತದಲ್ಲಿ ಕೃಷ್ಣ ದುರ್ಯೋಧನಿಗೆ ಸಂಧಿಯ ಕಾಲದಲ್ಲಿ. ಆ ರೀತಿಯಲ್ಲಿ ವಿಧಿಯ ಪ್ರಭಾವ ಎಷ್ಟಿದ್ರೂ ಯಾರೇನು ಕೊಂಡೊಯ್ಯೋಕ್ಕೆ ಸಾಧ್ಯ ಆಗದೇ ಇದ್ದರೂ ಕೀರ್ತಿ ಶರೀರ ಇರುತ್ತದಲ್ಲ. ಭರ್ತೃಹರಿ ಅದಕ್ಕೆ ಹೇಳ್ತಾನೆ, ಜಯಂತಿತೆ ಸುಕೃತಿನಃ ರಸಸಿದ್ಧ ಕವೀಶ್ವರಾಹ ನಾಸ್ತಿ ತೇಷಾಂ ಯಶಕ್ಕಾಯೇ ಜರಾ ಮರಣಜಂ ಭಯಂ. ಪುಣ್ಯವಂತರಾದಂಥ ಮಹಾವ್ಯಕ್ತಿಗಳಿಗೆ ಕೀರ್ತಿಕಾಯಕ್ಕೆ ಕೊರತೆಯೇ ಇಲ್ಲ ಅಂತ. ಬೌದ್ಧ ದರ್ಶನದಲ್ಲಿ ಧರ್ಮಕಾಯ ಮತ್ತು ಪೂತಿಕಾಯ ಅಂತ 2 ಬರುತ್ತವೆ. ಪೂತಿಕಾಯ ಅಂದರೆ ಕೊಳತು ನಾಶನ ಆಗುವಂಥ ಈ ಶರೀರ. ಧರ್ಮಕಾಯ ಅಂತಂದರೆ ಪುಣ್ಯಗಳಿಂದ, ಸತ್ಕರ್ಮಗಳಿಂದ, ಸತ್ಕೀರ್ತಿಯಿಂದ ಶಾಶ್ವತವಾಗಿ ಉಳಿಯುವಂಥದ್ದು ಅಂತ. ಭಾಮಹ ಅದಕ್ಕೆ ಹೇಳ್ತಾನೆ, ಏನೋ ಬರಿಬೇಕು ಅಂತ ಕೆಟ್ಟದಾಗಿರೋದೆಲ್ಲ ಬರಿಬೇಡಿ. ನಾಕವಿತ್ವಂ ಅಧರ್ಮಾಯ ವ್ಯಾಧಯೇ ದಂಡನಾಯವ ಕುಕವಿತ್ವಂ ಪರಂ ಸಾಕ್ಷಾನ್ ಮೃತಿರಾಹುರ್ ಮನೀಷಿಣಃ ಅಂತ. ಕವಿತೆ ಬರಿದೇ ಇದ್ದರೆ ಪಾಪ ಬರೋಲ್ಲ, ರಾಜ ದಂಡ ಹಾಕೋದಿಲ್ಲ, ರೋಗ ಬರೋದಿಲ್ಲ. ಆದರೆ ಕೆಟ್ಟ ಕವಿತೆ ಬರೆದರೆ ಬದುಕಿದ್ದೂ ಸತ್ತಂತೆ, ಸರ್ವನಾಶ ಆದಂತೆ ಬರಿಬೇಡಿ ಅಂತ. ಆಮೇಲೆ ಕ್ಷೇಮೇಂದ್ರನ ರಾಮಾಯಣ ಕಥಾಮಂಜರಿಯ ಒಂದು ಶ್ಲೋಕವನ್ನು ಕಡೆಯಲ್ಲಿ ಪೋಣಿಸ್ತಾನೆ, ಬಹಳ ಚೆನ್ನಾಗಿರುವಂಥದ್ದು. ಭೋಗಾರ್ಹೆ ನವಯೌವನೇಪಿ ವಿಪಿನೆ ಚೀರಾಂಬರೋ ರಾಘವ ತತ್ರಾಪ್ಯಸ್ಯ ಪರೇಣ ದಾರಹರಣಂ ಕ್ಲೇಶಸ್ತದನ್ವೇಷಣೆ ಸಂಪ್ರಾಪ್ತಾಪಿ ಜನಾಪವಾದ ರಜಸ ತ್ಯಕ್ತಾ ಪುನರ್ಜಾನಕಿ ಸರ್ವಂ ದುಃಖಮಿದಂ ತದಸ್ತು ಭವತಾಂ ಶ್ಲಾಘ್ಯೋ ವಿವೇಕೋದಯ. ಸುಖಪಡುವಂಥ ಕಾಲದಲ್ಲಿ, ಯೌವನದಲ್ಲಿ ರಾಮ ಕಾಡಲ್ಲಿ ಒದ್ದಾಡಬೇಕಾಯಿತು. ನಾರು ಬಟ್ಟೆ ಉಟ್ಟುಕೊಂಡು ಕಂದಮೂಲ ತಿಂದುಕೊಂಡು ಬ್ರಹ್ಮಚರ್ಯ ವ್ರತದಲ್ಲಿ ಒದ್ದಾಡಬೇಕಾಯಿತು. ಅಲ್ಲಿಯಾದರೂ ನೆಮ್ಮದಿ ಇತ್ತ. ಯಾವನೋ ಒಬ್ಬ ಪಾಪಿ ಹೆಂಡತಿಯನ್ನು ಅಪಹರಣ ಮಾಡ್ದ.
ಇನ್ನು ಅವಳನ್ನು ಹುಡುಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟದ್ದು. ಒಬ್ಬ ಕಬಂಧನ ಕೈಗೆ ಸಿಕ್ಕಾಕ್ಕೊಂಡಿದ್ದೆ, ಮತ್ತು ವಾಲಿಯನ್ನು ಮರೆಯಿಂದ ಯುದ್ಧ ಮಾಡಿ ಕೊಲ್ಲಬೇಕಾಗಿ ಬಂದದ್ದೇ, ಸುಗ್ರೀವನ ನಿರೀಕ್ಷೆಯಲ್ಲಿಯೇ ಪ್ರಸ್ರವಣ ಗುಹೆಯಲ್ಲಿ ಆ 3-4 ತಿಂಗಳು ಒದ್ದಾಡಬೇಕಾಗಿ ಬಂದಿದ್ದೆ, ಸಮುದ್ರದ ಸೇತುವೆ ಕಟ್ಟೋಕ್ಕೋಸ್ಕರವಾಗಿ ಪ್ರಾಯೋಪವೇಶ ಮಾಡ್ತಾ 3 ದಿವಸ ಮಲಗಿದ್ದೆ, ಮುಂದೆ 2 ಎಷ್ಟು ಕಷ್ಟಪಟ್ಟದ್ದು. ಇಷ್ಟೆಲ್ಲ ಕಷ್ಟಪಟ್ಟು ಪಡ್ಕೊಂಡ ಸೀತೆಯನ್ನು ಲೋಕಾಪವಾದಕ್ಕೋಸ್ಕರ ಬಿಡೋದೆ. ಇದೆಲ್ಲ ನೋಡಿದ್ರೆ ಸರ್ವಂ ದುಃಖಂ, ಎಲ್ಲ ದುಃಖ. ತದಸ್ತು ಭವತಾಂ ಶ್ಲಾಘ್ಯೋ ವಿವೇಕೋದಯ, ವಿವೇಕವನ್ನು ಇಟ್ಟುಕೊಳ್ಳೋದೇನೆ ಮೇಲು, ಇವೆಲ್ಲ ಅಶಾಶ್ವತ ಅಂತ ಹೇಳೋದು ಉತ್ತಮ ಅಂತ. ಕ್ಷೇಮೇಂದ್ರ ಹೇಳಬಲ್ಲ, ನನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಕ್ಷೇಮೇಂದ್ರನ ಮಾತು ಅಂತ ನಾನು ಹೇಳಬಲ್ಲೆ. ಅಂದರೆ ಬದುಕಿನಲ್ಲಿ ವೈರಾಗ್ಯ ತಾಳೋದು ಒಳ್ಳೆಯದು, ಅರೆ ತಾಳೋಕ್ಕೆ ನಮಗೆ ಆದೀತ ತುಂಬ ಕಷ್ಟ. ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು, ಬಂದೀತೋ ಇಲ್ಲವೋ ಹೇಳೋದಕ್ಕೆ ಮಾತ್ರ ಸಾಧ್ಯ ಇಲ್ಲ. ಡಿ ವಿ ಜಿಯವರಿಗೆ ವೇದಾಂತ ವಿದ್ಯಾ ಗುರುಗಳು ಬ್ರಹ್ಮಶ್ರೀ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅವರು ಪಾಠ ಮಾಡ್ತಾ ಹೇಳೋರಂತೆ, ನೋಡಿ ವೈರಾಗ್ಯ ಅನ್ನುವಂಥದ್ದು ಬರೋದು ಕಷ್ಟ, ವೈರಾಗ್ಯ ಬಂದ ಮೇಲೂ ವ್ಯಾಮೋಹ ಯಾವಾಗ ಬರುತ್ತೋ ಹೇಳೋಕ್ಕಾಗೋಲ್ಲ ಅಂಥೇಳಿ ಅವರೊಂದು ಉದಾಹರಣೆ ಕೊಡೋರಂತೆ. ಅವರ ಡಿ ವಿ ಜಿಯವರ ಜ್ಞಾಪಕಶಕ್ತಿ ಶಾಲೆಯ 5ನೇ ಸಂಪುಟ ವೈದಿಕ ಧರ್ಮ ಸಂಪ್ರದಾಯಸ್ಥರು ಓದಿ, ಅಲ್ಲಿ ಪ್ರಕರಣ ತುಂಬ ಚೆನ್ನಾಗಿದೆ. ಅವರು ಹಾನಗಲ್ಲು ಅಂದರೆ ಹಾವೇರಿ ಕಡೆಯವರು, ಅವರು ಸ್ವಲ್ಪ ಉತ್ತರ ಕನ್ನಡದ ಭಾಷೆಯನ್ನು, ಉತ್ತರ ಕರ್ನಾಟಕದ ಭಾಷೆಯೇ ಮಾತಾಡ್ತಾ ಇದ್ದರು ವಿರೂಪಾಕ್ಷ ಶಾಸ್ತ್ರಿಗಳು. ಅವರು ಈ ದಿನ ಅನಧ್ಯಯನ, ಇವತ್ತು ರಿಕ್ತ ತಿಥಿ ಬೇರೆ, ಶಿಷ್ಯರಿಗೇನು ಪಾಠ ಹೇಳಬೇಕಾಗಿಲ್ಲ, ಮಂಗಳವಾರ ಬೇರೆ, ಮತ್ತೀಗ ಇವತ್ತು ಅಷ್ಟಮಿ ಬೇರೆ ಬಂದಿದೆ, ಏನೂ ಕೆಲಸ ಇಲ್ಲ, ಎಲ್ಲೂ ಹೋಗೋಣಿಲ್ಲ ಅಂತ ಇಂದು ವಿರೇಚಕ ತಗೊಳ್ಳೋಣ ಅಂತ ಬೆಳಗ್ಗೆನೇ ಎದ್ದು ತೀರ್ಮಾನ ಮಾಡಿಕೊಂಡು ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ ಆಗದ ಅಂತ. ಹಾಗಾಗಿ ಸ್ನಾನ ಇಲ್ಲದೆ ಅದೆಲ್ಲ ಮುಗಿದ ಮೇಲಿಂದ ಹೊಟ್ಟೆ ಖಾಲಿ ಮಾಡಿಕೊಂಡು ಸ್ನಾನ ಮಾಡೋಣ ಅಂತ. ಆಮೇಲೆ ಏನು 9 ಗಂಟೆ ಆಗೋಣ, 10 ಗಂಟೆ ಆಗೋಣ, 12 ಆಗೋಣ, ಇನ್ನು ಎಷ್ಟೊತ್ತು ಸ್ನಾನ ಸಂಧ್ಯಾ ಇಲ್ಲದೆ ಇರೋದು ಅಂತ ಹೇಳ್ಬಿಟ್ಟು ಇನ್ನು ಸ್ನಾನ ಮಾಡಿ ಮಡಿ ಉಟ್ಕೊಳ್ಳೋದಕ್ಕೆ ಕಚ್ಚೆ ತೀಡೋದಕ್ಕೆ ಶುರು ಆಗಿಬರುತ್ತೆ. ಎಲ್ಲ ಸ್ನಾನ ಮಾಡಿದ್ದು ಹೋಯ್ತು. ಹೀಗೇ ಇನ್ನೇನು ನಮಗೆ ವೈರಾಗ್ಯ ಬಂತು, ವ್ಯಾಮೋಹಕ್ಕೆ ಅವಕಾಶ ಇಲ್ಲ ಅಂತ ನಾವು ಸನ್ಯಾಸ ತಗೊಂಡು ಆ ಒಂದು ವಿಧಿವತ್ತಾದಂಥ ದಂಡ ಕಮಂಡಲು ಗ್ರಹಣ ಮಾಡಿ ಚೀರಾಂಬರ ಉಟ್ಕೊಂಡ್ವಿ ಅಂದರೆ ಎತ್ತಣಿಂದನೋ ಗಾಳಿ ಬಂದು ಬಿತ್ತಲಾಗದೆ ಮೋಹ ಬೀಜಗಳನ್ನು ಮನದಲ್ಲಿ ಮಂಕುತಿಮ್ಮ. ಪಾದಪೂಜೆ ಯಾರೋ ಬಂದಿರ್ತಾರೆ, ಅವರು ಸೆರಗಿಸಿ ಹೋಗ್ತಾ ಇದ್ದಂತೆಯೇ ಇವ್ರಿಗೆ ಶುರು ಆಗಿಬಿಡುತ್ತೆ ವಿಲೋಭನೆ. ಇದು ಬರುವ ಕಷ್ಟ. ಹಾಗಾಗಿ ಯಾರನ್ನು ಹಳಿಯೋಣ, ಏನು ಮಾಡೋಣ, ತುಂಬ ಕಷ್ಟ. ರಾಮಾಯಣವನ್ನು ಕಂಡಾಗ ಅದೇ ಬರೋದು. ರಾವಣನ ಹಳಿಯುವವನೇ, ಜೀವವನ್ನೇ ಬಿಸುಡಿಸುವ ಆ ಪ್ರೀತಿ, ಜೀವವನ್ನೇ ಬಿಸುಡಿಸೋಣ. ಯುಷ್ಮತ್ಕೃತೆ ಖಂಜನ ಮಂಜುಲಾಕ್ಷಿ ಶಿರೋ ಮದೀಯಂ ಯದಿ ಯಾತಿ ಯಾತು ನೀತಾನಿ ನಾಶಂ ಜನಕಾತ್ಮಜಾಯೈ ದಶಾನನೇನಾಪಿ ದಶಾನನಾನಿ ಅಂತ ಒಂದು ಮಾತಿದೆಯಲ್ಲ. ಅಯ್ಯೋ ನಿನಗೋಸ್ಕರ 1 ತಲೆ ಹೋದರೆ ಹೋಗಲಿ ಬಿಡೆ, ರಾವಣನಂಥವನು ಸೀತೆಗೋಸ್ಕರ 10 ತಲೆ ಕಳ್ಕೊಂಡಲ್ಲ ಅಂತ ಯಾವನೋ ಒಬ್ಬ ಉನ್ಮತ್ತ ಪ್ರೇಮಿ ಹೇಳಿದನಂತೆ. ಹಾಗೆ ಜೀವವನ್ನೇ ಬಿಸುಡಿಸುವ ಪ್ರೇಮ ಅದು ಎಂಥದ್ದು, ಪ್ರಾಣ ಬಿಟ್ಕೊಳ್ಳೋಕ್ಕೂ ಸಿದ್ಧ ಅನ್ನುವ ಪ್ರೇಮನ ಏನಂತ ನೋಣ. ಹಾಗಾಗಿ ಗಾವಿಲನ ಗಳಹೇನು ಹಳಿಗೊಡೆ ತಿಳಿದು ಹಳಿ. ಹುಚ್ಚಾಪಟ್ಟೆ ನಾವು ಗೊತ್ತಿಲ್ಲದೆ ಆಕ್ಷೇಪಗಳು ಮಾಡುವುದಲ್ಲ, ಅವರ ಸಂದರ್ಭ, ಅವರ ಸನ್ನಿವೇಶ ಹೇಗಿತ್ತೋ ಅದನ್ನು ನೋಡಿ ನಾವು ಹೇಳಬೇಕು, ವೃಥಾ ಆಕ್ಷೇಪಗಳು ಮಾಡುವಂಥದ್ದು ಅಲ್ಲ ಅಂತ. ನನಗೆ ನೆನಪಾಗುತ್ತದೆ, ನನ್ನ ತಂದೆ ತೀರಿಕೊಂಡಾಗ ನನ್ನ ತಾಯಿಯ ಕಡೆಯ ತುಂಬ ಆತ್ಮೀಯರಾದ ಬಂಧುಗಳು, ನಮ್ಮ ತಾಯಿಯ ಜ್ಞಾತಿಗಳು, ಕಸಿನ್ಸ್ ಅಂತ ಹೇಳ್ಬೋದು, ಅವರ ಮಕ್ಕಳು ಬಂದರು. ನಮ್ಮ ತಾಯಿಗೆ ತುಂಬ ದುಃಖವಾಯಿತು ನಮ್ಮ ತಂದೆ ತೀರ್ಕೊಂಡ ದಿವಸ. ಆಗ ಅವರು ಬಂದಿದ್ದಕ್ಕೆ ದುಃಖ ಅನ್ನೋದಕ್ಕಿಂತ ಅವ್ರ ಮನೆಯಲ್ಲಿ ಅವ್ರ ತಂದೆ ತೀರ್ಕೊಂಡಾಗ ನಮಗೆ ಹೋಗೋಕ್ಕಾಗಿರಲಿಲ್ಲ ಯಾವುದೋ ಚಾತುರ್ಯವಾಗಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಸಾವಾದಾಗ ನಾವು ಬರೋಕ್ಕಾಗಲಿಲ್ಲ, ನಮ್ಮ ಮಕ್ಕಳ ತಂದೆಗೆ ಸಾವು ಬಂದಾಗ ನೀವು ಪಾಪ ಬಂದಿರಲ್ಲ, ಬೇಸರ ಪಟ್ಕೊಳ್ಳದೆ ಆ ಹಠನ ಮುಂದೆ ದಾಟಿಸ್ಬೇಕು ಅಂತ ಇಲ್ಲದೆ ಬಂದಿರಲ್ಲ ಅಂತಂದಾಗ ಅವ್ರು ಹೇಳಿದರು, ಹಾಗಲ್ಲ ಚಿಕ್ಕಮ್ಮ, ದೊಡ್ಡಮ್ಮ ಅಂತ ಕರೆ, ಹಾಗಲ್ಲ ದೊಡ್ಡಮ್ಮ, ಆತ್ಮೀಯರು ಅಂದರೆ ಅವ್ರಿಗೇನು ತೊಂದರೆ ಇತ್ತು ಅದಕ್ಕೆ ಬರಲಿಲ್ಲ ಅಂತ ತಕ್ಷಣ ನೋಡೋಕ್ಕೆ ಬರಬೇಕಾಗಿತ್ತು. ನಾವು ನಮ್ಮ ತಂದೆ ತೀರ್ಕೊಂಡ ಆ ಕ್ರಿಯೆಗಳು ಮತ್ತೊಂದರೊಳಗೆ ಇದ್ದುಬಿಟ್ಟು 6 ತಿಂಗಳಾಯಿತು, ಈಗ ಬರ್ತಾ ಇದ್ದೀವಿ. ವಸ್ತುತಃ ನಾವು ಬೇಗ ಬರಬೇಕಾಗಿತ್ತು, ನಿಮಗೇನೋ ತೊಂದರೆ ಇದ್ದರಿಂದ ಬರಲಿಲ್ಲ, ಜೆನ್ಯೂನ್ ಪ್ರಾಬ್ಲಮ್ ಇದರಿಂದ ಬರಲಿಲ್ಲ ಅಂತ, ನಿಮ್ಮ ಸಮಸ್ಯೆ ಏನು ಅಂತ ಹುಡ್ಕೊಂಡು ನಾವು ಬರಬೇಕಿತ್ತು, ಬರದೆ ನಮ್ಮ ತಪ್ಪಾಯಿತು ಅಂತ. ಇದು ತುಂಬ ದೊಡ್ಡ ಔದಾರ್ಯ ಅಂತ ಅನಿಸುತ್ತದೆ. ಈ ಥರದ ದೃಷ್ಟಿ ಇನ್ನೊಬ್ಬರ ಸಮಸ್ಯೆಗಳನ್ನು ಮತ್ತೊಂದನ್ನು ಆ ತೀವ್ರತೆಯಲ್ಲಿ ಪರಿಭಾವಿಸೋದಿದೆಯಲ್ಲ, ಅದು ಮಹನೀಯವಾದ ಲಕ್ಷಣ. ಮಹಾಕಾವ್ಯಗಳಿಂದ ಆಗುವುದದೇ. ನಿನ್ನೆ ನಾನು ಅದೇ ಹೇಳಿದೆ, ಮತಪ್ರಚಾರಕ್ಕೆ ಮತ್ತೊಂದಕ್ಕೆ ಇತ್ಯಾದಿಗಳಿಗೆ ಉತ್ಸಾಹ ಮಾಡಿಕೊಳ್ಳೋದಕ್ಕಿಂತ
ಮಾನವೀಯ ವ್ಯವಹಾರಗಳ ಕಡೆಯಲ್ಲಿ ಏನು ಗಮನ ಇಡಬೇಕು ಅನ್ನೋದನ್ನು ಆರ್ಷಕಾವ್ಯಗಳಿಂದ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದು ನೋಡ್ತಾ ಇದ್ದಂತೆ ಚಿತ್ತಶುದ್ಧಿ ಉಂಟಾಗುತ್ತದೆ. ಚಿತ್ತಶುದ್ಧಿ ಆಗದೆ ಎಷ್ಟು ವೇದಾಂತ ವ್ಯಾಸಂಗ ಮಾಡಿಯೂ ಏನು ಪ್ರಯೋಜನವೇ ಇಲ್ಲ. ಕೊಳೆ ಬಟ್ಟೆಗೆ ಎಷ್ಟು ಬಣ್ಣ ಹಾಕಿದ್ರೂ ಬಣ್ಣ ಸರಿಯಾಗಿ ಅಂಟೋಲ್ಲ. ಅದನ್ನು ಮೊದಲು ಶುಭ್ರ ಮಾಡಬೇಕು. ತೊಳೆದೇ ಇರೋ ಪಾತ್ರೆಯಲ್ಲಿ ಹಾಲನ್ನು ತಗೊಂಡು ಕಾಯಿಸಿದರೆ ಅದು ಹಾಲಾಗೋಲ್ಲ, ಹಾಲಾಗುತ್ತೆ, ಒಡೆಯುತ್ತೆ. ಆ ಕಾರಣ ಚಿತ್ತಶುದ್ಧಿ, ಅಂತರಂಗ ಶುದ್ಧಿ ಮಾಡಿಕೊಳ್ಳೋದಕ್ಕೆ ಇರುವ ದಾರಿಗಳಲ್ಲಿ ಒಂದು ದಾರಿ ಸತ್ಕಾವ್ಯಾಭ್ಯಾಸ, ಸತ್ಕಲಾಭ್ಯಾಸ, ಮತ್ತೊಂದು ಯೋಗ, ಪ್ರಾಣಾಯಾಮ ಇತ್ಯಾದಿಗಳು, ಇನ್ನೊಂದು ಲೋಕಸಂಗ್ರಹ, ಲೋಕಸೇವೆ ಇತ್ಯಾದಿಯಾದಂಥದ್ದು. ಹೀಗೆಲ್ಲ ಹೇಳಿದ್ದಾರೆ. ಇದು ತುಂಬ ಸುಲಭವಾಗಿ ಸಾಧ್ಯವಾಗುವಂಥದ್ದು ಕಾವ್ಯವ್ಯಾಸಂಗ. ಅದನ್ನೂ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೇನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಆ ಕಾರಣದಿಂದ ಇಂತಹ ಕಾವ್ಯಗಳನ್ನು ನಾವು ನೋಡಬೇಕು. ನಾಳೆ ಮತ್ತು ಇನ್ನು ಮಿಕ್ಕ 2 ದಿವಸಗಳಲ್ಲಿ ಈ ಸುಭಾಷಿತಗಳನ್ನು ನೋಡುವುದಾಗುತ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದೆರಡು ಮಾತು ಹೇಳ್ತೀನಿ. ಏಕೆಂದರೆ ಇನ್ನು ಸಮಯದಲ್ಲಿ 10 ನಿಮಿಷ ಇದೆ. ಸುಭಾಷಿತಗಳ ಬಗ್ಗೆ 3 ಅಲ್ಲ 30 ದಿವಸ ಇದ್ದರೂ ಸಾಕಾಗೋಲ್ಲ. ಅದಕ್ಕೆ ಪೂರ್ವ ಭೇಟಿಕೆಯಾಗಿ ಕೆಲವೊಂದು ಮಾತು ಹೇಳ್ತಾ ಇದ್ದೀನಿ. ಸುಭಾಷಿತ ಅಂತಂದರೆ ಶೋಭನಂ ಭಾಷಿತಂ, ಸುಷ್ಟು ಭಾಷಿತಂ, ಸುಭಾಷಿತಂ ಅಂತ ಒಳ್ಳೆಯ ಮಾತು, ಚೆನ್ನಾಗಿ ಹೇಳಿದ್ದ ಮಾತು. ಅದು ಯಾವುದೆಲ್ಲ ಆಗಬಹುದು. ಆದರೆ ಸಂಸ್ಕೃತದಲ್ಲಿ ವಿಶೇಷವಾಗಿ ಲೋಕ ಪ್ರಸಿದ್ಧಿ ಇರುವುದು ಏನೆಂದರೆ ನೀತಿ ಎನ್ನುವ ಅರ್ಥ. ಆದರೆ ಸುಭಾಷಿತಕ್ಕೆ ನೀತಿ ಎನ್ನುವ ಸೀಮಿತವಾದ ಅರ್ಥ ಮಾತ್ರವೇ ಇಲ್ಲ. ನೀವು ಪ್ರಾಚೀನ ಸುಭಾಷಿತ ಸಂಕಲನಗಳು ಯಾವುದನ್ನೇ ನೋಡಿ, ಅಲ್ಲಿ ಪ್ರಕೃತಿ ವರ್ಣನೆ, ದುರ್ಜನ ಸುಜನ ವಿವೇಕ, ಚಮತ್ಕಾರ ಶ್ಲೋಕಗಳು, ಚಿತ್ರಕವಿತೆ, ಶೃಂಗಾರಾದಿ ವಿವಿಧ ರಸ ನಿರೂಪಣ ಮತ್ತು ತತ್ವಚಿಂತನೆ, ಹೀಗೆ ಎಲ್ಲ ಬಗೆಯ ಶ್ಲೋಕಗಳನ್ನು ನಾವಲ್ಲಿ ನೋಡ್ತೀವಿ. ಮಹಾಕವಿಗಳ ಕಾವ್ಯ ನಾಟಕಾದಿಗಳಿಂದ ಆರಿಸಿರ್ತಕ್ಕಂಥ ಸಾರವತ್ತಾದ ಸಾವಿರಾರು ಶ್ಲೋಕಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಯಾವುದೇ ರಮಣೀಯವಾದ ಸೂಕ್ತಿಯನ್ನು ಸುಭಾಷಿತ ಅಂತ ನಾವು ಕರಿತೀವಿ. ಆದರೆ ಲೋಕದಲ್ಲಿ ತುಂಬ ಹೆಚ್ಚಾಗಿ ನೀತಿಗೆ ಪ್ರಾಶಸ್ತ್ಯ ಬಂದುಬಿಟ್ಟಿದೆ. ಅದರಿಂದ ಸುಭಾಷಿತ ಅಂದರೆ ನೀತಿಯನ್ನು ಮಾತ್ರ ಹೇಳುವಂಥದ್ದು ಅಂತ. ಸುಭಾಷಿತ ಅನ್ನುವ ಹೆಸರಿನಲ್ಲಿ ಬಹಳ ಅಶ್ಲೀಲವಾದದ್ದು ಪದ್ಯಗಳನ್ನು ಕೂಡ ಸುಭಾಷಿತ ಗ್ರಂಥಗಳಲ್ಲಿ ಹೇಳ್ತಾರೆ. ನಾನು ಅದನ್ನು ಹೇಳೋದಿಲ್ಲ, ಯಾರು ಭಯ ಪಡಬೇಕಾಗಿಲ್ಲ ಅಥವಾ ಯಾರು ಬೇಸರ ಪಟ್ಕೊಳ್ಬೇಕಾಗಿಲ್ಲ ಕೂಡ. ಅದಕ್ಕೆ ಇನ್ಯಾವುದಾದ್ರೂ ಬೇರೆ ಸೆಷನ್ ಇಡೋಣ. ಏನಂದರೆ ಸುಭಾಷಿತದ ವ್ಯಾಪ್ತಿ ದೊಡ್ಡದು ಅಂತ. ಸಂಸ್ಕೃತದಲ್ಲಿ ಸಂಕಲನ ರೂಪದಲ್ಲಿ ನಮಗೆ ಸಿಗುವ ಅತ್ಯಂತ ಪ್ರಾಚೀನವಾದ ಸಂಕಲನ ಅಂತಂದರೆ ವಿದ್ಯಾಕರ ಮಾಡಿದಂಥ ಸುಭಾಷಿತ ರತ್ನಕೋಶ ಅನ್ನುವಂಥದ್ದು. ಅದನ್ನು ಹಾರ್ವರ್ಡ್ ಓರಿಯೆಂಟಲ್ ಸೀರೀಸಿಂದ ಸುಮಾರು ವರ್ಷಗಳ ಕೆಳಗೆ ಅಚ್ಚು ಮಾಡಿಸಿದ್ದಾಯಿತು. ಧರ್ಮಾನಂದ ಕೋಸಾಂಬಿ ಅವರು ಅದರ ಸಂಪಾದಕರಾಗಿದ್ದರು. ಅವರು ಮತ್ತು ಗೋಖಲೆ ಅವರು ಅದರ ಸಂಪಾದಕರಾಗಿದ್ದರು. ಆಮೇಲೆ ಅದರ ಇಂಗ್ಲೀಷ್ನ ಅನುವಾದವನ್ನು, ಪದ್ಯಾನುವಾದವನ್ನು ಡೇನಿಯಲ್ H.H. ಇಂಗಲ್ಸ್ ಅವರು ಮಾಡಿದ್ರು. ಅದು ಹಾರ್ವರ್ಡಿಂದ ಅಚ್ಚಾಯಿತು. ತುಂಬ ಸೊಗಸಾದಂಥ ಸುಭಾಷಿತ ರತ್ನಕೋಶ ಅದು. ನಿಜವಾಗಿ ರತ್ನಕೋಶವೇ. ಸಾವಿರಾರು ಸುಂದರವಾದ ಸೂಕ್ತಿಗಳು, ಪಾಲ ಮತ್ತು ಸೇನರ ಕಾಲದ ಅನೇಕ ಕವಿಗಳು ಅಂದರೆ ಬಂಗಾಳ, ಅಸ್ಸಾಮು ಮತ್ತು ಒಂದು ಸ್ವಲ್ಪ ಮಟ್ಟಿನ ಬಿಹಾರ, ಈ ಪ್ರಾಂತಗಳಲ್ಲಿದ್ದ ಕವಿಗಳ ಹೆಚ್ಚೆಚ್ಚು ಸೂಕ್ತಿಗಳಲ್ಲಿವೆ. ಎಷ್ಟೋ ಜನ ಕವಿಗಳು ನಮಗೆ ಬೇರೆ ಏನು ಬರೆದಿದ್ದಾರೆ ಅಂತಲೂ ಗೊತ್ತಿಲ್ಲ. ಅವರಷ್ಟರ ಜನರ ಪರಿಚಯ ಆಗೋದು 2 ಗ್ರಂಥಗಳಿಂದ. ಒಂದು ಇವನ ವಿದ್ಯಾಕರನ ಸುಭಾಷಿತ ರತ್ನಕೋಶದಿಂದ, ಮತ್ತೊಂದು ಶ್ರೀಧರದಾಸರ ಸದುಕ್ತಿಕರಣಾಮೃತದಿಂದ. ಈ 2 ಕೃತಿಗಳಿಲ್ಲದೆ ಇದ್ದರೆ ನಮಗೆ ಸುಮಾರು 300ಕ್ಕೂ ಹೆಚ್ಚು ಕವಿಗಳ ವಿವರವೇ ಗೊತ್ತಾಗ್ತಾ ಇರಲಿಲ್ಲ. ಅವರು ಎಷ್ಟೆಷ್ಟು ಒಳ್ಳೆಯ ಕಾವ್ಯ ಬರೆದಿದ್ದಾರೆ ಅಂತಲೇ. ಒಬ್ಬ ಯೋಗೇಶ್ವರ ಇರಬಹುದು, ಇನ್ನೊಬ್ಬ ಚಿತ್ತಪ್ಪ ಇರಬಹುದು, ಮತ್ತು ವಿದ್ಯಾನಂದ ಇರಬಹುದು. ಈ ಥರ ಅನೇಕ ಕವಿಗಳು ನಮಗೆ ಕೇವಲ ಈ 2 ಸಂಕಲನಗಳಿಂದ, ಅದರೊಳಗೂ ವಿಶೇಷವಾಗಿ ವಿದ್ಯಾಕರನ ಸುಭಾಷಿತ ರತ್ನಕೋಶದಿಂದ ಉಳಿದು ಬಂದಿದ್ದಾರೆ. ನೋಡಿ, ಒಂದು ಒಳ್ಳೆಯ ಪದ್ಯ ಬರೆದು ಬಿಟ್ಟರೆ ಸಾಕು. ಸಂಸ್ಕೃತದ ಪೂರ್ವಸೂರಿಗಳು ಎಷ್ಟು ದೊಡ್ಡವರು ಸುಭಾಷಿತ ಸಂಕಲನಕಾರರು ಅಂದರೆ ಅದನ್ನು ತಮ್ಮ ಗ್ರಂಥದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಶಾಶ್ವತತೆಯನ್ನು ಕೊಟ್ಟುಬಿಡ್ತಾಯಿದ್ರು. ಒಂದೇ ಒಂದು ಪದ್ಯ, ಫಲ್ಗುಹಸ್ತಿನಿ ಅಂತ ಒಬ್ಬಳು ಚಂದ್ರ ಹೇಗಿದ್ದಾನೆ ಅಂತ ವರ್ಣಿಸ್ತಾಳೆ, ಅದರಿಂದ ಶಾಶ್ವತಳಾಗಿಬಿಟ್ಟಿದ್ದಾಳೆ. ಹಿಂದೆ ಹೇಳಿದ್ದೀನಿ, ಆ ಕಾರಣ ಅದನ್ನು ಮತ್ತೆ ವಿವರಿಸೋಕ್ಕೆ ಹೋಗೋದಿಲ್ಲ. ಅದೇ ರೀತಿಯಲ್ಲಿಯೇ ಒಂದು 2-3 ಪದ್ಯಗಳಿಂದ ಶೀಲಾ ಭಟ್ಟಾರಿಕ ಶಾಶ್ವತವಾದ ಸ್ಥಾನ ಪಡೆದಿದ್ದಾಳೆ. ಭೋಜ, ಮಮ್ಮಟ, ಕ್ಷೇಮೇಂದ್ರ, ವಿಶ್ವನಾಥ, ಒಬ್ಬರೇ ಇಬ್ಬರೇ ಎಲ್ಲ ಮಹಾ ಆಲಂಕಾರಿಕರು ಕೊಂಡಾಡಿಬಿಟ್ಟಿದ್ದಾರೆ. ಯಕ್ಕೌಮಾರಹರಃ ಸಯೇವ ಹಿ ವರಃ ತಾಯೇವ ಚೈತ್ರಕ್ಷಪಾಃ ತೇಜೋನ್ಮೀಲಿತ ಮಾಲತೀ ಸುರಭಯ ಪ್ರೌಢಃ ಕದಂಬಾನಿಲಾಃ ಸಾಚೈವಾಸ್ಮಿ ತಥಾಪಿ ಚೌರ್ಯ ಸುರತ ವ್ಯಾಪಾರ ಲೀಲಾವಿಧೌ ರೇವಾರೋಧಸಿ ವೇತಸೀ ತರುತಲೆ ಚೇತಸ್ ಸಮುತ್ಕಂಠತೆ ಅಂತ ಅವಳು ತನ್ನ ಅನುಭವವನ್ನೇ ಹೇಳ್ಕೊಳ್ತಾ ಇದ್ದಾಳೆ. ತನ್ನ ಮದುವೆ ಆದ ಮೇಲಿನ ಅನುಭವ.
ಮದುವೆಗೆ ಮುನ್ನವೇ ತನ್ನ ಗಂಡನ ಜೊತೆಗೆ ಪ್ರಿಯಕರ ಅವನಾಗ, ಅವನ ಜೊತೆ ಒಂದಷ್ಟು ಆತ್ಮೀಯತೆ ಇತ್ತು. ಅದಕ್ಕೂ ಆಮೇಲಿಂದಕ್ಕೂ ಏನು ಬಂತು ವ್ಯತ್ಯಾಸ ಅಂತ ಹೇಳ್ತಿದ್ದಾಳೆ. ಯಾವನು ತನ್ನ ಕೌಮಾರವನ್ನು ಅಪಹರಣ ಮಾಡಿದನೋ ಅವನೇ ಇನ್ನೊಂದು ನನ್ನ ಗಂಡ, ನನ್ನ ಬಾಯ್ ಫ್ರೆಂಡೇ ಈಗ ನನ್ನ ಗಂಡನೂ ಆಗಿದ್ದಾನೆ. ಸಯೇವ ಹಿ ವರಹ ತಾಯೇವ ಚೈತ್ರಕ್ಷಪಾಹ. ಯಾವ ವಸಂತದ ರಾತ್ರಿಗಳಲ್ಲಿ ನಾವು ಮಿಲನ ಭೇಟಿ ಮಾಡ್ತಾ ಇದ್ವೋ ಅದೇ ವಸಂತದ ರಾತ್ರಿ ಈಗಲೂ ಬಂದಿವೆ. ತೇಜೋನ್ಮೀಲಿತ ಮಾಲತೀ ಸುರಭಯ, ಆಗ ಅರಳಿರತಕ್ಕಂಥ ಅದೇ ಜಾಜಿಯ ಬಳ್ಳಿಯ ಪರಿಮಳ ಈಗಲೂ ಇದೆ, ಜಾಜಿ ಹೂಗಳ ಪರಿಮಳ. ಮತ್ತು ಅದೇ ಪ್ರೌಢವಾದ, ಅಂದರೆ ಚೆನ್ನಾಗಿ ಅರಳಿದ ಕದಂಬ ಪುಷ್ಪಗಳ ಪರಿಮಳವೂ ಇದೆ. ಇಲ್ಲಿ ಕವಿಯಿತ್ರಿ ಒಂದು ಸ್ವಲ್ಪ ದೋಷ ಮಾಡಿದ್ದಾಳೆ. ಕದಂಬ ಪುಷ್ಪಗಳು ವರ್ಷಾಕಾಲದಲ್ಲಿ ಅರಳುತ್ತವೆ, ಇವಳು ವಸಂತಕ್ಷಪಾಹ ಚೈತ್ರಕ್ಷಪಾಹ ಚೈತ್ರ ಮಾಸದ ರಾತ್ರಿಗಳು ಅಂತಂದೇಳೆ. ಹೀಗಾಗಿ ವಸಂತ ಮತ್ತು ವರ್ಷ ಒಟ್ಟಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಲೋಪ ಬಿಟ್ಟರೆ ಈ ಮಿಕ್ಕಿದ್ದೆಲ್ಲ ಪದ್ಯದಲ್ಲಿ ಚೆನ್ನಾಗಿದೆ. ಅದನ್ನು ಯಾವ ಅಲಂಕಾರಿಕರು ತೋರಿಸಲಿಲ್ಲ, ಅವರು ಬಾಟ್ನಿ ಓದಿದವರಲ್ಲ. ನಾನು ದುರ್ದೈವದಿಂದ ಓದಿದ್ದೀನಿ. ಅದೇ ಪಾಪ ಶೀಲಾ ಭಟ್ಟಾರಿಕೆಯ ಪದ್ಯದಲ್ಲಿ ಒಂದಿಷ್ಟು ಡಿಸ್ಕೌಂಟ್ ಕೊಡೋ ಥರ ಆಗಿದೆ ಮಾರ್ಕ್ಸ್ಗೆ. ಇರಲಿ, ಸಾಚೈ ವಾಸ್ಮಿ, ಅದೇ ನಾನಾಗಿದ್ದೀನಿ. ಹಾಗಿದ್ದರೂ ಆಗ ಕದ್ದು ಸೇರ್ತಾ ಇದ್ದ ಮಿಲನದ ಸೊಗಸು ಈಗ ಕಾಣಿಸ್ತಾ ಇಲ್ಲ. ಅದೇ ನರ್ಮದಾ ನದಿ ತೀರದಲ್ಲಿ ಆ್ಯಂಕ್ಷಸ್ಸಾಗಿ ಕಾಯ್ತಾ ಇದ್ದಿದ್ದು, ಈಗ ಅದೇ ನರ್ಮದಾ ನದಿ ತೀರದಲ್ಲಿ ಕೈ ಇಟ್ಕೊಂಡು ಚಕ್ಕಂದ ಆಡ್ತಾ ಇದ್ದೀವಿ. ಆಗ ಇದ್ದ ಕಿಕ್ ಈಗ ಬರ್ತಾ ಇಲ್ಲ ಅಂತ. ನಿಜ, ಹೌದು. ರೇವಾರೋಧಸಿ ವೇತಸೀ ತರುತ್ತಲೆ, ಅದು ಹೆಬ್ಬಲಸು ಗಿಡಗಳ ಪೊದೆಯಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಆಗಿದ್ದ ಸೊಗಸು ಈಗ ಕಾಣಿಸ್ತಾ ಇಲ್ಲ ಅಂತ. ಇದೇನು ಮದುವೆಯೆಲ್ಲ ಹೀಗೆ ಹಾಳಾಗುತ್ತಾ? ಏನು ಬೇಕಾದ್ರೂ ಅರ್ಥ ಮಾಡಿಕೊಳ್ಳಿ. ಅಥವಾ ಪರಿಣತ ಪ್ರೇಮ ಅನ್ನೋದು ಸೀತಾರಾಮರಿಗೆ ಮಾತ್ರವಾ? ಬಹಳ ಚೆನ್ನಾಗಿ ಭೌಭೂತಿ ಹೇಳ್ತಾನಲ್ಲ, ಅದ್ವೈತಂ ಸುಖ ದುಃಖಯೋರ್ ಅನುಗತಂ ಸರ್ವಾಸ್ವವಸ್ಥಾಸು ಯದ್ ವಿಶ್ರಾಮೋ ಹೃದಯಸ್ಯ ಯತ್ರ ಜರಸಾ ಯಸ್ಮಿನ್ ಅಹಾರ್ಯೋ ರಸಃ ಕಾಲೇನ ಆವರಣಾತ್ಯಯೇ ಪರಿಣತೆ ಯತ್ ಸ್ನೇಹಸಾರಂ ಸ್ಥಿತಂ ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪ್ಯೇಕಂ ಹಿ ತತ್ ಪ್ರಾಪ್ಯತೆ. ಸುಖ ದುಃಖಗಳಲ್ಲಿ ಅದ್ವೈತ ಭಾವದಿಂದ ಇರತಕ್ಕಂಥದ್ದು, ಎಲ್ಲ ಅವಸ್ಥೆಗಳಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥದ್ದು. ಮತ್ತು ಹೃದಯಕ್ಕೆ ಯಾವುದು ನಿಜವಾದ ವಿಶ್ರಾಂತಿ ಸ್ಥಾನವೋ ಮತ್ತು ಮುಪ್ಪು ಯಾವುದರಿಂದ ತನ್ನ ಸ್ವಾರಸ್ಯವನ್ನು ಕಿತ್ತಾಕೋದಿಲ್ವೋ, ಎಷ್ಟು ಮುಪ್ಪು ಬಂದರೂ ಈ ಪ್ರೀತಿಯ ಸ್ವಾರಸ್ಯ ಕಡಿಮೆ ಆಗೋದಿಲ್ವೋ, ಮತ್ತು ವಯಸ್ಸಾಗ್ತಾ ಇದ್ದಂತೆ ರಿಸರ್ವೇಷನ್ಸು, ಬಯಾಸುಗಳು, ಬಿಗಿ, ಹಸಿ, ಕಹಿ, ಒಗರು ಇವೆಲ್ಲ ಕಳಚಿಕೊಂಡು ಒಬ್ಬರನ್ನು ಮತ್ತೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದೊಂದೇ ಆವರಣಗಳ ಬಿಗುಪು ಹೋಗಿ 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 ತೆಂಗಿನಕಾಯಿಯ ಸಿಪ್ಪೆ ಅದು ನಾರು ಹೋಯಿತು, ಕರಟ ಹೋಯಿತು, ಮತ್ತೆ ಅಲ್ಲಿರ್ತಕ್ಕಂಥ ತಿರುಳು ಹೋಗಿ ಅಪ್ಪಟ ಎಳನೀರು ಮಾತ್ರ ಉಳಿಯುತ್ತದೆ. ನಾಲಿಗೆ ತುದಿಗೆ ಹಾಕ್ಕೊಂಡ್ರೆ ಅಮೃತ ಅಂತ ಅನಿಸುತ್ತದೆ. ಇದು ಯಾವುದಿದೆ, ಆವರಣಾತ್ಯಯೇ ಪರಿಣತಂ ಯತ್ ಸ್ನೇಹಸಾರಂ ಸ್ಥಿತಂ, ಆ ಸ್ನೇಹದ ಸಾರ ಇರುತ್ತದಲ್ಲ ಅಂಥದ್ದು. ಭದ್ರಂ ತಸ್ಯ ಸುಮಾನುಷಸ್ಯ, ಈ ಮಾನವತೆಗೆ ಪುಣ್ಯಕರವಾದ ಮಂಗಳಕರವಾದದ್ದು ಏಕಂ ಹಿ ತತ್ ಪ್ರಾಪ್ಯತೆ, ಅದು ಒಂದು ಹೇಗೋ ಯಾರಿಗೋ ಪುಣ್ಯಾತ್ಮರಿಗೆ ಸಿಗುತ್ತೆ ಅಷ್ಟೇ ಅಂತ ಹೇಳಿಬಿಟ್ಟಿದನು. ಇದು ಭೌಭೂತಿ ಕೊಡ್ತಕ್ಕಂಥ ಸೀತಾರಾಮರ ದಾಂಪತ್ಯ. ಆದರೆ ಶೀಲಾ ಭಟ್ಟಾರಿಕೆ ಕೊಡ್ತಕ್ಕಂಥದ್ದು ಆಗಿದ್ದದ್ದು ಸೊಗಸು ಈಗಿಲ್ವಲ್ಲ ಅಂತ ಅನಿಸ್ಬಿಡುತ್ತೆ. ಅಮರಕ ಶತಕದಲ್ಲಿ ಬರುತ್ತೆ, ಮೊದಲು ತಥಾಭೂತ ಅಸ್ಮಾಕಂ, ನಮ್ಮಿಬ್ಬರಿಗೂ ಹೇಗಿತ್ತು, ಒಂದೇ ದೇಹ ಅಂತಿತ್ತು. ಆಮೇಲೆ ನೀನು ಪ್ರಿಯ, ನಾನು ಪ್ರಿಯತಮೆ, ವಿ ಆರ್ ಲವರ್ಸ್ ಅಂತಾದ್ವಿ. ಆಮೇಲೆ ನೀನು ಗಂಡ, ನಾನು ಹೆಂಡತಿ ಅಂತಾದ್ವಿ. ಇನ್ನು ಇದಕ್ಕಿಂತ ಹೆಚ್ಚಿನ ಪತನ ಏನು ಬೇಕು ನಮಗೆ ಅಂತ ಕೇಳ್ತಾಳೆ. ಏನು ಚೆನ್ನಾಗಿದೆ ನೋಡಿ ಆ ಡಿಜನರೇಷನ್ ಹೇಳುವಂಥದ್ದು. ಇಂಥದ್ದನ್ನು ಕೂಡ ಸುಭಾಷಿತ ಹೇಳುತ್ತದೆ. ಈ ರೀತಿಯಾದದ್ದು ಒಂದು ಪದ್ಯ ಬರೆದರೆ ಸಾಕು, ಶಾಶ್ವತವಾದ ಸ್ಥಾನ ಪಡ್ಕೊಳ್ಳುವಂಥದ್ದು. ಹೀಗೆ ಸುಭಾಷಿತ ರತ್ನಕೋಶ ಮತ್ತು ಮೊದಲಿಗೆ ಹೇಳಿದಂಥ ಶ್ರೀಧರದಾಸನ ಸದುಕ್ತಿ ಕರ್ಣಾಮೃತ, ಕಾಶ್ಮೀರದ ವಲ್ಲಭದೇವ ಬರೆದಂಥ ಬಹಳ ಸೊಗಸಾದ ಸಂಕಲನ ಗ್ರಂಥ ಸುಭಾಷಿತಾವಲಿ, ಉತ್ಕೃಷ್ಟವಾದಂಥದ್ದು. ಬಾಂಬೆ ಸಂಸ್ಕೃತ ಸೀರೀಸ್ನವರು ಪೀಟರ್ಸನ್ ಅವನು ಸಂಪಾದನೆ ಮಾಡಿಕೊಟ್ಟಿದ್ದು. ಒಂದೊಂದು ಪದ್ಯವೂ ರತ್ನ ಅನ್ನುವಂತೆ ಇದೆ. ಅಲ್ಲಿ ಹಾಸ್ಯ ಪ್ರಕರಣ ಒಂದು ನೋಡಿದ್ರೆ ಸಾಕು, ಏನೆಲ್ಲ ಚೆನ್ನಾಗಿರ್ತಕ್ಕಂಥ ವಿನೋದ ಅಲ್ಲಿ ಸಿಗುತ್ತದೆ. ಹಸಿ ಅಶ್ಲೀಲತೆಯಿಂದ ನವರು ಮನೋಹರವಾಗಿರುವಂಥ ಹಾಸ್ಯದವರೆಗೆ ಎಲ್ಲ ಸಿಗುವಂಥದ್ದು ನೋಡ್ತೀವಿ. ಅಲ್ಲಿಯ ಕಾಶ್ಮೀರದವನಾದ ಮತ್ತೊಬ್ಬ ಜಲ್ಹಣ, ಅವನು ಬರೆದಂತಹ ಸೂಕ್ತಿ ಮುಕ್ತಾವಳಿ. ನಮಗಿವತ್ತು ರಾಜಶೇಖರ ಮೊದಲಾದ ಮಹಾಕವಿಗಳ ಕೆಲವು ಲುಪ್ತವಾದ ಕಾವ್ಯಗಳು, ಹರವಿಲಾಸ ಮೊದಲಾದವು ಅಲ್ಲೇ ಸಿಗುವಂಥದ್ದು. ಅಲ್ಲಿ ಒಂದು ಸೂಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ರಾಜಶೇಖರ ಹೇಳ್ತಾನೆ, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಇರಬೇಕು, ಇಲ್ಲದೇ ಇದ್ದರೆ ಎಂಥ ಕಮಾಡಿಟಿಗೂ ಬೆಲೆ ಬರೋಲ್ಲ. RSSನವ್ರು ಮೊದಲು ಅರ್ಥ ಮಾಡ್ಕೊಳ್ಬೇಕಾದದ್ದು ಇದು. ಪಾಪ RSS ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡುತ್ತೆ, ಅಡ್ವರ್ಟೈಸ್ಮೆಂಟೇ ಮಾಡ್ಕೊಳ್ಳಲ್ಲ. ಅದೇ ಬೇರೆಯವ್ರು ನೋಡಿ ಏನೆಲ್ಲ ಕೋಲಾಹಲ ಮಾಡ್ತಾರೆ. ವಿನಾ ಘಂಟಾ ಗಣತ್ಕಾರೋ ಗಜೋ ಗಚ್ಚನ್ನ ವೇದ್ಯತೆ ಅಂತ ಹೇಳ್ತಾನೆ.
ಆನೆ ರಸ್ತೆಯಲ್ಲಿ ಹೋದರೂ ಗಂಟೆ ಕಟ್ತೇ ಇದ್ದರೆ ಮನೆಯೊಳಗಿದ್ದವ್ರಿಗೆ ಗೊತ್ತಾಗೋಲ್ಲ ಆನೆ ಹೋಯ್ತಾ ಇಲ್ವಾ ಅಂತ. ಹೀಗಾಗಿ ಅಡ್ವರ್ಟೈಸ್ಮೆಂಟ್, ಒಂದು ಸಣ್ಣ ಗಂಟೆ ಅಷ್ಟು ದೊಡ್ಡ ಆನೆಯನ್ನು ಅಡ್ವರ್ಟೈಸ್ ಮಾಡುತ್ತೆ, ಬೇಕು ಆ ಥರದ್ದು ಅಂತ. ಈ ರೀತಿ ಮಾರ್ಮಿಕವಾದ ದೃಷ್ಟಾಂತಗಳಿರುವ ಆ ಜಲಹಣ್ಣನ ಸೂಕ್ತಿ ಮುಕ್ತಾವಳಿ. ಆಮೇಲೆ ನಮ್ಮ ಕನ್ನಡಿಗರೇ ಆದಂಥ ವಿದ್ಯಾರಣ್ಯರ ತಮ್ಮಂದಿರು ಸಾಯಣಾಚಾರ್ಯರು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ವಿಭಾಗದಲ್ಲಿ ಮೊದಲಿಗೆ ಪುರುಷಾರ್ಥ ಕ್ರಮದಲ್ಲಿ ಮಾಡಿಸಿಕೊಟ್ಟಂಥ ಸುಭಾಷಿತ ಸುಧಾನಿಧಿ ಅನ್ನುವಂಥ ಗ್ರಂಥ. ಆಮೇಲೆ ಶಾರ್ಂಗಧರ ಬರೆದಂಥ ಅನೇಕ ಶಾಸ್ತ್ರಮಯ ಮಂಡಿತವಾದ ಶಾರ್ಂಗಧರ ಪದ್ಧತಿ ಎನ್ನುವಂಥ ಒಂದು ಸುಭಾಷಿತ ಸಂಕಲನ, ಮತ್ತು ಸುಭಾಷಿತ ಸಮುಚ್ಚಯ ಅನ್ನುವಂಥ ಒಂದು ಕೃತಿ, ಮತ್ತು ನಿರ್ಣಯ ಸಾಗರ್ನವರು ಅಮೋಘವಾದ ಕೆಲಸ ಮಾಡಿದ್ರು. ಒಂದು ಸಂಸ್ಥೆಯನ್ನು ನಾವೇನಾದರೂ ಇವತ್ತು ಸಂಸ್ಕೃತದಲ್ಲಿ ಭಾರತ ರತ್ನ ಕೊಟ್ಟು ಗೌರವಿಸಬಹುದಾದದ್ದು ಅಂದರೆ ಅದು ನಿರ್ಣಯ ಸಾಗರ್ ಪ್ರೆಸ್ಸು. ಒಂದಿಷ್ಟೂ ಮುದ್ರಣ ದೋಷ ಇಲ್ಲದೆ ಕ್ವಾಲಿಟಿಯಿಂದ ಶಾಸ್ತ್ರ ಕಾವ್ಯಾದಿಗಳನ್ನು ಎಲ್ಲವನ್ನೂ ಅಚ್ಚು ಮಾಡಿಸಿದ್ರು. ಅವರು ಪುಣ್ಯಾತ್ಮರು, ಅವರ ಸ್ಮರಣೆಯೇ ಪುಣ್ಯ ಅನಿಸುತ್ತೆ. ಅದರ ಪೇಪರೇ, ಅದರ ಪ್ರಿಂಟೇ, ಅದರ ಆಕಾರವೇ ಪ್ರತಿಯೊಂದೂ ರಮಣೀಯ. ಮಧುರಂ 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 ಅಂತ ವಲ್ಲಭಾಚಾರ್ಯ ಹೇಳ್ತಾರಲ್ಲ, ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ. ಪ್ರಿಂಟೂ ಮಧುರ, ಪೇಪರೂ ಮಧುರ, ರ್ಯಾಪರೂ ಮಧುರ, ಬೈಂಡಿಂಗೂ ಮಧುರ, ಪುಸ್ತಕವೂ ಮಧುರ, ಶಾಸ್ತ್ರವೂ ಮಧುರ ಅಂತ ಅಂಥದ್ದು ಆ ನಿರ್ಣಯ ಸಾಗರದ್ದು. ಅಲ್ಲಿ ಬಂದಂಥ ಸುಭಾಷಿತ ರತ್ನ ಭಂಡಾಗಾರ, ನಾನು ನೋಡಿರುವ ಸುಭಾಷಿತ ಗ್ರಂಥಗಳೆಲ್ಲ ಅತ್ಯಂತ ವಿಸ್ತಾರವಾದದ್ದು, ಸುಮಾರು 10,000ಕ್ಕೂ ಹೆಚ್ಚು ಶ್ಲೋಕಗಳಿರುವಂಥದ್ದು. ಈಗ ಇನ್ನೂ ಒಂದು ದೊಡ್ಡ ಸುಭಾಷಿತ ಸಂಕಲನ ಗ್ರಂಥವನ್ನು ಒಬ್ಬರು ವಿದೇಶಿ ವಿದ್ವಾಂಸರು ಮಾಡ್ತಾ ಇದ್ದಾರೆ. ಅದು ಪೂರ್ಣವಾಗಿಲ್ಲ, ಅನೇಕ ಸಂಪುಟಗಳಾಗಿ ಬರ್ತಾ ಇವೆ. ಅದಲ್ಲದೆ ಮತ್ತೂ ಹೆಚ್ಚೆಷ್ಟು ಗ್ರಂಥಗಳು, ಸಂಕಲನ ಗ್ರಂಥಗಳು ಇವೆ. ಆದರೆ ಇವುಗಳ ಮೇಲೆ ಆಧರಿಸಿಕೊಂಡು ಬಂದಂಥವೆ. ಇವುಗಳ ಕೆಲವನ್ನು ಈ ಜಾಡಿನಲ್ಲಿ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ.